ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಿಥ್ಯಾ ಅಂದರೆ ಏನು ಎಂಬುದು ಚರ್ಚೆ ಮಾಡ್ತಾ ಇದ್ದೀವಿ. ಇದು 14ನೇಯ ಪಾಯಿಂಟ್, 14th ಪಾಯಿಂಟ್. ಇದರಲ್ಲಿ ಮಿಥ್ಯಾ ಅಂದರೆ ಏನು? ಬೌದ್ಧರು, ಅದ್ವೈತಿಗಳು ಎರಡು ಇದೆ. ಈ ಇಬ್ಬರು ಪಕ್ಷಗಳಿವೆ. ಇದರಲ್ಲಿ ಮತ್ತೆ ಶಂಕರರ ಪ್ರಕ್ರಿಯೆ, ವ್ಯಾಖ್ಯಾನಕಾರರ ಪ್ರಕ್ರಿಯೆ, ಈ ಎರಡು ವ್ಯತ್ಯಾಸ ಹೇಳಿದ್ದೇವೆ. ಮತ್ತೊಂದು ಸಲ ಸ್ವಲ್ಪ ಹೇಳಿ ಮುಂದುವರಿಯೋಣ. ಬೌದ್ಧರು ಹೇಳಿದ್ದು ಹೊರಗಿನ ಪ್ರಪಂಚ ಎಂಬುದೇ ಇಲ್ಲ. ವ್ಯಾವಹಾರಿಕ ದೃಷ್ಟ್ಯ ವ್ಯತ್ಯಾಸ ನೋಡಿ. ವೇದಾಂತ ಅರ್ಥವಾಗಬೇಕಂದ್ರೆ ಎರಡು ದೃಷ್ಟಿಗಳು ಇರಬೇಕು. ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿ ಅಂದರೆ ಅವಸ್ಥ ಒಳಗೆ ಇದ್ದುಕೊಂಡು, ಅವಸ್ಥ ಒಳಗೆ ಇದ್ದಿರುವ ವ್ಯಕ್ತಿಯಾಗಿ ಅವಸ್ಥ ಒಳಗೆ ಮಿಕ್ಕ ಪ್ರಪಂಚ ಜೊತೆಗೆ ನಡೆಯುವ ವ್ಯವಹಾರ. ವ್ಯವಹಾರ ಮೀನ್ಸ್ ಇಂಟರ್ಯಾಕ್ಷನ್, ಟ್ರಾನ್ಸಾಕ್ಷನ್ ಎಂದರ್ಥ. ಇಂಟರ್ಯಾಕ್ಷನ್ ಆರ್ ಟ್ರಾನ್ಸಾಕ್ಷನ್, ಅದು ವ್ಯವಹಾರ. ಇದು ಅವಸ್ಥ ಒಳಗೆ ಒಂದು ವ್ಯಕ್ತಿ ಅಂದರೆ ದೇಹ, ಇಂದ್ರಿಯ, ಮನಸ್ಸುಗಳು ನಾನು ಎಂಬ ಅಭಿಮಾನ ರೂಪವೇ ವ್ಯಕ್ತಿ. ಅವನು ದೇಹವು ನಾನು ಎಂದು ಇಟ್ಟುಕೊಳ್ಳುವುದರಿಂದ ಏನಾಗ್ತದೆ? ದೇಹ ಮೂಲಕ ಅವನಿಗೆ ಒಂದು ಸ್ಥಾನ ಆಗಿಬಿಡ್ತದೆ ದೇಶ. ಅವನು ಅನಂತ ಆಕಾಶದಲ್ಲಿ ಒಂದು ಜಾಗದಲ್ಲಿರುತ್ತಾನೆ, ಸುತ್ತೆಲ್ಲ ಪ್ರಪಂಚ ಇರುತ್ತೆ. ಈ ಒಂದು ಪಾಯಿಂಟ್ ಆಫ್ ಸ್ಪೇಸ್, ಒಂದು ದೇಶ ಇಟ್ಟುಕೊಳ್ಳುವುದರಿಂದ ಕಾಲವೂ ಉಂಟಾಗುತ್ತದೆ. ಏಕೆಂದರೆ ಅನುಭವಗಳು ಅವಸ್ಥ ಎಲ್ಲ ಒಟ್ಟಿಗೆ ನೋಡ್ತಾ ಇಲ್ಲ. ಅವಸ್ಥ ಒಳಗಿನ ಪದಾರ್ಥಗಳನ್ನು ಒಂದೊಂದು ನೋಡುವುದರಿಂದ ಆ ಒಂದೊಂದು ನೋಡುವುದೇ ಒಂದು ಕ್ರಮ ಆಗಿಬಿಡ್ತದೆ. ಆ ಕ್ರಮವೇ ಕಾಲ. ಕ್ರಮ ಬುದ್ಧಿ, ಕ್ರಮಾನುಭವ ಕಾಲ. ಹಿಂದಿನದು, ಈಗ ಮುಂದಿಂದು. ಈ ಕ್ರಮವಾಗಿ ಅನುಭವವಾಗುವುದೇ ಕಾಲ. ಈಗ ವಸ್ತು ಏನಂದರೆ ದೇಶ, ಕಾಲ, ವಸ್ತು ಅಂದರೆ ಏನಂದರೆ ನನಗೆ ಅನೇಕ ಅವಯವಗಳಿರುವುದು. ಅವಯವಗಳು ಅಂದರೆ ಇಂದ್ರಿಯಗಳು ಅವಯವಗಳೇ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು ಅವಯವಗಳೇ. ನನ್ನ ಸಲಕರಣೆಗಳಲ್ಲಿ ಅವಯವಗಳಿರುವುದು. ಎಲ್ಲ ಸಲಕರಣೆಗಳು ಸೇರಿಕೊಂಡು ಒಂದೇ ಅಲ್ಲ, ನಮಗೆ ಬಗೆ ಬಗೆ ಸಲಕರಣೆಗಳಿರುವುದು. ಈ ಸಲಕರಣೆಗಳಿಂದ ಹೊರಗಿನ ಪ್ರಪಂಚ ಜೊತೆಗೆ ಕಾಂಟ್ಯಾಕ್ಟು ಒಟ್ಟಿಗೆ ಆಗದೇ ಇರುವುದು, ಒಂದೊಂದು ಆಗುವುದರಿಂದ ನನ್ನಲ್ಲಿ ಅನೇಕತ್ವ ಇದೆ. ನಾನು ನೋಡುವ ಪ್ರಪಂಚವೂ ಅನೇಕವಾಯಿತು. ನನ್ನಲ್ಲಿ ಅನೇಕ ಅಂದರೆ ನನ್ನ ಸಲಕರಣೆಗಳಲ್ಲಿ ಅನೇಕತ, ನಾನು ಮಾತ್ರ ಒಬ್ಬನೇ. ಇದು ವಸ್ತು ಸಂಬಂಧ. ವಸ್ತುಗಳಲ್ಲಿ ಅನೇಕತ. ದೇಶ ಏನೆಂದರೆ ಒಂದು ಸ್ಥಾನದಲ್ಲಿರ್ತೀನಿ, ಮಿಕ್ಕ ಸ್ಥಾನ ದೂರವಾಗಿರುತ್ತದೆ. ಆ ಸ್ಥಾನಕ್ಕೆ ಹೋದರೆ ಈ ಸ್ಥಾನ ಇರುವುದಿಲ್ಲ, ಈ ದೇಶಕ್ಕೆ ಬಂದರೆ ಆ ದೇಶ ಇರುವುದಿಲ್ಲ. ಒಟ್ಟು ಅವಸ್ಥೆಯನ್ನು ವ್ಯಾಪಿಸಿ ನಾನಿರುವಕ್ಕಾಗಲ್ಲ. ಏಕೆ? ನಾನೊಬ್ಬ ವ್ಯಕ್ತಿ ಅಂದರೆ ಒಂದು ಸ್ಥಾನದಲ್ಲಿ ಇರತಕ್ಕವನೇ ಹೊರತು, ಒಂದು ದೇಶದಲ್ಲಿ ಇರತಕ್ಕವನೇ ಹೊರತು, ಒಟ್ಟು ಆಕಾಶವನ್ನು, ಒಟ್ಟು ಅವಸ್ಥೆಯನ್ನು ವ್ಯಾಪಿಸಿ ಇರುವಂಥವನಲ್ಲ ನಾನು. ಯಾರು? ಅವಸ್ಥೆ ಒಳಗಿನ ಜೀವ. ಈ ಜೀವದೃಷ್ಟಿ ಅಥವಾ ಕರ್ತೃಭೋಕ್ತೃ ಪ್ರಮಾತೃ ದೃಷ್ಟಿ ಅಥವಾ ಅವಸ್ಥೆ ಒಳಗಿನ ವ್ಯಕ್ತಿ, ಈ ಮೂರು ಒಂದೇ ಅರ್ಥ. ಇದಕ್ಕೆ ವ್ಯಾವಹಾರಿಕ ದೃಷ್ಟಿ ಹೇಳಿದ್ದೀವಿ. ಎರಡನೆಯದು ಪಾರಮಾರ್ಥಿಕ ದೃಷ್ಟಿ ಅಂದರೆ ಒಟ್ಟವಸ್ಥೆಯನ್ನು ನೋಡುತ್ತಿರುವ ಅರಿವು, ಸಾಕ್ಷಿ ಅಥವಾ ಆತ್ಮ. ಅರಿವು ಹೇಳು, ಸಾಕ್ಷಿ ಹೇಳು, ಆತ್ಮ ಹೇಳು. ಆ ಆತ್ಮ ಒಂದು ವ್ಯಕ್ತಿಯಲ್ಲ, ಅವಸ್ಥೆ ಒಳಗೆ ಇಲ್ಲ. ತಾನು ಅವಸ್ಥಕ್ಕೆ ಹೊರಗೆ ಇರುತ್ತಾನೆ. ಹೊರಗೆ ಎಂಬುದು ಅವಸ್ಥಾದೃಷ್ಟ್ಯ ಹೇಳಿದ್ದೇವೆ. ತನಗೆ ತಾನು ಹೊರಗೆ ಒಳಗೆ ಇಲ್ಲ, ತಾನು ತಾನಾಗಿದ್ದಾನೆ ಅಲ್ಲವೇ? ಅವಸ್ಥೆ ಎಲ್ಲಿಲ್ಲ
ಅವಸ್ಥೆ ತನ್ನಲ್ಲಿ ತೋರ್ತದೆ ಹೊರತು ತಾನು ಅವಸ್ಥೆಯಲ್ಲಿಲ್ಲ. ಅವಸ್ಥೆ ಅಂದರೆ ದೇಶ, ಕಾಲ, ವಸ್ತು. ವಸ್ತು ಅಂದರೆ ಸಬ್ಜೆಕ್ಟ್, ಆಬ್ಜೆಕ್ಟು, ಜ್ಞಾತೃ, ಜ್ಞೇಯ, ಸಂಬಂಧ. ಈ ಮೂರು ತನ್ನ ಅರಿವಿನಲ್ಲಿ ತೋರ್ತವೆ ಹೊರತು ತಾನು ಯಾವುದೇ ಒಂದು ದೇಶದಲ್ಲಿಲ್ಲ. ಯಾರು ಸಾಕ್ಷಿ? ಸಾಕ್ಷಿ ಒಂದು ದೇಶದಲ್ಲಿಲ್ಲ. ಸಾಕ್ಷಿ ಒಂದು ಕಾಲದಲ್ಲಿದ್ದು ಅನುಭವಗಳನ್ನು ಕ್ರಮವಾಗಿ ಅನುಭವಿಸುತ್ತಾ ಇಲ್ಲ. ನೋಡಿ, ಕ್ರಮವಾಗಿ ಅನುಭವಿಸುವವನಲ್ಲ. ಮತ್ತು ತಾನು ಜ್ಞಾತೃವಾಗಿ ಜ್ಞೇಯವನ್ನು ನೋಡುವುದು, ಹಾಗೆ ವಿಂಗಡ ಇಲ್ಲ. ಏಕೆ ಅಂದರೆ ಜ್ಞಾತೃ ತಾನೇ, ಜ್ಞೇಯವೂ ತಾನೇ ಅಲ್ಲವೇ? ನಿಮ್ಮ ಈ ಕೈಯಿಂದ ನಿಮ್ಮನ್ನು ಹೀಗೆ ಮುಟ್ಟಿದ್ದರೆ ಇದು ಸ್ಪರ್ಶೇಂದ್ರಿಯ, ಇದು ಸ್ಪರ್ಶ ವಿಷಯ. ಸ್ಪರ್ಶೇಂದ್ರಿಯದಿಂದ ಸ್ಪರ್ಶವನ್ನು ಮುಟ್ಟಿದ್ದರೆ ಇದು ಗೊತ್ತಾಗ್ತಾ ಇದೆ ನಮಗೆ ಅಲ್ಲವೇ? ಅಥವಾ ಇದು ಸ್ಪರ್ಶೇಂದ್ರಿಯ, ಇದು ವಿಷಯ. ಈ ಎರಡರಲ್ಲಿ, ಎರಡು ಕೈಗಳಲ್ಲಿ ಒಂದು ಇಂದ್ರಿಯ, ಒಂದು ವಿಷಯ, ಒಂದು ಜ್ಞಾತೃ, ಒಂದು ಜ್ಞೇಯ. ಅಂದರೆ ಒಂದು ಸಲಕರಣ, ಒಂದು ವಿಷಯ. ಈ ಜ್ಞಾತೃಜ್ಞೇಯ ಸಂಬಂಧದಲ್ಲಿ ಇದನ್ನು ಮುಟ್ಟಿ ತಿಳ್ಕೊಳ್ತಾ ಇದೆ ಅಂದರೆ ಈ ಕೈಗೆ ಗೊತ್ತಾಗ್ತಾ ಇದೆ, ಈ ಕೈ ಏನೋ ವಿಷಯವಾಗಿದೆ. ಹೀಗೆ ಈ ವಸ್ತುವನ್ನು ಮುಟ್ಟಿದ್ದರೆ ಗೊತ್ತಾಗ್ತಾ ಇದೆ ಹೊರತು ವಿಷಯವೂ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಮುಟ್ಟಿದ್ದರೆ ಎರಡು ಸೈಡ್ ಆಗ್ತೀವಿ. ಈ ಕೈ ಸೈಡಿನಿಂದ ನಾನು ಜ್ಞಾತೃ, ಇದು ಜ್ಞೇಯ. ಈ ಕೈಯಿಂದ ಜ್ಞಾತೃ, ಈ ಕೈ ಜ್ಞೇಯ. ಈ ಜ್ಞಾತೃಜ್ಞೇಯವೆಂಬ ಎರಡು ಕೈಗಳು ಒಂದು ಸ್ಪರ್ಶ ಮಾಡುವುದು, ಒಂದು ಸ್ಪರ್ಶ ಆಗುವುದು. ಈ ಎರಡು ನಮ್ಮ ಎಚ್ಚರ ಅರಿವಿನಲ್ಲೇ ತೋರ್ತಾ ಇವೆ. ಅರಿವು ಒಂದೇ ಅರಿವಿನಲ್ಲಿ ನಾನೇ ಜ್ಞಾತೃ, ನಾನೇ ಜ್ಞೇಯ ಅಲ್ಲವೇ? ಕನಸಿನಲ್ಲಿ ಅಲ್ಲಿ ನಾನು ಜ್ಞಾತೃವಾಗಿ ಮಿಕ್ಕ ಪ್ರಪಂಚವನ್ನು ನೋಡ್ತೀನಿ. ಆದರೆ ಎಚ್ಚರಗೊಂಡ ಆ ಅರಿವಿದೆ ನೋಡಿ, ಎಚ್ಚರಗೊಂಡ ಅರಿವು ಅಂದರೆ ಒಟ್ಟು ಅವಸ್ಥೆಯನ್ನು ನೋಡುವ ಸಾಕ್ಷಿ ಅರಿವು. ಒಟ್ಟು ಕನಸವಸ್ಥೆಯನ್ನು ನೋಡುವ ಅರಿವು, ಆ ಅರಿವು ಅವಸ್ಥೆ ಒಳಗೆ ಇಲ್ಲ. ಅವಸ್ಥೆ ಒಂದೊಂದು ವಸ್ತು ನೋಡ್ತಾ ಇಲ್ಲ, ಒಟ್ಟವಸ್ಥೆ ನೋಡ್ತದೆ. ಇರುವುದು ಎಲ್ಲಿರುತ್ತದೆ ಅಂದರೆ ಅವಸ್ಥೆ ಎಲ್ಲ ವ್ಯಾಪಿಸಿರುತ್ತದೆ. ಅವಸ್ಥೆಯಲ್ಲಿ ಒಂದು ವ್ಯಕ್ತಿಯಾಗಿರಲ್ಲ, ಒಟ್ಟವಸ್ಥೆಯನ್ನು ವ್ಯಾಪಿಸುತ್ತದೆ. ಒಟ್ಟವಸ್ಥೆಯನ್ನು ವ್ಯಾಪಿಸಿ ತಾನಿದ್ದರೆ ತಿಳಿಯುವ ತಾನು ಒಟ್ಟವಸ್ಥೆಯನ್ನು ವ್ಯಾಪಿಸುತ್ತದೆ. మరి ಅವಸ್ಥೆ ಎಲ್ಲಿರುತ್ತದೆ? ಅದು ಅರಿವಿನಲ್ಲೇ ಇರುತ್ತದೆ. ಅಂದರೆ ಜ್ಞಾತೃ ಜ್ಞೇಯ ಎರಡು ತನ್ನ ಅರಿವಿನಲ್ಲೇ. ಅರಿವು ಜ್ಞಾತೃಕ್ಕೆ ಆಧಾರವಾಗಿದೆ, ಜ್ಞೇಯಕ್ಕೆ ಆಧಾರವಾಗಿದೆ. ಜ್ಞಾತೃವಿಗೆ ಆಧಾರವಾಗಿದೆ, ಜ್ಞೇಯಕ್ಕೆ ಆಧಾರವಾಗಿದೆ. ಒಂದೇ ಅರಿವಿನಲ್ಲಿ ಎರಡು ತೋರುತ್ತಾ ಇವೆ. ನನ್ನಲ್ಲಿ ನಾನು ಯೋಚನೆ ಮಾಡಿಕೊಂಡರೆ ಹೇಗಿರುತ್ತದೆ? ಲೌಕಿಕ ಉದಾಹರಣೆ ಹೇಳ್ತಾ ಇದ್ದೆ. ನನ್ನಲ್ಲೇ ನಾನು ಯೋಚನೆ ಮಾಡಿಕೊಂಡರೆ ನಾನು ಇವತ್ತು ಅಲ್ಲಿ ಹೋಗುವುದಾ ಅಂದರೆ ಹೇಳ್ತಾನೆ ಹೌದು ಹೋಗಬೇಕು, ಕೆಲಸ ಇದೆ. ಮತ್ತೆ ಹೇಳ್ತಾನೆ ಅಲ್ಲಲ್ಲ, ಇವತ್ತು ಹೋದರೆ ಮತ್ತೆ ಬೇರೆ ಕೆಲಸ ಇದೆ ಅಲ್ಲವೇ, ನಾಳೆ ಹೋಗಬಹುದು ಬಿಡಿ, ಇವತ್ತು ಇದೇ ಕೆಲಸ ಮಾಡ್ಕೊಳ್ತೀನಿ ಎಂದನಿಸುತ್ತೆ ಅಲ್ಲವೇ? ಅಂದರೆ ತನ್ನಲ್ಲೇ ತಾನು ಎರಡು ಮಾತಾಡಲ್ವ. ಒಬ್ಬನು ಹೇಳ್ತಾನೆ, ಇನ್ನೊಬ್ಬರು ಕೇಳ್ತಾನೆ. ಆ ಕೇಳುವವರು ಯಾರು? ನಾನೇ. ಹೇಳುವವರು ಯಾರು? ನಾನೇ. ಇನ್ನೊಂದು ಉದಾಹರಣೆ, ನಾನು ಮಾತಾಡಿದ್ದರೆ ನೀವು ಕೇಳ್ತೀರಿ. ನನ್ನ ಮಾತು ನಾನು ಕೇಳಲ್ಲವಾ? ನಾನು ಕೇಳ್ತೀನಿ. ಇಲ್ಲಿ ವಕ್ತ ಯಾರು, ಶ್ರೋತ ಯಾರು? ಅರಿವು ಒಂದೇ. ಒಂದು ಇಂದ್ರಿಯ ಮಾತಾಡ್ತಾ ಇದೆ, ಇನ್ನೊಂದು ಇಂದ್ರಿಯ ಕೇಳ್ತಾ ಇದೆ. ಈ ಮೂಲಕ ಕೇಳುವಿಕೆ, ಈ ಮೂಲಕ ಹೇಳುವಿಕೆ, ಈ ಎರಡಕ್ಕೆ ಆಧಾರ ಅರಿವಿನ ರೂಪ ನಾನೇ. ಹಾಗೆ ಒಟ್ಟವಸ್ಥಕ್ಕೆ ಅರಿವು ನಾನೇ. ಆ ಅರಿವು ಒಂದು ವ್ಯಕ್ತಿ ಅಲ್ಲ, ಅರಿವಿನಲ್ಲೇ ಜ್ಞಾತೃ ಜ್ಞೇಯ. ಹೀಗೆ ಈ ಸಾಕ್ಷಿ ದೃಷ್ಟಿಯನ್ನು ಪಾರಮಾರ್ಥಿಕ ದೃಷ್ಟಿ. ಅರ್ಥ ಅಂದರೆ ಇರವು, ಅರ್ಥ ಅಂದರೆ ಇರವು. ಪರಮ ಅರ್ಥ ಅಂದರೆ ಅಂತಿಮ ಇರವು, ಕೊನೆಯ ಇರವು, ಫೈನಲ್ ಇರವು. ಈಗ ಅದಕ್ಕಿಂತ ಹೆಚ್ಚಿಲ್ಲ ಎಂದರ್ಥ. ಮಿಕ್ಕದು ಲಿಮಿಟೆಡ್ ಇರವು, ಪರಿಮಿತ ಇರವಾದರೆ ಅದು ಪೂರ್ತಿ ಇರವು, ಅಖಂಡ ಇರವು, ಎಲ್ಲವೂ ಸೇರಿಸಿಕೊಂಡಿರುವನು. ಅದರಿಂದ ಪರಮ ಅರ್ಥ ಅಂದರೆ
ಫೈನಲ್ ಇರವು, ಕಂಪ್ಲೀಟ್ ಇರವು, ಒಟ್ಟು ಇರವು ಎಂದರ್ಥ. ದ ಹೋಲ್ ಎಕ್ಸಿಸ್ಟೆನ್ಸ್, ಫೈನಲ್ ಎಕ್ಸಿಸ್ಟೆನ್ಸ್, ಕಂಪ್ಲೀಟ್ ಎಕ್ಸಿಸ್ಟೆನ್ಸ್. ಇಂಗ್ಲೀಷ್ನಲ್ಲಿ ಅಬ್ಸಲ್ಯೂಟ್ ಎಂದು ಹೇಳ್ತಾರೆ. ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್, ಪರಮ ಅರ್ಥ. ಪರಮ ಅಂದರೆ ಮೇಲೆ ಇದೆ ಕೆಳಗೆ ಇದೆ, ಹಾಗಲ್ಲ. ಅದು ಸುಮ್ಮನೆ ಮೇಲೆ ಕೆಳಗೆ ಲೌಕಿಕರು ಊಹಿಸ್ಕೊಳ್ತಾರೆ. ಮೇಲೆ ಕೆಳಗೆ ಅಲ್ಲ, ಯಾವುದು ಬಿಟ್ಟಿರುವ ತಾತ್ಕಾಲಿಕ, ಟೆಂಟೇಟಿವ್, ಟೆಂಪರರಿ ಅಲ್ಲ, ಯಾವುದು ಪರಿಮಿತ ಅಲ್ಲ, ತಾತ್ಕಾಲಿಕ ಅಲ್ಲ, ಅಲ್ಲವೇ? ಪರಿಮಿತವಾಗಿದ್ದು ತಾತ್ಕಾಲಿಕವಾಗಿದ್ದು ಒಂದು ಆಂಶಿಕವಾಗಿದ್ದಲ್ಲ, ಇದು ಒಟ್ಟು ಅನಂತ ಅಖಂಡ ಸರ್ವ. ಇದನ್ನು ಪಾರಮಾರ್ಥಿಕ ಹೇಳಿದ್ದೇವೆ. ಆದ್ದರಿಂದ ಪಾರಮಾರ್ಥಿಕ ದೃಷ್ಟಿಯಲ್ಲಿ ವಿಂಗಡ ಮಾಡಲಿಲ್ಲ. ದೇಶ ವಿಂಗಡ, ಕಾಲ ವಿಂಗಡ, ವಸ್ತು ವಿಂಗಡ, ವಿಂಗಡವಿಲ್ಲದೆ ಒಟ್ಟು ಎಲ್ಲವನ್ನು ಸೇರಿಸಿದ್ದೆ. ಅದು ಪಾರಮಾರ್ಥಿಕ. ವ್ಯಕ್ತಿ ಅಂದರೆ ಅವಸ್ಥ ಒಳಗೆ ಒಂದು ವ್ಯಕ್ತಿಯಾಗಿರುವಾಗ ಯು ಸಿ 1 by 1, ಒಂದೊಂದಾಗಿ ನೋಡುವುದು, ಒಂದು ದೇಶದಲ್ಲಿ ನೋಡುವುದು, ಒಂದು ಕಾಲದಲ್ಲಿ ನೋಡುವುದು, ಒಂದೊಂದಾಗಿ ನೋಡುವುದು, ಒಬ್ಬನಾಗಿ ನೋಡುವುದು, ಎಲ್ಲವೂ ಲಿಮಿಟೆಡ್. ಎ ಲಿಮಿಟೆಡ್ ರಿಲೇಷನ್ಶಿಪ್, ರಿಲೇಷನ್ ಇಟ್ ಸೆಲ್ಫ್ ಇಸ್ ಲಿಮಿಟೆಡ್. ಸಂಬಂಧ ಅಂದರೆ ಪರಿಮಿತ ಎಂದರ್ಥ, ಅಲ್ಲವೇ? ಸರ್ವ ಸಂಬಂಧಗಳನ್ನು ದಾಟಿದೆ ಅಂದರೆ ಅನಂತಕ್ಕೆ ರಿಲೇಷನೇ ಇಲ್ಲ. ಏಕೆಂದರೆ ಒಂದು ಇನ್ನೊಂದು ಅಂದರೆ ಸಂಬಂಧ ಆಗುತ್ತದೆ. ಈ ಸಂಬಂಧಕ್ಕೆ ಆಧಾರ ದೇಶಗತ ಸಂಬಂಧ ಆಗಬಹುದು, ಕಾಲರೂಪ ಸಂಬಂಧ, ದೇಶರೂಪ ಸಂಬಂಧ, ವಸ್ತುರೂಪ ಸಂಬಂಧ. ದೇಶಗತ ಅಂದರೆ ಇಲ್ಲಿ ಅಲ್ಲಿ, ಕಾಲಗತ ಅಂದರೆ ಹಿಂದೆ ನಂತರ, ವಸ್ತುಗತ ಅಂದರೆ ಇದು ಅದು, ನಾನು ಇನ್ನೊಂದು ಇದು. ಆದರೆ ಪಾರಮಾರ್ಥಿಕ ಅಂದರೆ ಅದು ಇಲ್ಲಿ ಅಲ್ಲಿ ಎಂದು ವಿಂಗಡವಿಲ್ಲದೆ ಎಲ್ಲವೂ ಒಂದೇ ಇರವು. ಹಿಂದೆ ಮುಂದೆ ಎಂದು ಸೀಕ್ವೆನ್ಸ್ ಇಲ್ಲ, ಆಲ್ ಒಟ್ಟೆ ಅರಿವು. ಅದಕ್ಕೆ ಹಿಂದೆ ಮುಂದೆ ಎಂದಿಲ್ಲ, ಎಲ್ಲವೂ ಒಟ್ಟೆ ಅರಿವು. ಸಬ್ಜೆಕ್ಟ್ ಆಬ್ಜೆಕ್ಟ್, ಜ್ಞಾತೃ ಜ್ಞೇಯ ಎಂಬ ವಿಂಗಡವಿಲ್ಲದ ಒಟ್ಟು ಅರಿವು. ಜ್ಞಾತೃ ತಾನೇ, ಜ್ಞೇಯವೂ ತಾನೇ, ಅರಿವೇ ಅರಿವು. ಹೀಗೆ ಇದನ್ನು ಪಾರಮಾರ್ಥಿಕ. ವೇದಾಂತದಲ್ಲಿ ಒಂದು ಪಾರಮಾರ್ಥಿಕ ದೃಷ್ಟಿ, ಒಂದು ವ್ಯಾವಹಾರಿಕ ದೃಷ್ಟಿ, ಎರಡು ದೃಷ್ಟಿಗಳನ್ನಿಟ್ಟುಕೊಂಡೇ ಎಲ್ಲವೂ ವೇದಾಂತೋಪದೇಶ ನಡೆಯುತ್ತದೆ. ದೃಷ್ಟಿ ಭೇದ ಹೇಳ್ತೀವಿ. ಭೇದ ಅಂದರೆ ಎರಡು ಎಂದರ್ಥ, ವಿಂಗಡ ಎಂದರ್ಥ ಅಷ್ಟೆ. ಅದೊಂದು ಇದೊಂದು. ನಾವು ಹೇಳಿದ್ದು ಯಾವ ದೃಷ್ಟಿ ಹೇಳ್ತಾ ಇದ್ದಿ ಅದು ತಿಳ್ಕೊ. ಇನ್ನೊಂದು ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ಪರಿಮಿತ ದೃಷ್ಟಿ, ಪೂರ್ಣ ದೃಷ್ಟಿ. ಅಂದರೆ ಈ ಎರಡು ದೃಷ್ಟಿಗಳು ಸಮಾಂತರವಾಗಿ ಪ್ಯಾರಲಲ್ಲಾಗಿ ನಡೆಯುತ್ತಾ ಇವೆಯಾ? ಒಂದು ರೈಲ್ವೆ ಟ್ರ್ಯಾಕ್ನಲ್ಲಿ ಈ ಎರಡು ಪಟ್ಟಗಳು ಪಕ್ಕಪಕ್ಕದಲ್ಲೇ ಇರುತ್ತವೆ, ಎಂದಿಗೂ ಇರುತ್ತವೆ. ಹಾಗಿರುತ್ತದ? ವ್ಯವಹಾರ ದೃಷ್ಟಿಯಲ್ಲಿರುವಾಗ ವ್ಯವಹಾರ ದೃಷ್ಟಿ, ಪಾರಮಾರ್ಥ ದೃಷ್ಟಿ ಎರಡಿವೆ. ಅಂದರೇನು? ಪರಿಮಿತ ದೃಷ್ಟಿಯಲ್ಲಿರುವಾಗ ಇದಕ್ಕಿಂತ ಒಂದು ಪೂರ್ಣ ದೃಷ್ಟಿ ಇದೆ ಎಂದು ಹೇಳ್ತೀವಿ. ಪೂರ್ಣ ದೃಷ್ಟಿಗೆ ಬಂದರೆ ಪರಿಮಿತ ಎಂಬುದು ಬಿಡಿಯಾಗಿಲ್ಲ, ಪರಿಮಿತವನ್ನು ಸೇರಿಸಿಕೊಂಡೇ ಪೂರ್ಣ ಆಗುತ್ತದೆ. ಪಾರಮಾರ್ಥಿಕ ದೃಷ್ಟಿ ಇನ್ಕ್ಲೂಡ್ಸ್ ವ್ಯವಹಾರ ದೃಷ್ಟಿ. ಅಂದರೆ ವ್ಯಾವಹಾರಿಕ ಪ್ರಪಂಚ ಅವಸ್ಥೆಯನ್ನೆಲ್ಲ ತನ್ನಲ್ಲಿ ಅಡಕ ಮಾಡಿಕೊಂಡೇ ಪಾರಮಾರ್ಥಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿಗೆ ವ್ಯಾವಹಾರಿಕ ದೃಷ್ಟಿ ಎಂದು ಬಿಡಿಯಾಗಿಲ್ಲ. ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದಾಗ ಎರಡು ದೃಷ್ಟಿಗಳಿರುವುದಿಲ್ಲ, ವ್ಯಾವಹಾರಿಕ ದೃಷ್ಟಿ ಇರುವಾಗ ಎರಡು ಅನಿಸುತ್ತದೆ. ಅಂದರೆ ಹಾವಾಗಿ ನೋಡುವಾಗ ಹಾವು ಹಗ್ಗ, ಹಾವನ್ನು ಇಟ್ಟುಕೊಂಡು ನೋಡಿದಾಗ ಹಾವು ಹಗ್ಗ ಎಂದು ಎರಡಿರುತ್ತದೆ. ಹಗ್ಗ ತಿಳ್ಕೊಂಡಾಗ ಮತ್ತೆ ಹಾವು ಹಗ್ಗ ಎರಡಾಗ್ತದೆ? ಎರಡು ಹೋಯಿತು. ಒಂದು ಹಗ್ಗ ಎಂದು ತಿಳ್ಕೊಂಡರೆ ಹಾವು ಅದರಲ್ಲೇ ಅಡಕವಾಗಿದೆ, ಅದೇ ಹಗ್ಗ. ಅದು ಹಗ್ಗ, ಹಾವು ಅದರಲ್ಲಿ ಅಡಕವಾಗಿದೆ, ಒಂದೇ ಒಂದು. ಈಗ ನೀವು ಹಾವೆಂದು ನೋಡುವಾಗ ಈ ಹಾವು ಅಸಂಪೂರ್ಣವಾಗಿದೆ, ಪರಿಮಿತವಾಗಿದೆ. ಅದಕ್ಕೋಸ್ಕರ ಇದನ್ನು ಪೂರ್ಣಗೊಳಿಸುವುದು, ಇದಕ್ಕೆ ಆಧಾರವಾಗಿ ಇನ್ನೊಂದು ತತ್ವ ಇದೆ. ಆ ತತ್ವದಿಂದ ಇದು ಬದುಕುತ್ತದೆ. ವ್ಯವಹಾರ ಈಸ್ ಆಧಾರವಾಗಿದ್ದು, ಆಶ್ರಿತವಾಗಿದ್ದು, ಪರಿಪೂರ್ಣ ತತ್ವವನ್ನು, ಪರಮಾರ್ಥವನ್ನು ಆಶ್ರಯಿಸಿಕೊಂಡು ವ್ಯವಹಾರ ತೋರ್ತದೆ. ಸಾಕ್ಷಿಯನ್ನು ಆಶ್ರಯಿಸಿಕೊಂಡು ಆಧರಿಸಿಕೊಂಡು ಅವಸ್ಥೆ ಒಳಗಿನ ಜ್ಞಾತೃಜ್ಞೇಯ ಎಲ್ಲ ತೋರ್ತದೆ. ಜ್ಞಾತೃ ಜ್ಞೇಯವೆಲ್ಲ ಸಾಕ್ಷಿಯನ್ನು ಆಧಾರವಾಗಿಟ್ಟುಕೊಂಡೇ, ಅದನ್ನು ಆಧರಿಸಿಕೊಂಡೇ ತೋರ್ತದೆ. ಅಥವಾ ಅದನ್ನೇ ವಿಂಗಡಿಸಿ ನೋಡ್ತಾ ಇದ್ದೀವಿ. ಆದರೆ ಅದರ ದೃಷ್ಟಿಯ ವಿಂಗಡಗಳಿಲ್ಲ, ಎಲ್ಲವೂ ತಾನೇ. ಆದ್ದರಿಂದ ಪಾರಮಾರ್ಥಿಕ ವ್ಯಾವಹಾರಿಕ ಎಂಬುದು ಎರಡು ಸಮಾಂತರ ಅಲ್ಲ, ಪ್ಯಾರಲಲ್ ಅಲ್ಲ. ಏಕೆ ಅಂದರೆ ಪಾರಮಾರ್ಥಿಕ ದೃಷ್ಟಿಗೆ ಇನ್ನು ಎರಡನೇದಿಲ್ಲ.
ಆದ್ದರಿಂದ ವ್ಯವಹಾರ ದೃಷ್ಟಿಗೆ ಇದು ವ್ಯವಹಾರ, ಇದು ಪರಮಾರ್ಥ ಎಂದು ವಿಂಗಡಿಸಿ ಉಪದೇಶ ಮಾಡ್ತೀವಿ. ಆದ್ದರಿಂದ ಉಪದೇಶ ಮಾಡುವಾಗ, ವಿಚಾರ ಮಾಡುವಾಗ, ಸಾಧಕನಾಗಿರುವಾಗ ಎರಡು. ಆದರೆ ಪರಮಾರ್ಥ ದೃಷ್ಟಿ ಅವಲಂಬಿಸಿದ್ದರೆ ಇನ್ನೀಗ ವ್ಯವಹಾರ ಎಂಬುದು ಬಿಡಿಯಾಗಿಲ್ಲ. ಏಕೆಂದರೆ ವ್ಯವಹಾರವನ್ನು ತನ್ನಲ್ಲಿ ಅಡಕ ಮಾಡಿಕೊಂಡೇ ಪರಮಾರ್ಥವಾಗುತ್ತದೆ. ವ್ಯವಹಾರ ಎಂಬುದಕ್ಕೆ ಸ್ವತಂತ್ರ ಇರುವಿಕೆ ಇಲ್ಲ. ಈ ಪರಮಾರ್ಥದ ಇರುವಿಕೆಯನ್ನೇ ಪರಿಮಿತವಾಗಿ ತಾತ್ಕಾಲಿಕವಾಗಿ ಇಟ್ಕೊಳ್ತದೆ, ಅದನ್ನೇ ತಾತ್ಕಾಲಿಕವಾಗಿ. ಹಾಗೆಯೇ ಆದ್ದರಿಂದ ಪಾರಮಾರ್ಥಿಕ ವ್ಯವಹಾರಿಕ ಭೇದ ಇರಬೇಕು. ಇದು ನಮಗೆ ಅದ್ವೈತಗಳಲ್ಲಿ ಸ್ಪಷ್ಟವಾಗಿದೆ. ಏಕೆಂದರೆ ಅನುಭವ ಹಾಗೆ ಕಂಡು ಬರ್ತದೆ. ಈಗ ಬೌದ್ಧರು ಹೇಳಿದ್ದೇನೆಂದರೆ, ಬೌದ್ಧರಲ್ಲಿ ಕ್ಷಣಿಕ ವಿಜ್ಞಾನವಾದಿಗಳು ಅವರೇನು ಹೇಳ್ತಾರೆ ಅಂದರೆ, ಹೊರಗಿನ ಪ್ರಪಂಚವೆಲ್ಲ ನನ್ನ ಮನಸ್ಸೇ, ನನ್ನ ವೈಯಕ್ತಿಕ ಮನಸ್ಸೇ ಎಂದು ತಿಳ್ಕೊಂಡು ಬಿಟ್ಟರು. ಇತ್ತೀಚೆಗೆ ಇದು ಹಿಂದೆನೂ ಇತ್ತು, ಬಟ್ ಇತ್ತೀಚೆಗೆ ಮತ್ತೊಂದು ಸಲ ನೆನಪಾಯಿತು. ಒಬ್ಬರು ಕೇಳಿದ್ದಾರೆ ನನ್ನನ್ನು, ಎಷ್ಟೋ 2-3 ಹೆಚ್ಚೆ 2-3-4 ಅದಕ್ಕಿಂತ ಹೆಚ್ಚೆ ಕೇಸುಗಳು ನೋಡಿದ್ದೀನಿ. ಬಟ್ ಅದು ಒಂದು ಬಂತು, ಅದು ಹೇಳ್ತೀನಿ ನೋಡಿ. ಅವನೇನು ಹೇಳ್ತಾನಂದರೆ, ನನಗೆ ಈ ಜಾಗೃತ ಅವಸ್ಥಾ ಜಾಗೃತ ಪ್ರಪಂಚವೆಲ್ಲ ಕನಸು ಎಂದು ಗೊತ್ತಾಯಿತು. ನನಗೆ ಕನಸು ಎಂದು ನನಗೆ ಗೊತ್ತಾಯಿತು. ಆದರೆ ಇನ್ನೂ ನಮಗೆ ಜೀವಭಾವ ದುಃಖ ಹೋಗುತ್ತಾ ಇಲ್ಲ. ಇದು ಬೌದ್ಧರ ಹೇಳಿದ ಹಾಗೆ ತಪ್ಪು ಮಾಡಿದ. ಒಬ್ಬ ಸಾಧು ಬಂದ ನನಗೆ, ವಿಶಾಖಪಟ್ಟಣದಿಂದ ಬಂದ ಒಂದು ಸಲ. ನಾನು ದೊಡ್ಡಬಳ್ಳಾಪುರನಲ್ಲಿದ್ದೆ. ಅಲ್ಲಿಂದ ಬಂದ. ಏನು ಪ್ರಶ್ನೆ ಹೇಳ್ತಾನಂದರೆ, ಇದೆಲ್ಲ ಕನಸು ಕನಸು ಕನಸು, ನಾನು ಬ್ರಹ್ಮ, ನಾನು ಈ ಪ್ರಪಂಚವಲ್ಲ, ನಾನು ದೇಹವಲ್ಲ ಎಂದು ಈ ಮಾತನ್ನು ಹೇಳಿಕೊಂಡು ನನ್ನನ್ನು ನಾನು ಹೀಗೆಯೇ ಹೇಳಿಕೊಂಡು ವರ್ಷಗಟ್ಟಲೆ ನಡೆಯಿತು, 10 ವರ್ಷ. ಆದ್ದರಿಂದ ನಾನು ಈ ಜಗತ್ತಲ್ಲ, ನಾನು ದೇಹವಲ್ಲ ಇದು ಅಂದ್ಕೊಂಡರೆ ನನಗೆ ನಿದ್ದೆ ಹೋಗುವಾಗಲೂ ನಿದ್ದೆ ನನಗೆ ಬರುವುದೇ ಇಲ್ಲ. ಎಷ್ಟೋ ವರ್ಷ ಆಯಿತು ನನಗೆ ನಿದ್ದೆ ಬರ್ತಾ ಇಲ್ಲ. ಅವನು ಹೇಳ್ತಾನೆ, ನಿದ್ದೆಯಲ್ಲಿಯೂ ನಾನು ದೇಹವಲ್ಲ ಈ ವೃತ್ತಿ ಇರುತ್ತದೆ. ಏನಪ್ಪ, ನಾನು ದೇಹವಲ್ಲ ಎಂಬುದು ಒಂದು ವೃತ್ತಿ ಇರುತ್ತದೆ. ನೀವು ನಿದ್ದೆ ಹೋದಾಗ ನಿಜವಾಗಿ ತನಿ ನಿದ್ದೆಯಲ್ಲಿ, ಸುಷುಪ್ತಿಯಲ್ಲಿ ನಾನು ಈಗ ಎಚ್ಚರ ಇಲ್ಲ, ನಾನು ಮಲ್ಕೊಂಡಿದ್ದೇನೆ, ನಾನು ಎಚ್ಚರದಲ್ಲಿಲ್ಲ, ನಾನೀಗ ಮಲ್ಕೊಂಡಿದ್ದೇನೆ. ಯಾರಿಗಾದರೂ ವೃತ್ತಿ ಇರುತ್ತದೆ? ವೃತ್ತಿ ಇದ್ದರೆ ಏನು ಹೇಳಬೇಕು, ಅದು ನಿದ್ದೆ ಆಗುತ್ತದೆ. ನಿಮಗೆ ವೃತ್ತಿ ಇದ್ದರೆ ಅದು ನಿದ್ದೆ ಆಗುತ್ತದೆ, ಅದು ಎಚ್ಚರಣೆ ಆಗಿಬಿಡ್ತದೆ. ನಿದ್ದೆ ಆಗಲ್ಲ. ನಿದ್ದೆಯಲ್ಲಿ ವೃತ್ತಿ ತಾನೇ ಇಲ್ಲ. ಆದ್ದರಿಂದ ಆ ಸುಷುಪ್ತಿ ಅನುಭವ ತಾನೇ ಇದೆ. ತಾನೇ ಇದ್ದರೆ ಸುಮ್ಮನೆ ಗಮನಿಸು, ಅದೇ ಕಂಡು ಬರ್ತದೆ, ಅದೇ ಅನುಭವಕ್ಕೆ ಬರ್ತದೆ, ಅದೇ ಗೊತ್ತಾಗ್ತದೆ. ನೀನು ಊಹಿಸ್ಕೊಳ್ಳಬೇಡ. ಜನರು ಏನು ಮಾಡ್ತಾರೆ, ಇದೆಲ್ಲ ಕನಸು ಅಂದರೆ ಇದು ಕನಸು ಎಂಬುದು ನೋಡಿ. ಕನಸಂದರೆ ಯಾವಾಗ ಗೊತ್ತಾಗ್ತದೆ ಕನಸೆಂಬುದು? ಓಕೆ, ಈ ಎಚ್ಚರ ಬಿಡು. ನಾವು ಕನಸೆಂದು ಯಾವುದನ್ನು ಹೇಳ್ತೀವೋ ಅದು ಕನಸೆಂಬುದು ಯಾವಾಗ ಗೊತ್ತಾಯಿತು? ಕನಸಿನಲ್ಲಿರುವಾಗ ಅದು ಕನಸು ಎಂದು ಗೊತ್ತಾಯಿತಾ? ಎಚ್ಚರಣೆ ಇತ್ತು. ನೀವು ಎಚ್ಚರಗೊಂಡಾಗ ಅದು ಕನಸು ಎಂದು ಗೊತ್ತಾಯಿತು. ಕನಸಿನಲ್ಲಿರುವಾಗ ಇದು ಕನಸು ಎಂದು ಯಾರಿಗೂ ಅನಿಸುವುದೇ ಇಲ್ಲ. ನಿನಗಾಗಲಿ ನನಗಾಗಲಿ ಯಾರಿಗಾದರೂ ಅನಿಸುವುದೇ ಇಲ್ಲ. ಅಲ್ಲಿ ಅದು ಎಚ್ಚರಣೆ ಅನಿಸುತ್ತದೆ. ಆದರೆ ಈ ಎಚ್ಚರ ಪ್ರಪಂಚವು ಅಷ್ಟೇ. ಇದು ಕನಸು ಎಂದು ಊಹಿಸಿಕೊಂಡರೆ ಏನಾಗುತ್ತದೆ? ನಾವು ಎಚ್ಚರದಲ್ಲಿರುವಂಥ ಜ್ಞಾತೃವಾಗಿದ್ದೇವೆ. ಈ ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗಿ, ಅಂತಃಕರಣ ಅಭಿಮಾನಿಯಾಗಿ ಈ ನಾನೆಂಬ ವೃತ್ತಿ ಇದೆ, ನಾನೆಂಬ ಬುದ್ಧಿ ಇದೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಅಂದರೆ ಏನು? ಸಂಕಲ್ಪಗಳಾಗ್ತಾ ಇದೆ. ವಿಲ್ ಕೆಲಸ ಮಾಡ್ತಾ ಇದೆ. ವಿಲ್ ಅಂದರೆ ಸಂಕಲ್ಪಗಳು, ಯೋಚನೆಗಳು ಮಾಡ್ತಾ ಇದೆ. ಈ ಸಂಕಲ್ಪಗಳು ಯೋಚನೆ ಮಾಡುವಂಥ ಯಾವ ಮನಸ್ಸಿದೆಯೋ ಆ ಮನಸ್ಸು ಇದೆಲ್ಲ ಕನಸು ಎಂದು ಊಹಿಸ್ಕೊಳ್ಳಬೇಕಾ? ಶುಡ್ ಯು ಇಮ್ಯಾಜಿನ್? ಆ್ಯಂಡ್ ಅದೇ ಇಮ್ಯಾಜಿನೇಷನ್ ಕೀಪ್ ಆನ್ ಮೇಂಟೈನಿಂಗ್ ಕಂಟಿನ್ಯೂಸ್ಲಿ?
ಹಾಗೆ ಮಾಡಿದ್ದಾರೆ. ಅಂದರೆ ಇದು ಯಾರು ಮಾಡ್ತಾ ಇದ್ದಾರೆ? ಇದು ಕನಸು ಎಂದು ಯಾರು ಹೇಳ್ತಾ ಇದ್ದಾರೆ? ಕನಸಿನ ವ್ಯಕ್ತಿ. ಈ ಕನಸಿನ ಪ್ರಪಂಚಗಳೆಲ್ಲ ಕನಸೇ ಅಲ್ಲವೇ? ನೋಡಿ, ಈ ವಸ್ತುವೆಲ್ಲ ಅನಿಸುತ್ತಾ ಇದೆ, ನಿಜವಾಗಿಲ್ಲ. ಇವರೆಲ್ಲರೂ ಮನುಷ್ಯರು ಬಂದರಂತೆ, ಎದುರಾಗಿ ಕೂತಿದ್ದರಂತೆ, ಕೇಳುತ್ತಿದ್ದರಂತೆ, ನಾನು ಹೇಳುತ್ತಿದ್ದನಂತೆ. ಇದೆಲ್ಲ ಕನಸಾಗ್ತಾ ಇದೆ. ಇದೆಲ್ಲ ಕನಸಾಗ್ತಾ ಇದೆ ಎಂದು ಯಾರು ಊಹಿಸ್ಕೊಳ್ತಾ ಇದ್ದಾರೆ? ಎಚ್ಚರದಲ್ಲಿರುವ ಜ್ಞಾತೃವು ಇದೆಲ್ಲ ಕನಸು ಎಂದು ಊಹಿಸ್ಕೊಳ್ತಾನೆ. ನಾವು ವೇದಾಂತದಲ್ಲಿ ಹೇಳಿದ್ದು. ಇದು ಭಯಂಕರ ತಪ್ಪು. ಇದೇ ಬೌದ್ಧರು ಮಾಡುತ್ತಿರುವ ತಪ್ಪು. ಕ್ಷಣಿಕ ವಿಜ್ಞಾನವಾದಿಗಳು ಮಾಡಿದ್ದ ಈ ತಪ್ಪೇ. ಪ್ರಮಾತೃ, ಎಚ್ಚರದಲ್ಲಿರುವ ಪ್ರಮಾತೃ, ಕನಸಿನಲ್ಲಿರುವ ಪ್ರಮಾತೃ ಅವರಿಗೆ ಹೇಳ್ತಾ ಇಲ್ಲ. ಅಂದರೆ ಎಚ್ಚರ ಪ್ರಮಾತೃ ಎಚ್ಚರವನ್ನು ಕನಸು ಎಂದು ತಿಳ್ಕೊಳ್ಳುವಕ್ಕೆ ಆಗಲ್ಲ. ನೋಡಿ ವ್ಯತ್ಯಾಸ. ಕನಸಿನ ಪ್ರಮಾತೃ ಕನಸಿನ ಅವಸ್ಥೆಯನ್ನು ಅನುಭವಿಸುವಾಗ ಎಚ್ಚರವೆಂದೇ ಅನುಭವಿಸುತ್ತಾನೆ ಹೊರತು ಇದು ಕನಸು ಎಂದು ಅವರಿಗೆ ಎಚ್ಚರ ಆಗುವುದೇ ಇಲ್ಲ. ಎಚ್ಚರ ಆದರೆ ಅವರು ಕನಸಿನಲ್ಲೇ ಇರುವುದಿಲ್ಲ. ಆದ್ದರಿಂದ ಇದು ಕನಸು ಎಂದು ಯಾರಿಗೆ ಗೊತ್ತಾಗ್ತದೆ? ಎಚ್ಚರಗೊಂಡ ಸಾಕ್ಷಿ ಮಟ್ಟಕ್ಕೆ ಗೊತ್ತಾಗ್ತದೆ. ಪಾರಮಾರ್ಥಿಕ ದೃಷ್ಟಿಗೆ ಇದು ಕನಸು ಎಂದು ಗೊತ್ತಾಗ್ತದೆ. ಎಚ್ಚರದಲ್ಲಿರುವ ವ್ಯಕ್ತಿಗೆ ಗೊತ್ತಾಗಲ್ಲ. ಇವರೇನು ಹೇಳ್ತಾರೆ? ಎಚ್ಚರದಲ್ಲಿ ವ್ಯಕ್ತಿಯಾಗಿರುತ್ತಾನೆ, ದೇಹೇಂದ್ರಿಯ ಮನಸ್ಸುಗಳು ಇಟ್ಕೊಳ್ತಾನೆ, ಇದೆಲ್ಲ ಕನಸು ಎಂದು ತಿಳ್ಕೊಳ್ತಾನೆ. ಏನಾದರೂ ತೊಂದರೆ ಆದರೆ, ಯಾರಾದರೂ ಕಷ್ಟ ಕೊಟ್ಟರೆ, ಏನಾದರೂ ತೊಂದರೆ ಆದರೆ ಇದೆಲ್ಲ ಕನಸೇ ಅಲ್ಲವೇ ಬಿಡಿ, ಇದೆಲ್ಲ ಕನಸು ಎಂದು ಸ್ವಾಮೀಜಿ ನಾನು ಹೀಗೆ ನೆನಪಿಸ್ಕೊಂಡರೆ ನನಗೆ ಮನಸ್ಸು ಹಗುರವಾಗ್ತದೆ, ಹೆಚ್ಚು ಟೆನ್ಷನ್ ಆಗಲ್ಲ, ಬಿಟ್ಕೊಳ್ತೀನಿ, ಸ್ವಲ್ಪ ಆನಂದವಾಗಿರ್ತೀನಿ. ಆದರೆ ನನಗಿನ್ನೂ ದುಃಖ ಹೋಗ್ತಾ ಇಲ್ಲ, ಇನ್ನೂ ಜೀವಭಾವ ಹೋಗ್ತಾ ಇಲ್ಲ, ನಾನು ದೇಹ ಎಂಬುದು ಹೋಗ್ತಾ ಇಲ್ಲ. ಏನು ಮಾಡಬೇಕು? ನನಗೆ ಇದೆಲ್ಲ ಕನಸು ಎಂದು ಗೊತ್ತಾಯಿತು. ನಮ್ಮ ಸ್ವಾಮೀಜಿ ಪರಮಾರ್ಥ ಚಿಂತಾಮಣಿಯಲ್ಲಿ ಹೇಳಿದ್ದಾರಲ್ಲ, ಇದೆಲ್ಲ ಕನಸು ಎಂದು ತಿಳ್ಕೊಂಡೆ, ಆದರೆ ಹೋಗ್ತಾ ಇಲ್ಲ. ಏನಾಯಿತು? ಇಲ್ಲಿ ತಪ್ಪೇನಾಯಿತು ಗಮನಿಸಿದ್ದೀರಾ? ಎಚ್ಚರ ವ್ಯಕ್ತಿಯಾಗಿ ಇದನ್ನು ಕನಸು ಎಂದು, ಎಚ್ಚರ ವ್ಯಕ್ತಿಗೆ ಇದು ಕನಸು ಎಂದು ಗೊತ್ತಾಗುತ್ತದಾ? ಗೊತ್ತಾಗಲ್ಲ. మరి ನಿಮಗೆ ಆಯಿತೇನು? ಯು ಕೀಪ್ ಆನ್ ಇಮ್ಯಾಜಿನಿಂಗ್. ನಿಮ್ಮ ಇಮ್ಯಾಜಿನೇಷನ್ ಊಹಾ ಮಾಡಿಕೊಂಡು ತಿಂಗಳ ಊಹೆಯನ್ನು ಗಟ್ಟಿ ಮಾಡಿಕೊಂಡ. ಇದು ಊಹೆ ಎನ್ನುವುದು ಉಪಾಸನ ಆಯಿತು. ಅದು ವಿಚಾರ ಅಲ್ಲ, ಜ್ಞಾನವಾಗಲಿಲ್ಲ. ಅದು ಜ್ಞಾನವಾಗಲಿಲ್ಲ, ವಿಚಾರ ಮಾಡಲಿಲ್ಲ. ಹಿ ಓನ್ಲಿ ಇಮ್ಯಾಜಿನೇಷನನ್ನೇ ಮಾಡಿ ಗಟ್ಟಿಗೊಳಿಸ್ಕೊಂಡ. ಇದು ಉಪಾಸನ ಮಾಡಿದ. ಅದಕ್ಕೋಸ್ಕರ ಗುರು ಮುಖದಿಂದ ಕೇಳು, ಹೇಗೆ ಮಾಡಬೇಕು ಎಂದು ತಿಳ್ಕೊ. ಒಂದಕ್ಕೂ ಒಂದು ಮಾಡಿ ಹುಚ್ಚಾಗಿ ಬಿಟ್ಟವರಿದ್ದಾರೆ. ಹೇಳಿದ್ದೀನಲ್ಲ, ವಿಶಾಖಪಟ್ಟಣದಿಂದ ಬಂದವನು ಸಾಧು ವೇಷದಲ್ಲಿದ್ದಾನೆ, ಕಷಾಯ ಹಾಕ್ಕೊಂಡು ಬಂದ. ಏನು ಹೇಳ್ತಾನೆ? ಈಗ ನಾನು ಇದೆಲ್ಲ ಕನಸು, ನಾನು ದೇಹವಲ್ಲ ಹೀಗೆ ಊಹಿಸ್ಕೊಂಡೆ. ಈಗ ನನಗೆ ಅದೇ ಥಾಟ್ ಬರುತ್ತಾ ಇದೆ. ಆ ಥಾಟು ಗಟ್ಟಿಯಾಯಿತು. ಉಪಾಸನ ಮಾಡಿಕೊಂಡರೆ ಅದನ್ನೇ ಮಾಡಿಕೊಂಡು ಕೆಲವು ದಿವಸಕ್ಕೆ ಅದೇ ಅನಿಸುತ್ತದೆ. ಒಬ್ಬ ನೋಡಿ ಯಾರೋ ಹೇಳ್ತಾರೆ, ಇವನು ಕೆಟ್ಟವನು, ಅವ್ರ ಜೊತೆಗೆ ಹೋಗಬೇಡ, ಅವನು ಕೆಟ್ಟವನು, ಅವ್ರು ಕಳ್ಳತನ ಮಾಡ್ತಾನೆ, ನಮ್ಗೆ ಅನ್ಯಾಯ ಮಾಡಿದ, ಇವನು ಕೆಟ್ಟವನು ಅಂದರೆ ಅವನು ಕೆಟ್ಟವನು ಯೋಚನೆ ಮಾಡಿ ಮುಂದೆ 3 ತಿಂಗಳು 6 ತಿಂಗಳಿಗೆ ಏನಾಗುತ್ತದೆ? ಅವ್ರು ಕಂಡು ಬಂದರೆ ಸಾಕು, ಇವನು ಬಂದಿದ್ದಾನ, ಇವನು ಕೆಟ್ಟ. ಬುದ್ಧಿ ಗಟ್ಟಿ ಆಗ್ತದಲ್ಲವೇ? ಗಟ್ಟಿ ಆಗುವುದೇ ಅಲ್ಲವೇ? ಆ ಮನುಷ್ಯ ನೋಡಿದ ತಕ್ಷಣವೇ ಅಲ್ಲ, ನೋಡುವುದೇ ಅಲ್ಲ, ನೆನಪಿಸ್ಕೊಂಡರೂ ಅದೇ ಭಾವನೆ ಬರುತ್ತದೆ. ಇದೇ ಉಪಾಸನ. ಒಂದು ಭಾವನೆಯನ್ನು ಗಟ್ಟಿ ಮಾಡಿಕೊಂಡರೆ, ನೆನಪಿಸ್ಕೊಂಡ್ರೆ ಅದೇ ಕಂಡು ಬರ್ತದೆ. ಇದು ಉಪಾಸನ. ಆದರೆ ಇದು ಶಾಸ್ತ್ರೋಕ್ತ ಉಪಾಸನ ಆಗಬೇಕು. ತಾವು ಮಾಡಿಕೊಂಡರೆ ಲೌಕಿಕ ಉಪಾಸನ ಸಂಸಾರ ಆಗುತ್ತದೆ. ಇವನು ಕೆಟ್ಟವನು, ಇವನು ಒಳ್ಳೆಯನು, ಇವನಂದರೆ ನನಗಿಷ್ಟ ಅಲ್ಲವೇ? ಈ ವ್ಯಕ್ತಿ ಅಂದರೆ ನನಗಿಷ್ಟ ಎಂದು ಇವನೇ ಇಷ್ಟ ಪ್ರೀತಿ ಮಾಡಿ ಪ್ರೀತಿ ಅಂದ್ರೇನು? ಒಂದು ಮೋಹ, ಒಂದು ಆಸಕ್ತಿಯನ್ನೇ ಇಟ್ಟುಕೊಂಡು ಅದೇ ಮತ್ತೆ ಯೋಚನೆ ಮಾಡಿಬಿಟ್ರೆ ಈಗ ಅದೇ ವ್ಯಕ್ತಿ ಕಂಡು ಬರ್ತಾನೆ. ಕಣ್ಣು ಮುಚ್ಚಿದ್ರೆ ಅವನೇ ಕಂಡು ಬರ್ತಾನೆ, ಕನಸಿನಲ್ಲಿ ಅವನೇ ಕಂಡು ಬರ್ತಾನೆ. ಇದೇನಿದೆ? ಇದು ಉಪಾಸನ ಆಯಿತು. ಆದರೆ ಇದು ರಾಗದ್ವೇಷದ ಉಪಾಸನ ಆಯಿತು. ಉಪಾಸನ ಲೌಕಿಕ ಉಪಾಸನ, ರಾಗದ್ವೇಷ ಉಪಾಸನೂ ಆಗುತ್ತದೆ. ರಾಗದಿಂದ, ದ್ವೇಷದಿಂದ, ಈರ್ಷದಿಂದ ಮಾಡಿರುವ ಉಪಾಸನೆಗಳು.
ಅಲ್ಲ, ಶಾಸ್ತ್ರೋಕ್ತವಾಗಿ ಹೇಳಿದ್ದು ಶ್ರದ್ಧಾ ಭಕ್ತಿಯಿಂದ ಆಗಬೇಕು, ಪೂಜ್ಯ ಭಾವದಿಂದ ಆಗಬೇಕು. ಅಭಿಮಾನ ಅಹಂಕಾರಗಳನ್ನು ಬಿಟ್ಟು ವಿನಯದಿಂದ, ಆದರದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಶಾಸ್ತ್ರ ಹೇಳಿದೆ ಎಂದು ಗುರುಮುಖದಿಂದ ತಗೊಂಡು ಶಾಸ್ತ್ರ ಹೇಳಿದ್ದನ್ನು ಅದನ್ನು ವಿನಯದಿಂದ ಮಾಡಬೇಕು. ಮನಸ್ಸು ಸಾತ್ವಿಕವಾಗಬೇಕು. ವೈಯಕ್ತಿಕ ರಾಗದ್ವೇಷ ಸಂಬಂಧ ಮೂಲಕ ಉಪಾಸನ ಆಗಬಾರದು. ನಾವು ಲೌಕಿಕರು ಉಪಾಸನೆ ಮಾಡ್ತಾ ಇದ್ದಾರೆ. ಲೌಕಿಕರ ಉಪಾಸನ, ಶಾಸ್ತ್ರೋಕ್ತ ಉಪಾಸನಕ್ಕೆ ವ್ಯತ್ಯಾಸ ನೋಡಿ. ಉಪಾಸನ ಕ್ವಾಲಿಟಿ ಒಂದೇ, ಆದರೆ ಉಪಾಸನ ಮಾಡುವ ಯಾರನ್ನು ಏನಾಗಿ ಮಾಡ್ತಾ ಇದ್ದೀವಿ ಅಲ್ಲಿ ವ್ಯತ್ಯಾಸ ಇದೆ. ಇಲ್ಲೇನೋ ಶಾಸ್ತ್ರ ಹೇಳಿದ ಉಪಾಸನ ಮಾಡ್ತಾ ಇದ್ದೀವಿ, ಅಲ್ಲೇನೋ ರಾಗದ್ವೇಷದಿಂದ ಮಾಡ್ತಾ ಇದ್ದಾನೆ. ಅಭಿಮಾನ, ಅಹಂಕಾರ, ಮೋಹ, ಆಸಕ್ತಿ, ಆ ಆಸಕ್ತಿಯನ್ನೇ ಗಟ್ಟಿಗೊಳಿಸಿಕೊಂಡರೆ ಅದು ಉಪಾಸನ ಆಯಿತು. ಆದರೆ ಅದು ಲೌಕಿಕ, ಅದು ಮೋಹ, ಅದು ಶಾಸ್ತ್ರೋಕ್ತ ಉಪಾಸನ ಅಲ್ಲ. ಶಾಸ್ತ್ರ ಹೇಳಿದ್ದು ಜ್ಞಾನ ಆಗುತ್ತದೆ. ಶ್ರದ್ಧಾ, ವಿನಯ, ಭಕ್ತಿ, ಆದರ, ಶಾಸ್ತ್ರ ಪ್ರಮಾಣ ಎಂದಿರುತ್ತೆ. ಇದು ಸಾತ್ವಿಕ ಆಗುತ್ತದೆ. ಲೌಕಿಕ ಮಾಡಿದ್ದು ರಾಜಸ ಆಗುತ್ತದೆ, ಅಭಿಮಾನಪೂರ್ವಕ ಆಗುತ್ತದೆ. ಲೌಕಿಕರು ಮಾಡುವುದೆಲ್ಲ ಉಪಾಸನೆ. ಅವರು ಉಪಾಸನ ಅಂದರೆ ಏನು ಹೇಳ್ತಾರೆ? ನೀವು ಮಾಡುತ್ತಿದ್ದೆಲ್ಲ ಉಪಾಸನೆ, ನಾವೆಲ್ಲರೂ ಮಾಡುತ್ತಿದ್ದದೆ. ಲೌಕಿಕ ಮೋಹ, ಈ ಆಸ್ತಿ ನನ್ನದು 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 ಊಹಿಸ್ಕೊಂಡಾಗ ಈಗ ಅಯ್ಯೋ ಕೆಲವು ದಿವಸ ನಂತರ ಯಾರೋ ತೊಗೊಂಡು ಹೋದರೆ ಅಯ್ಯೋ ನನ್ನದು ಹೋಯಿತು, ಅಯ್ಯೋ ನನ್ನದು ಹೋಯಿತು, ಎಷ್ಟು ಬೇಜಾರು ಮಾಡ್ಕೊಳ್ತಾನೆ. ಹಾರ್ಟ್ ಅಟ್ಯಾಕೇ ಬರುತ್ತದೆ ಅವನಿಗೆ, ಅಲ್ಲವೇ? ಮತ್ತು ಮಾರಿದ ನಂತರನೂ ಮತ್ತೆ ನೋಡಲಿಕ್ಕೆ ಬರ್ತಾನೆ, ಅಯ್ಯೋ ಇದು ನನ್ನದು, ಇದು ನೋಡಿದರೆ ಅಯ್ಯೋ ನಾನು ಇಲ್ಲೇ ಇದ್ದೆ, ಈ ಗೋಡೆ, ಈ ವಸ್ತು, ಅಯ್ಯೋ ಎಲ್ಲ ನೆನಪಾಗ್ತದೆ, ಅಯ್ಯೋ ನನ್ನದು. ಆಸಕ್ತಿ ಉಪಾಸನ, ಆಸಕ್ತಿ ಒಂದು ಉಪಾಸನೆ. ಅಂದರೆ ಆ ಭಾವನೆ ಗಟ್ಟಿ ಆದರೆ ಆಸಕ್ತಿ ಅಷ್ಟೇ. ವಸ್ತು ಮೇಲೆ, ವ್ಯಕ್ತಿ ಮೇಲೆ, ನನ್ನ ನೆಂಟರು, ಬಂಧುಗಳು, ನಮ್ಮ ಪ್ರಿಯವಾದ ಜನರ ಮೇಲೆ ಆಸಕ್ತಿ ಇಟ್ಟುಕೊಂಡು ಆಸಕ್ತಿಯನ್ನೇ ರಿಪೀಟ್ ಮಾಡಿ 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 ಗಟ್ಟಿಯಾಗಿಬಿಡ್ತದೆ. ಈಗ ನಂತರ ಈಗ ಅವರಿಗಿಂತ ಬೇರೆ ನಾನು ಊಹಿಸ್ಕೊಳ್ಳೋಕ್ಕಾಗಲ್ಲ, ನಾನು ಇರೋಕ್ಕಾಗಲ್ಲ, ಅವರಿಲ್ಲದಿದ್ದರೆ ನಾನು ಇರೋಕ್ಕೆ ಆಗಲ್ಲ. ಏಕೆ ಅಂದರೆ ಅಷ್ಟು ಗಟ್ಟಿಯಾಯಿತು ಸಂಬಂಧ. ಇದು ರಾಜಸ ತಾಮಸ ಭಾವನದಿಂದ ಇದು ಲೌಕಿಕವಾಯಿತು. ಅದೇ ಶಾಸ್ತ್ರೋಕ್ತವಾದರೆ ಪೂಜ್ಯ ಭಾವ ಇರುತ್ತದೆ, ಅಭಿಮಾನ ಅಹಂಕಾರ ಬಿಡುತ್ತದೆ, ವಿನಯದಿಂದ ಮಾಡ್ತೀವಿ, ಆದರಪೂರ್ವಕ ಮಾಡ್ತೀವಿ. ಗುರುಗಳ ದೀಕ್ಷಾ ಶಾಸ್ತ್ರೋಕ್ತ ಆಗುವುದರಿಂದ ಶ್ರದ್ಧೆ. ಇದರಲ್ಲಿ ಸಾತ್ವಿಕ ಭಾವ ಅಂದರೇನು? ಸಾತ್ವಿಕ ಭಾವ ಅಂದರೆ ರಜೋಗುಣ ಸ್ತಮೋಗುಣವನ್ನು ಬಿಟ್ಟು ವಿನಯದಿಂದ, ಆದರದಿಂದ, ಪೂಜ್ಯ ಭಾವದಿಂದ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ. ಆ ಶುದ್ಧವೇ ಮತ್ತೆ ಮತ್ತೆ ಶುದ್ಧವಾಗುವುದರಿಂದ ಪೂಜ್ಯ ಭಾವದಿಂದ ನೋಡ್ತೀರಿ. ಅದರಿಂದ ನೋಡಿದರೆ ದಿವ್ಯವಾಗಿ ಶೈನಿಂಗ್ ಅಂತೆ ಒಂದು ದಿವ್ಯವಾದ ಏನು ಚಿನ್ನದ ರೂಪವಾಗಿ ಕಂಡು ಬರ್ತಾನೆ. ಇಷ್ಟ ದೇವತಾ ರಾಮ, ಕೃಷ್ಣ, ಶಿವ, ದೇವಿ, ನೀವು ಯಾರನ್ನೇ ಮಾಡ್ಕೊ, ಅದೇ ನಿಮ್ಮ ಮನಸ್ಸು ನಮಗೆ ಲೌಕಿಕ ಕಣ್ಣಿನಿಂದ ನೋಡಿನ ವಸ್ತುಕ್ಕಿಂತ ಮನಸ್ಸಿನಿಂದ ಊಹಿಸಿಕೊಂಡ ವಸ್ತು ಹೆಚ್ಚು ಶುದ್ಧವಾಗಿ ಕಂಡು ಬರ್ತದೆ, ಅಲ್ಲವೇ? ಮನಸ್ಸಿನಿಂದ ಊಹಿಸಿಕೊಂಡರೆ ಶುದ್ಧವಾಗಿ ಕಂಡು ಬರ್ತದೆ. ಮೊದಲು ಏನಾದರೂ ಇಷ್ಟವಾದ ವ್ಯಕ್ತಿಯನ್ನು ನೆನಪಿಸಿಕೊಂಡರೆ ಜಾರೇ ಹೋಗುತ್ತದೆ, ನಿಲ್ಲುವುದೇ ಇಲ್ಲ, ಅಲ್ಲವೇ? ಯಾರೋ ಇಷ್ಟವಾದಿದ್ದಾರೆ ನಿಮಗೆ, ಆ ವ್ಯಕ್ತಿಯನ್ನು ಪ್ರೀತಿಯಿಂದ ನೆನಪಿಸಿಕೊಂಡರೆ ಜಾರೇ ಹೋಗುತ್ತದೆ. ಅದೇ ವ್ಯಕ್ತಿಯನ್ನು ಅವರ ಮುಖ, ಅವರ ಕಣ್ಣು, ಅದೇ ಮುಖವನ್ನು, ಅವರ ಕೂದಲು, ಅವರ ಕೈ, ಕಾಲು, ವಸ್ತ್ರ ಅದೇ ಮತ್ತೆ 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 ನೆನಪಿಸ್ಕೊಳ್ತಾ ಇದ್ದಾರೆ. ಕೆಲವು ದಿವಸಕ್ಕೆ ಅದು ಗಟ್ಟಿಯಾಗಿ ಒಳಗೆ ಸಂಸ್ಕಾರ ಆಗಿಬಿಡ್ತದೆ ಮನಸ್ಸು. ಆದ ನಂತರ ಸುಮ್ಮನೆ ಕೂತ್ಕೊಂಡು ನೆನೆಸ್ಕೊಂಡು ಸಾಕು, ಮನಸ್ಸಿಗೆಲ್ಲ ಚಿತ್ರ ಬರುತ್ತದೆ. ಕೆಲವೊಮ್ಮೆ ಜಾರಿ ಹೋಗುತ್ತದೆ. ಉಪಾಸನ ಗಟ್ಟಿಯಾದರೆ ಏನಾಗ್ತದೆ? ಸ್ಥಿರವಾದ ಅದೇ ರೂಪ ಎದುರಾಗಿ ಪಿಕ್ಚರ್ ಇದ್ದಂತೆ ಕಂಡು ಬರ್ತದೆ, ಮನಸ್ಸಿನ ಒಳಗೆ ಕಂಡು ಬರ್ತದೆ. ಅದೇ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕಣ್ಣು ತೆಗೆದರೂ ಎದುರಾಗಿ ಕಂಡು ಬರ್ತದೆ, ಕಣ್ಣು ತೆಗೆದರೂ ಕಂಡು ಬರ್ತದೆ, ಗೊತ್ತಾ? ಕಣ್ಣು ತೆಗೆದರೂ ಎದುರಾಗೇ ಇದ್ದಂತೆ ಕಂಡು ಬರ್ತದೆ. ಇದು ಉಪಾಸನ ಅಷ್ಟೇ. ಲೌಕಿಕರು ಮಾಡುತ್ತಿದ್ದಿದೆ. ಆ ಲೌಕಿಕರು ಆಸಕ್ತಿಯಿಂದ, ಅಭಿಮಾನದಿಂದ, ರಾಗದ್ವೇಷದಿಂದ, ಈರ್ಷ್ಯದಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಅವು ಬಿಟ್ಟು ಮಾಡುವಕ್ಕೆ ಹೇಳ್ತೀವಿ. ನೀನು ಊಹಿಸಿಕೊಳ್ಳಬೇಡ ಇದು ಒಳ್ಳೆಯದು, ಇದು ಕೆಟ್ಟದು ಎಂದು. ಶಾಸ್ತ್ರ ಹೇಳಿದ್ದೆ, ಶಾಸ್ತ್ರ ಇದು ಪವಿತ್ರ ಎಂದು ಹೇಳಿತು, ಅದನ್ನು ಇಟ್ಕೋ. ಇದು ಗುರುಗಳು ದೀಕ್ಷೆ ಕೊಟ್ಟರು, ಅದು ಇಟ್ಕೋ. ಅದರಿಂದ ಗುರು ಶಾಸ್ತ್ರ ಹೇಳಿದ್ದನ್ನೇ ಇಟ್ಕೊಂಡು ಪೂಜ್ಯ ಭಾವದಿಂದ ಆಸಕ್ತಿ, ಮೋಹ, ಅಹಂಕಾರ ತೋರಿಸದೆ ಮತ್ತೆ ಮತ್ತೆ ರಾಗ ದ್ವೇಷ ಬಂದುಬಿಟ್ಟರೆ ಬಿಡಿಸಬೇಕು. ಮತ್ತೆ ಮನಸ್ಸು ಶುದ್ಧಗೊಳಿಸಿಕೊಂಡು ಶುದ್ಧ ಭಾವದಿಂದ ಮಾಡಬೇಕು. ಅದರಿಂದ ಇದು ಸಾತ್ವಿಕವಾಗುತ್ತದೆ, ಶುದ್ಧವಾಗುತ್ತದೆ. ಆ ಶುದ್ಧ ಭಾವನೆ ಗಟ್ಟಿಯಾಗಿ ಮನಸ್ಸಿನಲ್ಲಿ ಸಂಸ್ಕಾರ ಬಿದ್ದಾಗ ಮೊದಲು ಜಾರಿ ಹೋಗುತ್ತದೆ. ಆ ಭಾವ ಮಾಡಿಕೊಳ್ಳೋಕ್ಕೆ ಹೋದರೆ ಜಾರ್ತದೆ, ಸ್ವಲ್ಪ ಬರ್ತದೆ. ಈಗ ಏನದು ಮಿಂಚು ಹಾಗೆ ಬರ್ತದೆ ಹೋಗ್ತದೆ, ಹಾಗಲ್ಲ. ಅದು ಮತ್ತೆ 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 ಮಿಂಚೆ ಹೇಳ್ತಾರೆ, ಲೈಟ್ನಿಂಗ್ ಹಾಗೆ, ಫ್ಲ್ಯಾಶ್ ಹಾಗೆ ಬರುತ್ತದೆ ಹೋಗ್ತದೆ, ಮಿಂಚು ಹಾಗೆ ಬರ್ತದೆ. ಅದೇ ಮತ್ತೆ ಮತ್ತೆ ಮಾಡ್ತಾ ಇರುವಾಗ ಸ್ವಲ್ಪ ಹೆಚ್ಚೊತ್ತಿರುತ್ತದೆ. ಇನ್ನು ನಂತರ ಏನಾಗುತ್ತದೆ? ಇನ್ನೂ ಸ್ಥಿರವಾಗಿದ್ದು ಬಿಡ್ತದೆ.
ಅದು ಬಂದಾಗ ಒಂದು ದಿವ್ಯ ಜ್ಯೋತಿ ಹಾಗೆ ಬೆಳಗುತ್ತದೆ, ಒಂದು ಚಿನ್ನದ ಹಾಗೆ ಕಂಡು ಬರ್ತದೆ ಇಷ್ಟ ದೇವತಾ. ಅದರಲ್ಲಿ ಉತ್ತಮವಾದ ಸಾತ್ವಿಕವಾದ ಗುಣಗಳು ನೋಡ್ತೀವಿ. ಒಂದು ದಿವ್ಯವಾಗಿ ತೋರ್ತದೆ, ಏಕೆಂದರೆ ಇಂದ್ರಿಯದಿಂದ ನೋಡ್ತಾ ಇಲ್ಲ, ಮನಸ್ಸಿನಿಂದ ನೋಡ್ತಾ ಇದ್ದೀವಿ. ಇಂದ್ರಿಯಗಳು ಸ್ಥೂಲ ಭೂತಗಳನ್ನು, ಸ್ಥೂಲ ಪ್ರಪಂಚವನ್ನು ನೋಡ್ತದೆ. ಮನಸ್ಸು ಶುದ್ಧ ಸಾತ್ವಿಕ. ಮನಸ್ಸಿನಿಂದ ನೋಡಿದ್ದು ಶುದ್ಧವಾಗಿ ದಿವ್ಯವಾಗಿ ಕಂಡು ಬರ್ತದೆ. ದಿವ್ಯ ಅಂದರೆ ಒಂದು ಜ್ಯೋತಿ ಹಾಗೆ, ಒಂದು ಬೆಳಗುತ್ತಿದ್ದಂತೆ, ಒಂದು ಶೈನಿಂಗ್ ಆಗಿ ಕಂಡು ಬರ್ತದೆ. ಅದನ್ನು ಪವಿತ್ರ ಭಾವ, ಪೂಜ್ಯ ಭಾವ, ವಿನಯ, ಭಕ್ತಿಭಾವದಿಂದ ನಾನು ನನ್ನದು ಅಭಿಮಾನ ಬಿಟ್ಟು ನೋಡಿದ್ದರೆ ಇನ್ನೂ ಒಂದು ದಿವ್ಯವಾಗ್ತದೆ. ಇದು ಒಂದು ದಿವ್ಯವಾಗಿ ತೋರುವುದು ಒಂದು. ಇನ್ನೂ ಮೂರನೇ ಹೆಜ್ಜೆ ಏನೆಂದರೆ ಅದು ವ್ಯಾಪಕವಾಗಿಯೂ ತೋರ್ತದೆ. ವ್ಯಾಪಕ ಅಂದರೆ ಏನು? ಇಡೀ ಜಗತ್ತಿಗೆ ಆಧಾರ. ಇಷ್ಟ ದೇವತವನ್ನು ಒಂದು ವ್ಯಕ್ತಿಯಾಗಿ ನೋಡಬಹುದು. ಅದು ಒಂದಾನೊಂದು ದೇವತ ಆಗುತ್ತದೆ. ವಿಶ್ವರೂಪ ದೇವತನೂ ಆಗಬಹುದು. ಆ ದೇವತ ವಿಶ್ವರೂಪನೂ ಆಗುತ್ತಾನೆ. ವಿಶ್ವರೂಪನಾಗಿ ನೋಡಬಹುದು, ಅಥವಾ ಒಂದು ಪ್ರತ್ಯೇಕವಾಗಿ ಬಿಡಿಯಾಗಿ ನೋಡಬಹುದು. ಎರಡು ಬಗೆ ಇರುತ್ತದೆ. ಇದರಿಂದ ವಿಶ್ವರೂಪನಾಗಿ ನೋಡಿದ್ದರೆ ನಮ್ಮ ಮನಸ್ಸು ವ್ಯಾಪಕವಾದ ಜಗತ್ತನ್ನ ಎಲ್ಲರ ಮನಸ್ಸಿನಲ್ಲಿ ಸೇರಿಕೊಂಡಂತೆ ವ್ಯಾಪಕವಾಗಿ ಬಿಡ್ತದೆ. ನಾನು ನನ್ನದು ಅಭಿಮಾನ ಕರಗೇ ಹೋಗುತ್ತದೆ. ಮನಸ್ಸು ಅತ್ಯಂತ ಶುದ್ಧವಾಗುತ್ತದೆ. ಹಾಗೆ ಇದು ಉಪಾಸನ. ಇದು ಈ ಉಪಾಸನ ಎಂದು ಗೊತ್ತು, ಸುಮ್ಮನೆ ಇಲ್ಲಿ ಉದಾಹರಣೆಗೆ ನಿಮಗೆ ಅರ್ಥವಾಗಲಿ ಎಂದು ಹೇಳಿದೆ. ಈಗ ನೋಡಿ, ಇದು ಕನಸು ಎಂದು ನೋಡಿದ್ದರೆ, ನಾನು ಕನಸು ಎಂದು ನೋಡಪ್ಪ ವಿಚಾರ ಮಾಡು ಅಂದರೆ ಏನೋ ಪುಸ್ತಕ ಓದ್ಕೊಳ್ತಾರೆ, ಇದೆಲ್ಲ ಕನಸು, ಇದೆಲ್ಲ ಕನಸು, ಇದೆಲ್ಲ ಕನಸು ತಾವೇ ಊಹಿಸ್ಕೊಂಡರೆ ಮನಸ್ಸು ಸ್ವಲ್ಪ ಗಟ್ಟಿಗೊಳಿಸ್ಕೊಳ್ತಾರೆ. ಕೆಲವು ದಿವಸಕ್ಕೆ ಏನಾಗುತ್ತದೆ, ಸ್ವಲ್ಪ ಮನಸ್ಸು ಹಗುರವಾಗುತ್ತದೆ. ಏನೇ ಘಟನೆ ನಡೆಯಲಿ, ಇದೆಲ್ಲ ಕನಸಲ್ಲವೇ, ನಡೆಯಲಿ, ಹಗುರವಾಗಿ ತಗೋ ಅಂದರೆ, ಕನಸು ಅಂದರೆ ಏನಂದರೆ ಹಗುರವಾಗಿ ತಗೊಳ್ಳುವುದು ಅಭ್ಯಾಸ ಆಗ್ತದೆ, ಗಟ್ಟಿ ಆಗ್ತದೆ. ಆವಾಗ ಹೇಳ್ತಾರೆ, ಸ್ವಾಮೀಜಿ ಹಿಂದಿನಕ್ಕಿಂತ ಈಗ ನನಗೆ ಟೆನ್ಷನ್ ಆಗ್ತಾ ಇಲ್ಲ, ಬೇಗ ಯಾರೇ ಹೇಳಲಿ ಇದೆಲ್ಲ ಕನಸೇ ಅಲ್ಲವೇ, ಹೇಳಲಿ ಏನಿದೆ ಎಂದು ನಾನು ಹಗುರವಾಗಿ ತಗೊಳ್ತಾ ಇದ್ದೆ. ಅವರು ನನ್ನನ್ನು ಬೈದರು, ಅಪಮಾನ ಮಾಡಿದ್ದರು, ಏನೋ ಕೆಲಸ ಹಾಳಾಗಿದ್ದರು, ಇದೆಲ್ಲ ಕನಸೇ ಅಲ್ಲವೇ, ನಡೆಯಲಿ ಅಂದರೆ ಸ್ವಲ್ಪ ಹಗುರವಾಗಿ ತಗೊಳ್ತಾ ಇದ್ದೀನಿ ನಾನು. ಆದರೆ ನನಗಿನ್ನೂ ವ್ಯಕ್ತಿಭಾವ ಹೋಗ್ತಾ ಇಲ್ಲ. ಏನು ಹೇಳಬೇಕು? ಇದು ಅವಸ್ಥಾತ್ರಯ ವಿವೇಕ. ಇದು ಅವಸ್ಥಾತ್ರಯ ವಿವೇಕವಲ್ಲ. ಇದು ಅವಸ್ಥಾತ್ರಯ ವಿವೇಕವಲ್ಲ. ಇದು ಕನಸು ಎಂದು ನೀನು ಗಟ್ಟಿಗೊಳಿಸಿಕೊಂಡಿದ್ದು. ಇದು ಶಾಸ್ತ್ರೋಕ್ತವಲ್ಲ. ಶಾಸ್ತ್ರ ಹೀಗೆ ಹೇಳಲೇ ಇಲ್ಲ. ಇದು ನೀನು ಶಾಸ್ತ್ರದ ಹೆಸರಿನಲ್ಲಿ ತಪ್ಪರ್ಥ ಮಾಡಿಕೊಂಡು ನೀನು ಮಾಡಿಕೊಂಡಿದ್ದಿದು. ಆ ಸಾಧು ಬಂದು ಹೀಗೆ ಮಾಡಿಕೊಂಡು 10 ವರ್ಷ ಅಭ್ಯಾಸ ಮಾಡಿದ. ಇದಕ್ಕೆ ಏನು ಮಾಡಬೇಕು ಹೇಳ್ತಾನೆ. ಏನು ಮಾಡಬೇಕು ಅಂದರೆ, ಮಾಡುವುದಿದೆ, ಬಟ್ ನಾನು ಹೇಳಿಬಿಟ್ಟರೆ ಆಗಲ್ಲ. ಏಕೆಂದರೆ ಹಾಗೆ ನಾನು ಇದೇ ಯೋಚನೆ ಮಾಡ್ತಾ ಇದ್ದೀನಿ ಎಂದು ಬಿಟ್ಟು ಮತ್ತು ಆ ಹಿಂದಿನ ಸಂಸ್ಕಾರವನ್ನೆಲ್ಲ ಅಳಿಸಿಬಿಟ್ಟು ಮನಸ್ಸನ್ನು ಉಲ್ಟಾ ಮಾಡಬೇಕು. ಅದು ಮಾಡಬೇಕಂದ್ರೆ ನಿನಗೆ ಯಾವುದೇ ಒಂದು ಹೀಗೆ ಮಾಡು ಎಂದು ಹೇಳಿಬಿಟ್ಟರೆ ಇದನ್ನೇ ಮಾಡಿ ಫಸ್ಟು ಮಾಡೋಕ್ಕೆ ಬಿಡಲ್ಲ. ಏಕೆ? ಹಿಂದಿನ ಸಂಸ್ಕಾರ ಗಟ್ಟಿಯಾಗಿದೆ, ಮಾಡೋಕ್ಕೆ ಬಿಡಲ್ಲ. ಅಥವಾ ಮಾಡಿದ್ದರೆ ಅದು ಸೇರಿಕೊಂಡು ಇನ್ನೂ ಹಾಗೆ ಗಟ್ಟಿಯಾಗ್ತದೆ. ಅದಾಗಲ್ಲ. ಯಾರೋ ಗುರುಗಳ ಪಕ್ಕಕ್ಕೆ ಇದ್ದು ಕೆಲವು ತಿಂಗಳಿರಬೇಕು, ಒಂದು 3 ತಿಂಗಳು 6 ತಿಂಗಳು, ಆವಾಗ ಮನಸ್ಸು ಹಗುರವಾಗುತ್ತದೆ. ಆ ಹಿಂದಿನ ಸಂಸ್ಕಾರ ಹೋಗಿ ಮತ್ತೆ ಹೊಸ ಸಂಸ್ಕಾರ ಕೊಟ್ಟು ಹೊಸ ದೀಕ್ಷೆ ತಗೊಂಡು ಉಪಾಸನ ಮಾಡಬೇಕು. ಜನರು ವೇದಾಂತ ವಿಚಾರ ರೂಪ ಅಪ್ಪ ಅಂದರೆ ವೇದಾಂತ ಕೇಳಿ ನಾನು ಬ್ರಹ್ಮ ಎಂದು ಗಟ್ಟಿಗೊಳಿಸ್ಕೊಳ್ತಾರೆ. ನಾನು ಬ್ರಹ್ಮ ಎಂದು ಉಪಾಸನ ಮಾಡಿಬಿಡ್ತಾರೆ. ನಾನು ಬ್ರಹ್ಮ ಅಂದರೆ ದೇಹ ಬುದ್ಧಿ ಇದ್ದೇ ಇದೆ, ಈ ದೇಹವನ್ನೇ ಬ್ರಹ್ಮ ಎಂದು ಊಹಿಸ್ಕೊಳ್ತಾನೆ. ಜೀವಭಾವ ಹಾಗೇ ಇರುತ್ತದೆ, ನಾನೆಂಬ ವ್ಯಕ್ತಿತ್ವ ಹಾಗೇ ಇರುತ್ತದೆ. ಆದರೆ ನಾನು ಪವಿತ್ರ, ನಾನು ಎಲ್ಲರಿಗಿಂತ ಹೆಚ್ಚಿನವನು, ನಾನು ಬ್ರಹ್ಮ ಅಂದರೆ ನಾನು ಎಂಬ ವ್ಯಕ್ತಿತ್ವ ಇರುತ್ತದೆ. ಆ ವ್ಯಕ್ತಿತ್ವವನ್ನು ಒಂದು ಶ್ರೇಷ್ಠ ಎಂದು ಭಾವನೆ ಬರುತ್ತದೆ. ವ್ಯಕ್ತಿ ಇರುತ್ತಾನೆ, ಆ ವ್ಯಕ್ತಿಯೇ ಶ್ರೇಷ್ಠ ಎಂಬ ಭಾವ ಗಟ್ಟಿಗೊಳಿಸ್ತಾನೆ. ಇದು ಉಪಾಸನೆ ಆಗ್ತಾ ಇದೆ, ಇದು ವಿಚಾರವಾಗ್ತಾ ಇಲ್ಲ. ವ್ಯತ್ಯಾಸ ಗೊತ್ತಾಯ್ತಾ? ಆದ್ದರಿಂದ ವಿಚಾರ ಅಂದರೆ ಏನಂದರೆ, ನಾನು ಅದೇ ಹೇಳಿದ್ದೀನಿ, ಮೊದಲು ಅವಸ್ಥೆ ನೋಡು, ಅವಸ್ಥಾ ಅರಿವು ನೋಡು, ಅವಸ್ಥಾ ಅರಿವು ತಿಳ್ಕೊ. ಅವಸ್ಥಾ ಅರಿವಿನಲ್ಲೇ ಪ್ರಪಂಚ ಇದೆ, ದೇಶಕಾಲಗಳಿವೆ, ನಿಮ್ಮ ಇಂದ್ರಿಯಗಳು ಇವೆ, ದೇಹ ಇದೆ, ಮನಸ್ಸು ಇದೆ, ಕೊನೆಗೆ ನಾನೆಂಬ ವೃತ್ತಿಯೂ ಅವಸ್ಥೆ ಒಳಗೆ ಇದೆ. ಈ ನಾನೆಂಬ ವೃತ್ತಿ ಸಮೇತ
ತನ್ನ ದೇಹ, ಇಂದ್ರಿಯ, ಮನಸ್ಸು ಇದೆಲ್ಲವೂ ಎಚ್ಚರ ಅರಿವಿನಲ್ಲಿದೆ. ಆ ಅರಿವು ಒಟ್ಟು ಎಚ್ಚರವನ್ನು ತಿಳ್ಕೊಳ್ತಾ ಇದೆ. ನಿಮ್ಮ ವೈಯಕ್ತಿಕ ಅರಿವಿನಲ್ಲಿ ಆ ನಾನು ಬುದ್ಧಿಯನ್ನು ಕರಗಿಸಿ ಆ ಒಟ್ಟು ಅರಿವಾಗಿ ಬಿಡು. ಆ ಒಟ್ಟು ಅರಿವೇ ಸಾಕ್ಷಿ. ಆ ಅರಿವು ಅವಸ್ಥೆ ಒಳಗೆ ಇಲ್ಲ, ಅವಸ್ಥೆಯೆಲ್ಲ ಅದರಲ್ಲಿದೆ. ನಾನೆಂಬ ವ್ಯಕ್ತಿಯು ಅದರಲ್ಲಿ ಮುಳುಗಿ ಹೋಯಿತು, ಅವಸ್ಥೆಯಲ್ಲೇ ಮುಳುಗಿ ಹೋಯಿತು. ನಾನೆಂಬ ವ್ಯಕ್ತಿ ಉಳಿಯುವುದಿಲ್ಲ. ನಾನೆಂಬುದು ಕರಗಿ ಹೋದರೆ ಸಾಕ್ಷಿ ಬರುತ್ತದೆ. ಇವರೇನು ಹೇಳ್ತಾರೆ, ನಾನು ಇಟ್ಟುಕೊಂಡು ಇದೆಲ್ಲ ಕನಸು ಊಹಿಸಿಕೊಂಡರೆ ಇದೆಲ್ಲ ಕನಸು, ನಾನು ಕನಸಿನಲ್ಲೇ ಇದ್ದೇನೆ ಅಂದರೆ ಆ ನಾನು ಬುದ್ಧಿ ಕುರಿತು ಒಂದು ಉಪಾಸನ ಆಗ್ತಾ ಇದೆ, ವಿಚಾರವಾಗ್ತಾ ಇಲ್ಲ. ಅವನಿಗೂ ಹೇಳಿದೆ, ವಿಶಾಖಪಟ್ಟಣವನಿಗೆ. ಬಟ್ ಅದು ಹೇಗೆ ಅರ್ಥ ಮಾಡಿಸುವುದು? ಉಪಾಸನಕ್ಕೆ ಅವ್ರಿಗೆ ವಿಚಾರ ಮಾಡಲೇ ಇಲ್ಲ, ಅದು ಉಪಾಸನೆ ಆಗ್ತಾ ಇದೆ. ಅವ್ರಿಗೆ ವಿಚಾರ ಅಂದರೆ ಏನು ಗೊತ್ತಾಗ್ತಾನೇ ಇಲ್ಲ. ಏನೇ ಹೇಳಲಿ ಮತ್ತೆ ಉಪಾಸನೆ ಮಾಡ್ತಾನೆ. ಹೇಳಿದ್ದೆಲ್ಲ ತಾನು ಇಷ್ಟೊತ್ತು ಏನು ಮಾಡಿದ್ದನೋ ಆ ಮನಸ್ಸು ಗಟ್ಟಿಯಾಗಿದೆ, ಸಂಸ್ಕಾರ. ನೀವು ಏನೇ ಹೇಳಿ ಅದಕ್ಕೆ ಸೇರಿಸ್ಕೊಳ್ತಾನೆ. ಇದೇನಪ್ಪ ಡೇಂಜರಸ್ ಆಗಿಬಿಟ್ಟಿತ್ತು, ನಿನಗೆ ಯಾರು ಹೇಳಿದ್ದರೆ? ಏಕೆ ನಾನು ಪುಸ್ತಕ ಓದ್ಕೊಂಡು ನಾನೇ ಮಾಡ್ತಾಯಿದ್ದೆ. ನಾವು ಶಾಸ್ತ್ರ ಓದುತ್ತಾ ಇದ್ದರೂ ನೋಡಿ, ಇದು ಬ್ರಾಹ್ಮಣರು ವೇದಶಾಸ್ತ್ರಾದಿಗಳು ಓದ್ತಾರೆ ಎಂದು ಹೇಳಿದ್ದರೂ ನಾವು ಯಾವುದು ಓದಲ್ಲ. ಪ್ರತಿಯೊಂದಕ್ಕೆ ಗುರುಮುಖತಃ ಇಟ್ಕೊಂಡೇ ಕೇಳ್ತೀವಿ. ಪ್ರತಿಯೊಂದು ಸಂದೇಹ ಬಂದರೂ ಎಷ್ಟು ಗುರುಗಳನ್ನು ಕೇಳ್ತೀವಿ, ಎಷ್ಟು ಸಲ ಕೇಳ್ತೀವಿ. ಗುರುಗಳನ್ನು ನಾವು ಎಷ್ಟು ಪೂಜ್ಯ ಭಾವದಿಂದ ನೋಡ್ತೀವಿ. ನಾವು ತಪ್ಪು ಮಾಡ್ತಾ ಇದ್ದೇನೇನೋ, ನಾನು ತಪ್ಪರ್ಥ ಮಾಡಿಕೊಂಡಿದ್ದೇನೆ ಎಂದು ಮತ್ತೆ ಕೇಳ್ತೀವಿ. ಇವರು ತಾನೇ ಓದ್ಕೊಳ್ತಾರೆ, ನಾವೇಕೆ ಓದಬಾರದು ಎಂದು ಓದ್ಕೊಂಡು ಏನೋ ಅರ್ಥ ಮಾಡ್ಕೊಳ್ತಾನೆ, ಏನೋ ಮಾಡಿಬಿಡ್ತಾನೆ. ಬರೀ ಗುರುವನ್ನು ಏಕೆ ಕೇಳಲಿಲ್ಲ ಅಂದರೆ, ಗುರು ಅಂದರೆ ಯಾರೋ ತನ್ನ ಸ್ನೇಹಿತನೇ ಗುರು, ಅವರಿಂದ ಸನ್ಯಾಸ ದೀಕ್ಷೆ ತೊಗೊಂಡ ಅಷ್ಟೇ, ಎಲ್ಲೋ ಹೋದ ಎಲ್ಲೋ ಇರ್ತಾನೆ ಅಷ್ಟೇ. ಈಗ ನಾನೇನೋ ಮಾಡ್ಕೊಳ್ತೀನಿ ಸಾಧನ ಅಂದರೆ ನಿನ್ನ ಮಾಡಿಕೊಂಡ್ರೆ ಏನದು ಬಡಗಿ ಕೆಲಸ, ಕುಂಬಾರನ ಕೆಲಸ ನೋಡ್ಕೊಂಡು ನೀನೇನು ಅಭ್ಯಾಸ ಮಾಡ್ತೀವಿ ಅಂತ ಅರ್ಥವಾ? ಏನೋ ಇದು ಮಾಡುತ್ತಿದ್ದು ನೋಡಿದ, ಇದು ನೋಡಿದೆ ಅಂದೀಗ ನಾನೇ ಹೋಗಿ ನಾನೇ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ. ಇದೇನು ಲೌಕಿಕ ಕೆಲಸ ಮಾಡುವುದು ಪ್ರಾಕ್ಟೀಸಾ ಏನು? ಅದೇನು ಬಡಗಿ ಟೇಬಲ್ ಮಾಡ್ತಾನೆ ಅಲ್ಲವೇ, ಆ ಬಟ್ಟೆಗಳು ಒಗೆಯುತ್ತಾನೆ ಅಥವಾ ಬಟ್ಟೆಗಳು ನೇಯುತ್ತಾನೆ, ಒಂದು ಸಲ ನೋಡಿದ ನಾನು ಮಾಡ್ಕೊಳ್ಳಬಹುದು ಅಂತ ಅಭ್ಯಾಸ ಮಾಡಿ. ಈಗ ಉಪವಾಸ ನೀನು ಮಾಡ್ಕೊಳ್ತೀಯ? ಅದರಲ್ಲಿ ತಪ್ಪೆಲ್ಲಿ ಆಗ್ತಾ ಇದೆ, ಏನಾಗ್ತಾ ಇದೆ, ಹೇಗಿದೆ ಅದನ್ನು ಮತ್ತೆ ಸ್ಪಷ್ಟವಾಗಿ ಕೇಳಬೇಕೆ? ಗುರು ಸನ್ನಿಧಿಯಲ್ಲಿದ್ದು ಕೇಳಬೇಕೆ? ಸನ್ನಿಧಿ ಅಂದರೆ ಆಗಾಗ ಭೇಟಿ ಮಾಡು. ಸನ್ನಿಧಿ ಅಂದರೆ ಎಲ್ಲರಿಗೂ ಅವಕಾಶವಿರುವುದಿಲ್ಲ. ಗೃಹಸ್ಥ ಗುರುವಾಗಿದ್ದರೂ ಎಲ್ಲರಿಗೂ ಇರುವುದಿಲ್ಲ. ಆಗಾಗಾದರೂ ಭೇಟಿ ಮಾಡಿ ನಿಮ್ಮ ಅನುಭವಗಳನ್ನು ಹೇಳಿಕೊಂಡು ಇದು ಸರಿಯಾಗಿದೆಯಾ, ಇನ್ನು ಮುಂದೆ ತಪ್ಪೆಲ್ಲಿ ಆಗ್ತಾ ಇದೆ ಅಂದರೆ ಆವಾಗ ಹೇಳೋಕ್ಕಾಗ್ತದೆ, ಮುಂದೆ ಹೋಗೋಕ್ಕಾಗ್ತದೆ. ಏನೋ ಮಾಡ್ತಾನೆ, ಯಾರೂ ಇಲ್ಲ, ತಾನೇ ವರ್ಷಗಟ್ಟಲೆ ಮಾಡ್ಕೊಂಡು ಬಿಟ್ಟ. ಈಗ ಏನು ಮಾಡೋದು? ಈಗ ಏನು ಮಾಡೋದು? ಸಿಕ್ಕಾಕೊಂಡ. ಈಗ ಇದು ಆತ್ಮ ಪನಿಷ್ಮೆಂಟ್. ಇದು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದಕ್ಕೆ ಬರೋಕ್ಕಾಗಲ್ಲ. ಅದೆಲ್ಲ ಅಳಿಸಿಬಿಡಬೇಕು, ಮತ್ತು ಹೊಸದು ತಯಾರು ಮಾಡಬೇಕು. ಹೇಗೆ ಅಳಿಸಬೇಕು? ಇದು ದೊಡ್ಡ ಸಮಸ್ಯೆ. ಶಾಸ್ತ್ರೀಯ ವಿಷಯವನ್ನು ನೀನು ಪುಸ್ತಕ ಓದ್ಕೊಂಡು ಏಕೆ ಮಾಡ್ತಾಯಿದ್ದೆ? ಯಾರು ಹೇಳಿದ ಬುದ್ಧಿ ನಿನಗೆ? ನೀನೇ ಪುಸ್ತಕ ಓದ್ಕೊಂಡು ನೀನೇ ಮಾಡ್ಕೋ ಎಂದು ಯಾರು ಹೇಳಿದ ಬುದ್ಧಿ ಇದು? ಅಂಗಡಿ ಗುರುಗಳಿದ್ದಾರೆ ಅಂದರೆ ಟೆಲಿಫೋನ್ ಮಾಡಿ ಯಾವ ಪುಸ್ತಕ ಚೆನ್ನಾಗಿದೆ ಅಂದೇಳಿ, ಈಗ ಈ ಪುಸ್ತಕನ ಆಯ್ತು ನನ್ಕೊಂಡು ಓದ್ಕೊಳ್ತಾನೆ. ಗುರುಗಳು ಏಕೆ ಅಂದರೆ ಲೈಬ್ರರಿಯನ್ ಆಗಿಬಿಟ್ಟರು. ಪುಸ್ತಕ ರೆಕಮೆಂಡ್ ಮಾಡ್ತಾನೆ, ಹಿಂಗಷ್ಟೇ. ಈ ಕಾಲದಲ್ಲಿ ಗುರುಗಳು ಏಕಿದ್ದಾರೆ ಅಂದರೆ ಯಾವುದು ಒಳ್ಳೆಯ ಪುಸ್ತಕ ಎಂದು ರೆಕಮೆಂಡ್ ಮಾಡುವುದಕ್ಕೆ ಲೈಬ್ರರಿಯನ್ ಆಗಿಬಿಟ್ಟ. ಅವರು ಓದ್ಕೊಂಡು ಅಂದರೆ ಅರ್ಥವೇನು? ಗುರುಗಳೇ ನೀವು ಬೇಕಾಗಿಲ್ಲ, ಒಂದು ಪುಸ್ತಕ ಹೇಳು, ನೀನು ಮಾತ್ರ ಅವಶ್ಯಕವಿಲ್ಲ. ನೀವು ಪುಸ್ತಕ ಹೇಳು ಸಾಕು, ನಾನು ಓದ್ಕೊಳ್ತೀನಿ ನಾನೇ, ನೀವ್ಯಾಕೆ ಅನಾವಶ್ಯಕ? ಗುರುಗಳು ಲೈಬ್ರರಿಯನ್ ಆಗಿಬಿಟ್ಟ. ಅವ್ರು ಹೇಳಿದ ಪುಸ್ತಕ ರೆಕಮೆಂಡ್ ಮಾಡಿ ತೊಗೊಳ್ತಾನೆ, ತಾನು ಓದ್ಕೊಳ್ತಾನೆ. ಆದ್ದರಿಂದ ಹೀಗಾದರೆ ದೆನ್ ಲೇಟರ್ ಹೂ ಈಸ್ ರೆಸ್ಪಾನ್ಸಿಬಲ್? ಇದು ಮಾಡ್ಕೋತೇನೆ, ನಾನೇನು ಮಾಡೋದು? ಅನುಭವಿಸಿ. ನಾನು ಹೇಳಿದ್ದೀನಿ, ತುಂಬ ಕ್ಲಿಷ್ಟವಾಗಿದೆ, ಗಟ್ಟಿಯಾಗಿ ಕುಳಿತು ಬಿಟ್ಟಿದೆ ಸಂಸ್ಕಾರ, ಈಗ ಹೋಗುವುದು ಕಷ್ಟ. ಏನು ಮಾಡುವುದೆಂದರೆ ಇದೆಲ್ಲ ಏನಾದರೂ ತಿರುಗಿಸಬೇಕು, ಮತ್ತು ಹೊಸ ಸಂಸ್ಕಾರ ಮಾಡಬೇಕು. ನಿಮಗೆ ಮತ್ತೆ ಉಪಾಸನೆ ಮಾಡಿಸಬೇಕಾ? ಉಪಾಸನೆ ಬಿಟ್ಟು ವಿಚಾರ ಮಾಡಬೇಕಾ? ಅದರಿಂದ ನಿರ್ಗುಣ ಬ್ರಹ್ಮ ತಗೊಂಡು ನಾನು ಉಪಾಸನೆ ಮಾಡ್ತೀನಿ, ನಾನು ಬ್ರಹ್ಮದಿಂದ ಅದು ಮಾಡಬೇಡ. ನಾನು ಬ್ರಹ್ಮ ಉಪಾಸನ ಅಲ್ಲ, ನಾನು ಬ್ರಹ್ಮ ವಿಚಾರ ಅಂದ್ರೇನು? ಒಟ್ಟು ಅವಸ್ಥೆಯನ್ನು ಅರಿವಿನಲ್ಲಿ ನೋಡಿದ್ದರೆ ಆ ಅರಿವು ಅವಸ್ಥೆಯಲ್ಲಿಲ್ಲ, ಅವಸ್ಥೆನೇ ತನ್ನಲ್ಲಿದೆ. ಆ ಸ್ವತಃಸಿದ್ಧ ಅನುಭವ ಕಡೆಗೆ ದೃಷ್ಟಿ ಹೋಗಬೇಕು. ಅದು ಸುಷುಪ್ತಿ ಅನುಭವ. ಸುಷುಪ್ತಿ ಭೂತಕಾಲೀನ ಅನುಭವ ಅಲ್ಲ. ನಿಮ್ಮ ಎಚ್ಚರ ಮನಸ್ಸಿನಿಂದ ಊಹಿಸಿಕೊಳ್ಳುವುದು ಸುಷುಪ್ತಿ ಅಲ್ಲ.
ತಾನೇ ಸುಷುಪ್ತಿ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಸುಷುಪ್ತಿ ಅವಸ್ಥೆ ಅಲ್ಲ, ನೀನು ಹೋಗುವುದು ಅಲ್ಲ, ಬರುವುದು ಅಲ್ಲ, ಅದನ್ನು ಊಹಿಸ್ಕೊಳ್ಳುವುದಕ್ಕಾಗಲ್ಲ. ನೀವು ಸುಷುಪ್ತಿ ನೆನಪಿಸಿದೆ, ನಾನು ನೆನಪಿಸ್ಕೊಂಡೆ, ಈಗ ನೆನಪಾಯಿತು ಅಂದರೆ ಸುಷುಪ್ತಿಯನ್ನೇ ನೆನಪಿಸ್ಕೊಂಡ್ರೆ ಅದು ಸುಷುಪ್ತಿ ಅಲ್ಲ, ಅದು ಎಚ್ಚರ ಮನಸ್ಸಿನ ಕಲ್ಪನೆ. ಅದು ಸುಷುಪ್ತಿ ನೆನಪಾಗಲ್ಲ. ಏಕೆ? ಸುಷುಪ್ತಿ ಅಂದರೆ ನೀನೇ, ಆತ್ಮನೇ. ಆತ್ಮ ಈಗಲೂ ಇದೆ. ಆತ್ಮ ಹೇಗೆ ನೆನಪಾಗ್ತದಪ್ಪ? ಆತ್ಮ ನೆನಪಾಗ್ತದೆ. ನೆನಪಂದರೆ ಯಾವುದು? ಒಂದು ಅನುಭವ ಉಂಟಾಗಿ, ಯಾವುದೇ ಒಂದು ನೋಡಿದ್ದೀರಿ, ಏನೋ ಒಂದು ಜಿಂಕೆ ಬಂತು ನೋಡಿದ್ದೀರಿ, ಅದು ನೆನಪು ಯಾವಾಗ ಆಗ್ತದೆ? ಮೊದಲು ಅನುಭವ ಆಗಬೇಕು, ಅನುಭವ ಮುಗಿದು ಹೋಗಬೇಕು. ಆ ಅನುಭವ ಆಗಿ ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರ ಆಗಿರಬೇಕು. ಅನುಭವ ಮುಗಿಯುತ್ತದೆ, ಆದರೆ ಹಿಂದಿನ ಸಂಸ್ಕಾರ, ನೋಡಿರುವ ಸಂಸ್ಕಾರ ಮನಸ್ಸಿನ ಒಳಗೆ ಇರುತ್ತದೆ. ಮತ್ತೆ ಅದನ್ನು ಜಿಂಕೆ ಎಂದು ಮಾತು ಹೇಳಿದಾಗ, ಮೊನ್ನೆ ನೋಡಿದೆ ಎಂದು ಯಾವುದು ನೆನಪಾದಾಗ, ಅದು ಮತ್ತೆ ಹಿಂದಿನ ಸಂಸ್ಕಾರ ಮತ್ತೆ ಎಚ್ಚರಗೊಂಡು ಮತ್ತೆ ಮನಸ್ಸು ನೆನಪಾಗುತ್ತದೆ. ನೆನಪಾಗಬೇಕಂದರೆ ಅನುಭವ ಮೊದಲಾಗಬೇಕು. ಅನುಭವದ ಸಂಸ್ಕಾರ ಮನಸ್ಸಿನಲ್ಲಿರಬೇಕು. ಆ ಸಂಸ್ಕಾರವನ್ನು ಜಾಗರಣಗೊಳಿಸಬೇಕು, ಯಾವುದೇ ಒಂದು ನೆನಪಿಸುವಂಥದ್ದು. ಆವಾಗ ನೆನಪಾಗ್ತದೆ. ಆದರೆ ಯಾವ ಅನುಭವ ಈಗಲೂ ಇದೆಯೋ ನೆನಪಾಗುತ್ತದೆ. ಅನುಭವ ಮುಗಿದ ನಂತರ ನೆನಪಾಗುತ್ತದೆ. ಅನುಭವ ಈಗಲೂ ಇದ್ದರೆ ನೆನಪಾಗ್ತದೆ. ನೋಡಿ, ಕನಸು ನೆನಪಿಸ್ಕೊಂಡು ನೆನಪಿಸ್ಕೊಳ್ತೀರಿ, ಸುಷುಪ್ತಿ ನೆನಪಿಸ್ಕೊಂಡು ನೆನಪಿಸ್ಕೊಂಡು, ಎಚ್ಚರ ನೆನಪಿಸ್ಕೊ. ಎಚ್ಚರ ಹೇಗೆ ನೆನಪಿಸ್ಕೊ? ಎಚ್ಚರ ಈಗಲೇ ಇದ್ದೀನಿ, ಇದು ನೆನಪು ಹೇಗೆ ಆಗ್ತದೆ? ಎಚ್ಚರ ನೆನಪಾಗ್ತದೆ. ಎಚ್ಚರ ಅರಿವನ್ನು ನೆನಪಿಸ್ಕೊ. ಎಚ್ಚರ ಅರಿವು ನೆನಪಾಗಲ್ಲ, ಅದು ಸ್ವತಃ ಸಿದ್ಧ ಅನುಭವ. ಹಾಗೆ ಸುಷುಪ್ತಿ ನಿಮಗೆ ಸ್ವತಃ ಸಿದ್ಧ ಅನುಭವ ಅನಿಸುತ್ತಾ ಇದೆಯಾ? ನೆನಪು ಅನಿಸುತ್ತಾ ಇದೆಯಾ? ನೆನಪು ಅನಿಸುತ್ತಾ ಇದ್ದರೆ ಅದು ಸುಷುಪ್ತಿ ಸ್ವರೂಪ ಅಲ್ಲ, ಅದು ಸ್ವತಃ ಸಿದ್ಧ ಈಗಲೇ ಇದೆ ಅನುಭವ. ಅದು ನೆನಪಾಗಲ್ಲ, ಎಂದಿಗೂ ಇದೆ, ತಾನೇ ತಾನದು. ಹಾಗೆ ಈ ವಿಷಯವೆಲ್ಲ ಗುರುಮುಖದಿಂದ ಕಲಿಯಬೇಕಪ್ಪ. ಏನೋ ಓದಿಕೊಂಡು ಏನೋ ಊಹಿಸ್ಕೊಂಡು ಬಿಟ್ಟರೆ ಡೇಂಜರಸ್ ಆಗ್ತದೆ. ಹಾಗೆ ಒಟ್ಟು ಎಚ್ಚರವಸ್ತದ ಅದನ್ನು ತಿಳಿಯುವ ಅರಿವಿದೆ ನೋಡಿ, ಆ ಅರಿವು ಮಾತ್ರ ಉಳಿಯುವುದೇ ಸುಷುಪ್ತಿ. ಪ್ರಪಂಚ ಬಿಟ್ಟಿದೆ, ಅವಸ್ಥೆ ಬಿಟ್ಟಿದೆ, ಅವಸ್ಥೆಯನ್ನೆಲ್ಲ ತಿಳಿಯುತ್ತಾ ಅರಿವಿದೆಲ್ಲ, ಆ ಅರಿವು ಮಾತ್ರ ಇರುವುದು. ನೀವು ಎಲ್ಲೋ ಹೋಗುವುದು ಸುಷುಪ್ತಿ ಅಲ್ಲ, ನೀನು ನೀನಾಗಿ ಉಳಿಯುವುದು. ನಿನಗಿಂತ ಮಿಕ್ಕದೆಲ್ಲ ಬಿಟ್ಟು, ನಾನೆಂಬ ಬುದ್ಧಿಯು ಬಿಟ್ಟು, ನಾನಿರ್ತೀನಿ ಬಟ್ ನಾನಾಗಿರಲ್ಲ. ನೋಡಿ, ತಾನಿರುತ್ತಾನೆ, ನಾನೆಂಬ ರೂಪವಾಗಿಲ್ಲ. ನಾನೆಂಬ ವೃತ್ತಿ ಬಿಡುತ್ತದೆ, ಇರ್ತದೆ. ನಾನೆಂಬ ವೃತ್ತಿ ಬಿಟ್ಟು ಇರ್ತಾನೆ ನೋಡಿ, ಆ ಇರುವಿಕೆ ಅದು ತಾನೇ ತಾನು. ಅದು ಸಪ್ರಕಾಶ ಸ್ವತಃ ಸಿದ್ಧ. ಅದಕ್ಕೆ ವೃತ್ತಿ ಬೇಕಾಗಿಲ್ಲ, ಊಹಿಸ್ಕೊಳ್ಳೋಕ್ಕಾಗಲ್ಲ, ನೆನಪಿಸ್ಕೊಳ್ಳೋಕ್ಕಾಗಲ್ಲ. ಅಹಂವೃತ್ತಿ ನೆನಪಿಸ್ಕೊಳ್ತೀವಿ, ಆದರೆ ಚೈತನ್ಯವನ್ನು, ಸಾಕ್ಷಿಯನ್ನು ನೆನಪಿಸ್ಕೊಳ್ಳೋಕ್ಕಾಗಲ್ಲ. ಏಕೆ? ಅದು ತಾನೇ ತಾನು ಸ್ವತಃ ಸಿದ್ಧ. ಆದ್ದರಿಂದ ಎಚ್ಚರ, ಒಟ್ಟು ಎಚ್ಚರ ಅವಸ್ಥೆಯನ್ನು ನೋಡುವುದು. ಅದೇ ಅರಿವು ಕನಸನ್ನು ನೋಡ್ತಾ ಇದೆ, ಅದೇ ಅರಿವು ಒಟ್ಟು ಎಚ್ಚರವನ್ನು, ಒಟ್ಟು ಕನಸನ್ನು ನೋಡುತ್ತಾ ಕೊನೆಗೂ ಎರಡು ಅವಸ್ಥೆಗಳನ್ನು ಬಿಟ್ಟು ತಾನು ಮಾತ್ರ ಉಳಿಯುತ್ತದೆ, ಅದು ಸುಷುಪ್ತಿ. ಆ ತರಹ ವಿಚಾರ ಮಾಡಿದ್ದರೆ ಸುಷುಪ್ತಿ ಗೊತ್ತಾಗ್ತದೆ. ಅಷ್ಟೇ ಹೊರತು ಆವಾಗ ನಿಮ್ಮ ಎಚ್ಚರ ನಾನು ಬುದ್ಧಿ ಬಿಟ್ಟು ಹೋಯಿತು. ಎಚ್ಚರ ನಾನು ಬುದ್ಧಿ ಬಿಟ್ಟಿತಾ ನೋಡು. ಸುಷುಪ್ತಿಯಲ್ಲಿ ಏನಿತ್ತು? ನಾನೆಂಬ ವೃತ್ತೇ ಇರಲಿಲ್ಲ. ಎಚ್ಚರಕ್ಕೆ ಬಂದರೆ ಈ ನಾನೆಂಬ ವೃತ್ತಿ ಅನಿಸುತ್ತದೆ. ಈ ನಾನೆಂಬ ಅನುಭವ ಇದೆ ನೋಡಿ, ಹಿಂದೆ ಇರಲಿಲ್ಲ ಸುಷುಪ್ತಿಯಲ್ಲಿ, ಈಗ ಅನಿಸುತ್ತಾ ಇದೆ. ಅಂದರೆ ಈ ನಾನೆಂಬ ಅನುಭವ ಅನಿಸುತ್ತಾ ಇದೆ, ನಾನೆಂಬ ಅನುಭವ ಇಲ್ಲ ಅನಿಸುತ್ತಾ ಇದೆ, ಇಲ್ಲ. ಈ ಎರಡು ಯಾರಿಗೆ ಗೊತ್ತಾಗ್ತಾ ಇದೆ? ಯಾರಿಗೆ ಗೊತ್ತಾಗ್ತಾ ಇದೆಯೋ, ಯಾವ ಆಧಾರಕ್ಕೆ, ಅದು ಸಾಕ್ಷಿ. ಯಾವ ಆಧಾರದಲ್ಲಿ ಈ ನಾನೆಂಬ ವೃತ್ತಿ ಬಂದಿದೆ ಅನಿಸುತ್ತದೆ, ಸುಷುಪ್ತಿಯಲ್ಲಿ ಇಲ್ಲ ಅನಿಸುತ್ತದೆ, ಆವಾಗ ಇಲ್ಲ ಎಂದಿಲ್ಲ, ಇಲ್ಲದ ಅನುಭವ ಇದೆ. ಅಹಂವೃತ್ತಿ ಇಲ್ಲ, ಇಲ್ಲದ ಅನುಭವ ಇದೆ, ಆದರೆ ಇಲ್ಲ ಎಂಬ ವೃತ್ತಿ ಆಗ್ತಾ ಇಲ್ಲ. ಎಚ್ಚರಕ್ಕೆ ಬಂದ ನಂತರ ಈ ನಾನು ಬುದ್ಧಿ ಇಷ್ಟೊತ್ತಿರಲಿಲ್ಲ ಎಂದು ಹೋಲಿಸಿ ಹೇಳ್ತಾನೆ. ಸುಷುಪ್ತಿ ಜೊತೆಗೆ ಹೋಲಿಸಿ ಈ ಎಚ್ಚರದಲ್ಲಿ ನಾನೆಂಬ ಬುದ್ಧಿ ಹೇಗಿದೆಯೋ ಆ ತರಹ ಸುಷುಪ್ತಿಯಲ್ಲಿರಲಿಲ್ಲ. ಅಂದರೆ ಸುಷುಪ್ತಿ ಈ ಎಚ್ಚರಕ್ಕೆ ಕಾಂಟ್ರಾಸ್ಟ್ ಆಗಿ ತೋರ್ತದೆ. ಎಚ್ಚರ ನಾನು ಬುದ್ಧಿ ತೋರ್ತದೆ. ಸುಷುಪ್ತಿಯಲ್ಲಿ ಇಲ್ಲ, ಎಚ್ಚರದಲ್ಲಿದೆ, ಸುಷುಪ್ತಿಯಲ್ಲಿಲ್ಲ.
ಎಚ್ಚರದಲ್ಲಿದೆ. ಈ ಎರಡು ಯಾವ ಅರಿವಿಗೂ ಗೊತ್ತಾಗ್ತಾ ಇದೆ? ಈ ಎರಡನ್ನು ತಿಳಿಯುತ್ತಿರುವ ಅರಿವು ಯಾರು? ಆಗೋ ಆ ಅರಿವು ಸಾಕ್ಷಿ, ಅದು ಸುಷುಪ್ತಿ, ಅದು ಸಾಕ್ಷಿ. ಆ ಮಟ್ಟಕ್ಕೆ ಅವಸ್ಥೆ ಇಲ್ಲ ಎಂದು ಹೇಳಿದ್ದೀವಿ. ಆ ಅರಿವಿಗೆ ಅವಸ್ಥೆ ಇಲ್ಲ. ಹೀಗೆ ನೋಡಬೇಕೇ ಹೊರತು ನಾನು ಸಾಕ್ಷಿ ಅಂದರೆ ಏನು? ಎಚ್ಚರದಲ್ಲಿದ್ದುಕೊಂಡು ಸಾಕ್ಷಿ ಆಗ್ತೀಯಾ? ಎಚ್ಚರ ವೃತ್ತೇ ಸಾಕ್ಷಿ ಆಗುತ್ತದ ಪ್ರಪಂಚಕ್ಕೆ? ಆದ್ದರಿಂದ ಅದಾಗಲ್ಲ. ಒಟ್ಟು ಎಚ್ಚರವಸ್ಥ. ಆದ್ದರಿಂದ ಈ ಒಟ್ಟು ಎಚ್ಚರವಸ್ಥ ಯಾವ ಅರಿವಿಗೂ ಇಲ್ಲದೇ ಹೋಗುತ್ತದೋ, ಇಲ್ಲದೇ ಇರುತ್ತದೋ, ಹಿಂದೆ ಇತ್ತು ಈಗ ಇಲ್ಲ, ಅದು ಅನಿಸಲ್ಲ ಅಲ್ಲವೇ? ಈಗ ಇದೆ ಈಗ ಇಲ್ಲ, ಈ ಎರಡೂ ಯಾವ ಅರಿವಿಗೂ ಗೊತ್ತಾಗ್ತದೋ ಭಾವಾಭಾವ. ಎಚ್ಚರದ ಭಾವ, ಎಚ್ಚರದ ಅಭಾವ. ಎಚ್ಚರ ತೋರಿಕೊಳ್ಳುವುದು, ಇಲ್ಲ ಎಂಬುದು ಗೊತ್ತಾಗುವುದು. ಈ ಎರಡು ಒಂದೇ ತತ್ವಕ್ಕೆ ಎರಡಕ್ಕೆ ಕಾಮನ್ ಬೇಸಿಸ್ ಇದೆ, ಕಾಮನ್ ಸಾಕ್ಷಿ. ಆ ಸಾಕ್ಷಿ ಅದು ಸಾಕ್ಷಿ ಅಂದರೆ ಅಲ್ಲಿ ನಾನು ವೃತ್ತಿ ಕರಗಿ ಹೋಗುತ್ತದೆ. ಆ ಸಾಕ್ಷಿಗೆ ನಾನು ಎಂಬ ಪದ ಬಳಸಿದ್ದರೆ ಅದಲ್ಲ ಅನಿಸುತ್ತದೆ. ಏನಪ್ಪ ನೀವು ಸಾಕ್ಷಿ ಹೇಳ್ತೀವಿ, ನಾನೇ ಅಲ್ಲವೇ ಸಾಕ್ಷಿ? ನಿಮಗೆ ನಾನು ಒಂದು ಸಾಕ್ಷ್ಯ ಅಂದರೆ ನಾನು ಎಂಬುದೇ ಸಾಕ್ಷಿ ಆಗುತ್ತದಾ? ನೋಡಿ, ನಾನು ಸಾಕ್ಷಿ ಅಂದರೆ ಏನು? ಈ ನಾನು ಎಂಬುದೇ ಸಾಕ್ಷಿ ಅಲ್ಲವೇ ಎಂದು ಯಾರಾದರೂ ಕೇಳಿದ್ದರೆ ನಿಮಗೇನು ಅನಿಸುತ್ತದೆ? ಆ ನಾನು ಮಾತು ಅದಕ್ಕೆ ಹೊಂದಲ್ಲಪ್ಪ. ಒಂದು ಅನುಭವ ಇದೆ, ಆ ಅನುಭವಕ್ಕೆ ನಾನು ಮಾತು ತಲುಪುತ್ತಾ ಇಲ್ಲ. ನಾನು ಮಾತು ಕೆಲಸ ಮಾಡ್ತಾ ಇಲ್ಲ. ನಾನು ಮಾತು ಸ್ವಲ್ಪಕ್ಕೆ ಹೋಗಿ ಜಾರಿ ಹೋಗ್ತಾ ಇದೆ. ಅದು ನಾನು ಮಾತು ಸ್ವಲ್ಪ ಮಟ್ಟಿಗೆ ಹೋಗಿ ಅಂದರೆ ವೃತ್ತಿ, ಅದು ವೃತ್ತಿಯೇ. ವೃತ್ತಿ ಎಷ್ಟರ ಮಟ್ಟಿಗಿದೆಯೋ ಅಷ್ಟರವರೆಗೆ. ನಂತರ ಆ ವೃತ್ತಿ ಹೋಗ್ತಾ ಇದೆ, ನಾನು ಮಾತು ಹೋಗ್ತಾ ಇದೆ. ನಾನು ಮಾತು ಸೇರದೇ ಇರುವಂಥ ಹಂತ ಇದೆ ನೋಡಿ, ಆ ಎರವು ಶುದ್ಧ ಇರಬಹುದು. ನಾನು ಮಾತು ಅಲ್ಲಿಗೆ ತಲುಪುತ್ತಾ ಇಲ್ಲ, ಎಲ್ಲೋ ಮಧ್ಯದಲ್ಲೇ ಬಿದ್ದು ಹೋಗ್ತಾನೆ ಇದೆ, ಮಧ್ಯದಲ್ಲೇ ಬಿದ್ದು ಹೋಗ್ತಾ ಇದೆ. ಆ ಸ್ವರೂಪವರೆಗೂ ನಾನು ಮಾತು ತಲುಪುತ್ತಾ ಇಲ್ಲ. ನಾನೆಂಬ ವೃತ್ತಿಯೂ ಇಲ್ಲ, ಅದು ಸಾಕ್ಷಿ. ನಾನೆಂಬ ವೃತ್ತಿ ಇಲ್ಲ. ನಾನೆಂಬ ಮಾತು ಬಳಸಿದ್ದರೆ ಕೇಳಿದ್ದರೆ ನಾನು ಅಂದರೆ ಅದಲ್ಲ. ಅದು ಎಲ್ಲಿಗೋ ಬಂದು ನಿಂತು ಹೋಗ್ತಾ ಇದೆ. ನಾನು ಮಾತು ಸ್ವಲ್ಪ ಮಟ್ಟಿಗೆ ಬಂದು ಬ್ಲಾಕ್ ಆಗ್ತದೆ ಅಥವಾ ಡಿಸಿಪೇಟ್ ಆಗಿಬಿಡ್ತದೆ, ಒಡೆದು ಹೋಗ್ತದೆ, ತಲುಪಲ್ಲ. ಮಿಕ್ಕದು ಯಾವುದೇ ಹೇಳಿ, ಪುಸ್ತಕ ಅಂದರೆ ಪುಸ್ತಕ ಪೂರ್ತಿ ನಮ್ಮ ವೃತ್ತಿ ಆಗುವವರೆಗೂ ಪುಸ್ತಕ ಮಾತಿರುತ್ತದೆ. ಗೋಡೆ ಅಂದರೆ ಗೋಡ ವೃತ್ತಿ ಆಗುವವರೆಗೂ ಗೋಡೆ ಮಾತಿರುತ್ತದೆ. ಕುರ್ಚಿ ಅಂದರೆ ಕುರ್ಚಿ, ಮರ ಅಂದರೆ ಮರ. ಹಾಗೆ ಈ ಪದ ಆ ವಸ್ತುವಿನ ವೃತ್ತಿ ಹುಟ್ಟುವವರೆಗೆ ಇರುತ್ತದೆ. ಆದರೆ ಇಲ್ಲಿ ಈ ನಾನು ಸಾಕ್ಷಿ ಎಂಬುದು ಸಾಕ್ಷಿ ಮಾತು ಸಾಕ್ಷಿ ಹೊರಗಿರಲ್ಲ. ಸ್ವಲ್ಪ ಮಟ್ಟಿಗೆ ಬಂದು ಆ ಪದನೂ ಹೋಗುತ್ತದೆ. ಅದಕ್ಕೆ ಯಾವ ಪದ ಬೇಕಾಗಿಲ್ಲ, ಪದ ಬೇಕಾಗಿಲ್ಲ, ವೃತ್ತಿ ಬೇಕಾಗಿಲ್ಲ. ಇರುವಿಕೆ ಮಾತ್ರ ಇದ್ದೇ ಇದೆ. ಆ ಇರುವಿನಲ್ಲೇ ಮಿಕ್ಕದೆಲ್ಲ ತೋರ್ತಾ ಇದೆ. ಎಲ್ಲವೂ ಅದೇ ಇರುವು. ಈ ತರಹ ಯಾವುದು ಸ್ವಯಂ ಇದೆಯೋ ಅದು ಸಾಕ್ಷಿ. ಆದ್ದರಿಂದ ಎಚ್ಚರದ ವ್ಯಕ್ತಿಯಾಗಿದ್ದುಕೊಂಡು ಇದೆಲ್ಲ ಕನಸು ಹಾಗೆ ಊಹಿಸಬೇಡಿ. ಅದು ಊಹಿಸಿದ್ದು ಹೆಚ್ಚಾಗಿ ಬಿಟ್ಟರೆ ಹುಚ್ಚಾಗ್ತಾನೆ. ಹುಚ್ಚಾಗಿರುವವರು ಇದ್ದಾರೆ. ಎಚ್ಚರವನ್ನು ಇದು ಕನಸು ಎಂದು ಊಹಿಸಿಕೊಂಡರೆ ಏನೇನೋ ಆಗಿಬಿಡ್ತದೆ. ಅದನ್ನು ಮತ್ತೆ ಕರೆಕ್ಷನ್ ಮಾಡೋದು ದೊಡ್ಡ ಕೆಲಸ ಆಗ್ತದೆ. ಏನೋ ಮಾಡ್ಕೊಂಡು ಬಿಡ್ತಾರೆ, ಮತ್ತೆ ಹಿಂಸೆ ಮಾಡ್ಕೊಳ್ತಾರೆ, ತಾನು ಹಿಂಸೆಗೆ ಒಳಗಾಗ್ತಾರೆ. ಈಗ ಮತ್ತೆ ನಾವೇನು ಮಾಡೋಕ್ಕಾಗಲ್ಲ. ಮಾಡಬಹುದು, ಬಟ್ ಸ್ವಲ್ಪ ಹೊತ್ತು ಕೆಲವು ತಿಂಗಳವರ ಜೊತೆಗೆ ಕೂತ್ಕೊಂಡು ಮಾಡಿಸಬೇಕಾಗ್ತದೆ. ತನಗೆ ಇದು ಮಾಡ್ಕೋ ಅಪ್ಪ ಎಂದು ಹೇಳಿಬಿಟ್ರೆ ಆಗಲ್ಲ. ಏಕೆ ಅಂದರೆ ತನ್ನ ಸಂಸ್ಕಾರ, ಹಿಂದಿನ ಗಟ್ಟಿ ಸಂಸ್ಕಾರಗಳು ಬಂದು ಇಂಪೋಸ್ ಮಾಡ್ತಾ ಇವೆ. ಅದು ಮನಸ್ಸನ್ನು ತಡೆಯೋಕ್ಕಾಗ್ತಾ ಇಲ್ಲ. ఇప్పుడు ರಾಗದ್ವೇಷಗಳಿವೆ, ನಮಗೆ ಆಸಕ್ತಿ ಮೋಹ ಇದೆ ಅಂದರೆ ಆ ಆಸಕ್ತಿ ಸಂಸ್ಕಾರ ಎಷ್ಟು ಗಟ್ಟಿಯಾಗಿದೆ ಅಂದರೆ ಸಂಕಲ್ಪದಿಂದ ಬಿಡಿಸ್ತೀನಿ ಅಂದರೆ ಅದು ಬಿಡಲ್ಲ. ನಿಮ್ಮ ಸಂಕಲ್ಪವನ್ನೇ ಪಕ್ಕಕ್ಕೆ ತಳ್ಳಿ ನಾನಿದು ಬೇಡ ಎಂದು ಪಕ್ಕಕ್ಕೆ ತಳ್ಳಿದ್ದರೂ ಅದೇ ಬಂದು ಬಲವಂತವಾಗಿ ಅದೇ ಮಾಡಿಸ್ತದೆ, ಅದೇ ಅನುಭವಿಸುವಂತೆ ಮಾಡ್ತದೆ, ಬಿಡಲ್ಲ. ಬಲವಂತವಾಗಿ ಬರುತ್ತೆ. ಅದರ ಸಂಸ್ಕಾರ ಗಟ್ಟಿಯಾಗಿದೆ. ಯಾವುದೇ ಭೋಗ ವಸ್ತುವಿದ್ದರೆ, ಯಾವುದೇ ಕರ್ಮ ವಸ್ತುವಿದ್ದರೆ, ಯಾವುದೇ ಅಭಿಮಾನವಿದ್ದರೆ ಬೇಡ ಎಂದು ಹೇಳಬೇಡ ಸುಮ್ಮನಿರು ಅಂದರೆ ನಾನು ಇರ್ತೀನ ಎಂದು ಹೋಗಿ ಜಗಳಕ್ಕೆ ಹೋಗಿ ಬೈತಾನೆ. ಬೈಯುವುದೆಲ್ಲ ಹೋಗಿ ಹೊಡೆದು ಬರ್ತಾನೆ. ಮಾಡಬೇಡ, ಬೇಡ ಸುಮ್ಮನಿರು ಎಂದು ಹೇಳಿದ್ದರೂ ಬಿಡಲ್ಲ. ಏಕೆ? ಸಂಸ್ಕಾರ ಅಷ್ಟು ಗಟ್ಟಿಯಾಗಿದೆ. ಅದು ಎಷ್ಟು ಗಟ್ಟಿಯಾಗಿದೆ ಅಂದರೆ ತನ್ನ ಕಂಟ್ರೋಲು, ತನ್ನ ಸಂಕಲ್ಪವನ್ನು ಕೇಳಲ್ಲ. ಅದು ತನ್ನ ಸಂಕಲ್ಪವನ್ನು ಎದುರಿಸಿ ಪಕ್ಕಕ್ಕಿಟ್ಟು ಆ ಒಳಗಿನ ಸಂಸ್ಕಾರ ಬಂದು ಮಾಡಿಬಿಡ್ತದೆ. ಮಾಡಿದ ನಂತರ ಆವಾಗ ಅಯ್ಯೋ ಇದು ಮಾಡಿಬಿಟ್ಟೆ ಅಂದರೆ ಆ ಸಂಸ್ಕಾರ ಅಷ್ಟು ಗಟ್ಟಿಯಾಗಿದೆ.
ಬಂದು ನಿಮ್ಮ ಸಂಕಲ್ಪವನ್ನು ತಳ್ಳಿ ಮಾಡಿಸಿಬಿಡ್ತದೆ. ಅದು ನಮ್ಮ ಅಧೀನದಲ್ಲಿಲ್ಲ. ಆವೇಶ, ಅದೇ ಆವೇಶ ಹೇಳ್ತೀವಿ. ರಾಗದ್ವೇಷಗಳು ಆವೇಶವಾಗ್ತದೆ. ಉಪಾಸನ ಆವೇಶ ಆಗಲ್ಲ. ಸಾತ್ವಿಕ ಉಪಾಸನ ಅದು ಶುದ್ಧ ಸಂಸ್ಕಾರ ಆಗುತ್ತದೆ. ಹಾಗೆ ಸಾಕ್ಷಿ ಎಂಬುದು ಅರಿವೇ. ಅದನ್ನು ಅರಿವಂದರೇನು? ಈ ದೃಷ್ಟಿಯಿಂದ ನೋಡಿದ್ದು ಈ ಕಡೆಗೆ ತಿರುಗುತ್ತದೆ ಅಷ್ಟೇ. ತಿರುಗಿದಾಗ ತಾನೇ ಹೊಳೆಯುತ್ತಾ ಇರುತ್ತದೆ, ಅರಿವಿನ ರೂಪವಾಗಿ ತೊಳೆಯುತ್ತದೆ ಅಷ್ಟೇ. ಆದ್ದರಿಂದ ಬೌದ್ಧರು ಮಾಡಿದ್ದು ತಪ್ಪು, ಅದ್ವೈತಿಗಳು ಹೇಳಿದ್ದು, ಶಂಕರ ಪ್ರಕ್ರಿಯೆಯಲ್ಲಿ ಇದೆಲ್ಲವೂ ವ್ಯತ್ಯಾಸ ಹೇಳಿದ್ದೇನೆ. ಇದೆಲ್ಲವೂ ಒಟ್ಟು ಅವಸ್ಥಾ ವೃತ್ತೆ. ವ್ಯಾಖ್ಯಾನಕಾರರು ಹೇಳ್ತಾರೆ ಏನೆಂದರೆ, ಒಟ್ಟು ಅವಸ್ಥೆ ತಗೊಳ್ಳಲ್ಲ, ಒಂದೊಂದು ಪದಾರ್ಥ ಇಂದ್ರಿಯಗಳಿಗೆ ತೋರುವ ಒಂದೊಂದು ಪದಾರ್ಥ ತಗೊಂಡು ಇದು ಕೇವಲ ವೃತ್ತಿ ಅಲ್ಲ, ಇದು ಪದಾರ್ಥ ಎಂದು ಹೇಳಿಬಿಡ್ತಾರೆ. ನಮ್ಮ ವೃತ್ತಿಗಿಂತ ಹೊರಗೆ ಸ್ವತಂತ್ರವಾಗಿದೆ, ಮೊದಲು ಅದಿದ್ದುಕೊಂಡು ನಂತರ ನಮಗೆ ಗೊತ್ತಾಗ್ತದೆ, ಹೀಗೆ ಮಾತಾಡ್ತಾರೆ. ನಾನು ಅದು ಹೇಳಿದ್ದೀನಲ್ಲ, ಮೊದಲು ಅಲ್ಲಿ ಇದ್ದುಕೊಂಡು ನಮಗೆ ಗೊತ್ತಾಗ್ತದೆ, ಅಥವಾ ಗೊತ್ತಾದ ನಂತರ ಇದೆ ಎಂದು ಗೊತ್ತಾಗ್ತದೆ, ನಮಗೆ ತಿಳಿದ ನಂತರ ಇದೆ ಎಂದು ಗೊತ್ತಾಗ್ತದ, ಮೊದಲೇ ಇದೆ ಎಂದು ಗೊತ್ತಾಗಿ ನಂತರ ತಿಳ್ಕೊಳ್ತೀವ? ಗಮನಿಸಿ. ಮೊದಲು ಇದೆ ಎಂದು ಹೇಗೆ ಗೊತ್ತಾಯಿತು? ಗೊತ್ತಾಯಿತು ನನಗೆ, ಅವರು ಹೇಳಿದ್ದಾರೆ ಅಂದರೆ ಗೊತ್ತಾಯಿತು ಎಂದರ್ಥ, ಇನ್ನೇನು ಅಲ್ಲ, ಅದು ಗೊತ್ತಾಗೋದೆ. ಸಾಮಾನ್ಯನೇ ಗೊತ್ತಾಯಿತು, ಡೀಟೇಲ್ ಗೊತ್ತಾಗಲಿಲ್ಲ. ಆ್ಯಕ್ಚುವಲ್ ಅಂದರೆ ನಿಜವಾಗಿ ದರ್ಶನವು ವಿಶೇಷ ದರ್ಶನ. ಸಾಮಾನ್ಯವಾಗಿ ಅಂಥದ್ದೊಂದಿದೆ, ಕಾಶಿ ಎಂಬುದೊಂದು ಊರಿದೆ ಅಂದರೆ ಸುಮ್ಮನೆ ಕಾಶಿ ಎಂಬುದು ಇದ್ದಂತೆ ಇವರೆಲ್ಲರೂ ಹೇಳ್ತಾ ಇದ್ದಾರೆ, ಹೇಳಿದ ಮಾತಿನಿಂದ ಏನೋ ಇದೆ ಎಂದು ಸುಮ್ಮನೆ ಇಟ್ಕೊಳ್ತಾನೆ. ಇದು ಸಾಮಾನ್ಯ ಜ್ಞಾನ. ಹೋಗಿ ನೋಡಿದ್ದರೆ ವಿಶೇಷ ಜ್ಞಾನ. ಇಂಥ ಯಾರೋ ಮನುಷ್ಯರ ಹೆಸರಿಟ್ಟು ಈಗ ಇಂಥವನಿದ್ದಾನೆ ಅಂದರೆ ಓಹೋ ಇಂಥವನೊಬ್ಬನಿದ್ದಾನಂತೆ, ಸುಮ್ಮನೆ ಕೇಳಿದ್ದನೇ ಹೊರತು ತಾನು ನೋಡಲಿಲ್ಲ. ಇದು ಸಾಮಾನ್ಯ ಜ್ಞಾನ. ಹೋಗಿ ನೋಡಿದ್ದರೆ ವಿಶೇಷ ಜ್ಞಾನ ಅಲ್ಲವೇ? ಆದ್ದರಿಂದ ಅವರು ವ್ಯಾಖ್ಯಾನಕಾರರು ಏನು ಹೇಳ್ತಾರಂದರೆ, ಇದು ಪದಾರ್ಥವೇ, ನಿಜವಾಗಿ ಪದಾರ್ಥ ಇದ್ದುಕೊಂಡೇ ನಮಗೆ ಕಂಡು ಬರ್ತದೆ. ನಾವು ಹೇಳ್ತೀವಿ ಪದಾರ್ಥ ಇದೆ ಎಂದು ಹೇಗೆ ಗೊತ್ತಾಗುವಾಗಲೇ ಅದಿದೆ ಅನಿಸುತ್ತದೆ ಹೊರತು ನಮ್ಮ ಅರಿವಿಗಿಂತ ಸ್ವತಂತ್ರವಾಗಿ ವಸ್ತು ಇರುವುದಕ್ಕೆ ಪ್ರೂವಿಲ್ಲ. ವ್ಯವಹಾರದಲ್ಲಿ ಅನಿಸುತ್ತದೆ, ನಾನು ನೋಡದಿದ್ದರೂ ಎಷ್ಟೋ ಇವೆ, ನಾನು ನೋಡದಿದ್ದರೂ ಇವನು ನೋಡಿ ಬರ್ತಾನೆ, ಏನಿದೆ. ಇನ್ನೊಬ್ಬರನ್ನು ಕಳಿಸಿದ್ರೆ ಅವ್ರು ನೋಡಿ ಬರ್ತಾನೆ, ನೀನು ನೋಡಿದ್ದೀಯಾ ಅಂದರೆ ನೋಡಲಿಲ್ಲ ಹೇಳ್ತಾನೆ. ಬಟ್ ಇವನು ನೋಡಿ ಬಂದು ನನಗೆ ಹೇಳಿದ ಹೀಗಿದೆ ಎಂದು ಹೇಳ್ತಾನೆ. ನಾನು ನೋಡದಿದ್ದರೂ ಇಲ್ಲ ಎಂದು ಹೇಳ್ತೀವ? ಅವನು ನೋಡಿದ್ದನಲ್ಲ. ಇದು ಲೌಕಿಕ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ. ಲೌಕಿಕ ದೃಷ್ಟಿಯಲ್ಲಿ ತಾನು ನೋಡದಿದ್ದರೂ ಇನ್ನೊಬ್ಬರು ನೋಡಿದ್ದಾನೆಂದು ಇಟ್ಕೊಳ್ತಾರೆ ಅಷ್ಟೇ. ಆದರೆ ಒಟ್ಟವಸ್ಥಾ ದೃಷ್ಟಿಯ ನೋಡಿದ್ದರೆ ನಾವು ಎಷ್ಟು ನೋಡ್ತೀವೋ ಅಷ್ಟೇ ಇರುತ್ತದೆ. ತಿಳಿಯುವುದೇ ನಿಮ್ಮ ತಿಳಿವಳಿಕೆನೇ ಹೊರಗಿನ ಪ್ರಪಂಚ ಎಲ್ಲ ವೃತ್ತೇ. ಅದು ಯಾವಾಗ? ಬೌದ್ಧರು ಹೇಳಿದ್ದು ಅವಸ್ಥೆ ಒಳಗೆ ಮನಸ್ಸಿನ ವೃತ್ತೇ ಪ್ರಪಂಚ ಎಂದು ಅವರು ಹೇಳಿದ್ದಾರೆ. ನಾವು ವ್ಯಕ್ತಿವೃತ್ತೇ ಪ್ರಪಂಚ ಎಂದು ಹೇಳಲಿಲ್ಲ. ನಾನು ಊಹಿಸಿಕೊಂಡರೆ ಗೋಡೆ ಇದೆ, ಈ ಗೋಡೆ ನಾನು ಊಹಿಸಿಕೊಂಡಿದ್ದಲ್ಲ. ಗೋಡೆ ಕಣ್ಣು ತೆಗೆದು ನೋಡಿದ್ದರೆ ಗೋಡೆ ಕಂಡು ಬರ್ತದೆ ಹೊರತು ನಾನು ಊಹಿಸಿಕೊಂಡಿದ್ದಲ್ಲ. ನಾವು ಒಟ್ಟವಸ್ಥೆಯನ್ನು ನೋಡಿದ್ದರೆ ಇದೆಲ್ಲವೂ ಅನಿಸುತ್ತಾ ಇದೆ ಅಷ್ಟೇ ಹೊರತು ಅನಿಸಿಕೆ ಬಿಟ್ಟು ಏನಿಲ್ಲ. ಒಟ್ಟವಸ್ಥೆಯನ್ನು ತಗೊಂಡರೆ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆಂದರೆ, ಒಟ್ಟವಸ್ಥಾ ದೃಷ್ಟಿ ಇಟ್ಕೊಳ್ಳದೆ ವೈಯಕ್ತಿಕ ಪದಾರ್ಥಗಳನ್ನು ಒಂದೊಂದು ಬಿಡಿ ಇಟ್ಕೊಂಡು ಅವು ಮೊದಲಿರುತ್ತವೆ, ನಂತರ ನಾವು ನೋಡ್ತೀವಿ ಎಂದು ಹೀಗಿಟ್ಕೊಂಡ್ರು. ಅದು ಶಂಕರರ ಪ್ರಕ್ರಿಯೆಗೆ ಅನುಗುಣವಾಗಿಲ್ಲ. ವೈಯಕ್ತಿಕ ದೃಷ್ಟಿಯ ಓಕೆ, ಆದರೆ ಒಟ್ಟವಸ್ಥಾ ದೃಷ್ಟಿಯ ನೋಡಿದ್ದರೆ ಆಗಲ್ಲ. ಆದ್ದರಿಂದ ಕನಸಿನಲ್ಲಿರುವವನಿಗೆ, ಎಚ್ಚರದಲ್ಲಿರುವವನಿಗೆ ಆ ಕನಸು ಎಚ್ಚರಣೆ ಅನಿಸುತ್ತದೆ ಹೊರತು ಕನಸೆಂದಾಗಲ್ಲ. ಕನಸೆಂದು ಯಾವಾಗ ಗೊತ್ತಾಗ್ತದೆ ಅಂದರೆ ಸ್ವಲ್ಪ ಸಾಕ್ಷಿ ದೃಷ್ಟಿ. ನೀವು ಎಷ್ಟೆಷ್ಟು ಸಾಕ್ಷಿ ಮಟ್ಟದ ಹೆಚ್ಚಾಗ್ತದೋ, ಅಂದರೆ ನಾನು ಅಭಿಮಾನ ಕಮ್ಮಿ ಆಗುತ್ತಾ ಇರುತ್ತದೋ, ಅರಿವು ಅಂದ್ರೇನು? ಒಟ್ಟು ಅವಸ್ಥೆಯ ಅರಿವು ತನ್ನ ಅನುಭವದಲ್ಲಿ ಹೆಚ್ಚೆಚ್ಚು ಪ್ರಕಟವಾಗುತ್ತದೋ, ನಾನೆಂಬ ಬುದ್ಧಿ ಎಷ್ಟೆಷ್ಟು ಕರಗಿ ಹೋಗುತ್ತದೋ, ಅರಿವು ತಾನೇ ಹೊಳೆಯುತ್ತದೋ,
ಆವಾಗ ಅಷ್ಟಷ್ಟು ಸಾಕ್ಷಿ ಭಾವಕ್ಕೆ ಹೆಚ್ಚಾಗುತ್ತದೆ, ವ್ಯಕ್ತಿತ್ವ ಭಾವ ಕರಗಿ ಹೋಗ್ತಾ ಇರುತ್ತದೆ. ನಾನು ಇಂಥವನು, ನಾನು ಅಂಥವನು, ನಾನದು, ನಾನಿದು ಎಂಬ ಹೆಸರುಗಳು ಹೋಗ್ತಾ ಇರುತ್ತವೆ. ನಾನಿವನು, ನಾನವನು ಎಂದು ಲೌಕಿಕರು ಇಟ್ಕೊಳ್ತಾರಲ್ಲ, ಅವನು, ಇವನು, ಅಂಥವನು, ಇಂಥವನು, ಅದು ಮಾಡಿದೆ, ಇದು ಮಾಡಲಿಲ್ಲ, ಇದು ವೈಯಕ್ತಿಕ ಸಂಸ್ಕಾರಗಳು ಕರಗಿ ಹೋಗ್ತಾ ಇರುತ್ತವೆ. ಅರಿವೇ ಅರಿವು. ತಾನು ಯಾರು ಎಂದು ಹೇಳೋಕ್ಕಾಗಲ್ಲ, ಒಂದಿದೆ ಅಷ್ಟೇ. ತಾನಿದ್ದಾನೆ, ಯಾರು ಎಂದು ಹೇಳೋಕ್ಕಾಗಲ್ಲ, ಇರುವುದು ಮಾತ್ರ ಗ್ಯಾರಂಟಿ. ಎಲ್ಲ ಇದ್ದಾನೆ, ಎಂದಿಗೂ ಇದ್ದಾನೆ, ಇರುವೇ ಎರವು. ಅರಿವೇ ಅರಿವಷ್ಟೇ. ಯಾರು ಎಷ್ಟು ಹೇಳೋಕ್ಕಾಗಲ್ಲ, ಇರುವು ಮಾತ್ರ ಇದೆ ಅಷ್ಟೇ. ಆ ತರಹ ಇರುವು ಮಾತ್ರ, ಅರಿವು ಮಾತ್ರ ಇದೆ. ಅದು ಯಾರು, ಎಷ್ಟು, ಎಲ್ಲಿ ಎಂದರೆ ಅದು ಕಲ್ಪಿತ ಆಗುತ್ತೆ, ಅದು ಅಧ್ಯಾರೋಪ ಆಗುತ್ತೆ. ಆದ್ದರಿಂದ ಆ ಕಲ್ಪನೆಗಳಿಲ್ಲದೆ ತಾನು ಮಾತ್ರ ಇದ್ದರೆ ಅದು ಸಾಕ್ಷಿ. ಆ ಸಾಕ್ಷಿ ಅರಿವು ಎಷ್ಟೆಷ್ಟು ಸ್ಪಷ್ಟವಾಗುತ್ತದೋ ಅಷ್ಟಷ್ಟು ನಿಮಗೆ ನಾನು ಬುದ್ಧಿ ಕರಗಿ ಹೋಗುತ್ತದೆ. ಅಷ್ಟಷ್ಟು ನಾನು ಅವಸ್ಥ ಒಳಗಿನ ವ್ಯಕ್ತಿ ಎಂಬ ಬುದ್ಧಿ ಕರಗಿ ಹೋಗ್ತದೆ. ಅವಸ್ಥ ಒಳಗಿದ್ದೇನೆ ಅಂದರೆ ಏನು? ನಾನು ದೇಶದಲ್ಲಿದ್ದೇನೆ ಅನಿಸಲ್ಲ, ದೇಶವೇ ನನ್ನ ಅರಿವು. ನಾನು ಕಾಲದಲ್ಲಿದ್ದೇನೆ ಅನಿಸಲ್ಲ, ನಿನ್ನೆ ಇವತ್ತು ನಾಳೆ, ಭೂತ ವರ್ತಮಾನ ಭವಿಷ್ಯತ್ತು 3 ಸಾಕ್ಷಿಗೆ ಗೊತ್ತಾಗ್ತಾ ಇವೆ. ಭೂತ ಭವಿಷ್ಯತ್ತು ವರ್ತಮಾನ ಎಂಬ 3 ಬಗೆಯ ವೃತ್ತಿಗಳು ಅರಿವಿಗೆ ಗೊತ್ತಾಗ್ತವೆ. ಅರಿವಿಗೆ ಕ್ರಮ ಇಲ್ಲ, ಅರಿವಿಗೆ ಒಂದೇ ಅರಿವಷ್ಟೇ, ಅದಕ್ಕೆ ಹಿಂದೆ ಮುಂದೆ ಇಲ್ಲ. ಸಾಕ್ಷಿಗೆ ಹಿಂದೆ ಮುಂದೆ ಜ್ಞಾನವಾಗಲ್ಲ, ಒಂದೇ ಅರಿವು ಅಷ್ಟೇ. ಎಂದಿಗೂ ನೋಡಿದ್ದರೂ ಅರಿವು, ಅರಿವು, ಅರಿವು. ಎಷ್ಟು ವರ್ಷ ಆದರೂ, 10 ವರ್ಷ ಆದರೂ, 20 ವರ್ಷ ಆದರೂ ಅರಿವಷ್ಟೇ, ಅರಿವೇ ಅರಿವಿರುತ್ತದೆ. ಅದಕ್ಕೆ ಹಿಂದೆ ಮುಂದೆ ಅಂದೆ ಆಗಿಬಿಟ್ಟದು, ಮನಸ್ಸು ಬಂತು, ವೃತ್ತಿ ಬಂತು. ಆ ವೃತ್ತಿ ಇಲ್ಲದೆ ಅರಿವು ಮಾತ್ರ ಇರುತ್ತದೆ. ಅಂದರೆ ಕಾಲರಹಿತವಾದ ಅರಿವು ಸಾಕ್ಷಿ, ಅದು ದೇಶರಹಿತ ಸಾಕ್ಷಿ, ಕಾಲರಹಿತ ಸಾಕ್ಷಿ. ಜ್ಞಾತೃಜ್ಞೇಯ ಸಂಬಂಧ, ಜ್ಞಾತೃಜ್ಞೇಯವೆಂಬ ಸಂಬಂಧರಹಿತವಾದ ಅರಿವು. ಈ ತರಹ ಆ ಸಾಕ್ಷಿ ಅಂದರೆ ಅಂತರ್ಮುಖತ ಆದರೆ, ನಾನು ಹೊರನೋಟದಿಂದ ಇದ್ದರೆ ಪ್ರಪಂಚ ಕಂಡು ಬರ್ತದೆ, ಒಳನೋಟ ಇದ್ದರೆ ಪ್ರಪಂಚ ಬಿಡುತ್ತೀನಿ. ತಾನು ಪ್ರಪಂಚ ಎಷ್ಟೆಷ್ಟು ಬಿಡುತ್ತಾನೋ ಈ ನಾನು ಬುದ್ಧಿಯೂ ಕರಗುತ್ತದೆ. ನಾನು ಎಷ್ಟೆಷ್ಟು ಕರಗುತ್ತೀನೋ ಅಷ್ಟಷ್ಟು ನಾನು ಸಾಕ್ಷಿ ಒಳಗೆ ಸೇರಿಕೊಳ್ತೀನಿ. ನೋಡಿ, ನಾನು ಬುದ್ಧಿ ಎಷ್ಟೆಷ್ಟು ಹೊರಗಿಂದ ನೋಡ್ತದೋ ಅಷ್ಟಷ್ಟು ಸಾಕ್ಷಿ ಭಾವಕ್ಕೆ ದೂರವಾಗ್ತೀನಿ. ನಾನು ಒಬ್ಬ ವ್ಯಕ್ತಿ ಎಂಬ ಭಾವ ಗಟ್ಟಿಯಾಗಿರುತ್ತದೆ, ಅವಸ್ಥ ಒಳಗಿದ್ದೇನೆ ಎಂಬ ಭಾವ ಗಟ್ಟಿಯಾಗಿರುತ್ತದೆ. ಎಷ್ಟೆಷ್ಟು ಹೊರಗಿನ ಪ್ರಪಂಚದ ಸಂಬಂಧ ಬಿಡುತ್ತದೋ ಅಷ್ಟಷ್ಟು ನಾನೆಂಬ ಬುದ್ಧಿ ಕರಗಿ ಹೋಗುತ್ತದೆ, ಅಷ್ಟಷ್ಟು ಅಂತರ್ಮುಖವಾಗುತ್ತದೆ. ಅಷ್ಟಷ್ಟು ಆ ಇಷ್ಟೊತ್ತು ನಾನು ಎಂದು ಹೇಳಿದ್ದು ನಾನು ಸಾಕ್ಷಿಯಲ್ಲೇ ಇದ್ದೀನಿ, ಸಾಕ್ಷಿಯಲ್ಲೇ ಒಂದು ಭಾಗ ಅನಿಸುತ್ತದೆ. ಆ ಅರಿವಿನಲ್ಲೇ ತಾನು ಭಾಗ, ತನ್ನ ವೃತ್ತಿಯೆಲ್ಲ ಅರಿವಿನಲ್ಲಿ ಒಂದು ಭಾಗ. ಇನ್ನೂ ಪೂರ್ತಿ ಸಾಕ್ಷಿ ಕಡೆಗೆ ತಿರುಗಿ ಸಾಕ್ಷಿಯಲ್ಲೇ ಮುಳುಗಿ ಹೋದರೆ ವೃತ್ತೇ ಇಲ್ಲ, ಅರಿವು ಮಾತ್ರ ಉಳಿಯುತ್ತದೆ. ಇದು ಆದ್ದರಿಂದ ನಾನೆಂಬ ವೃತ್ತಿಯಿಂದ ಸಾಕ್ಷಿ ಕಡೆಗೆ ಎಷ್ಟೆಷ್ಟು ತಿರುಗುತ್ತಾನೋ ಅಷ್ಟಷ್ಟು ನಾನು ಬುದ್ಧಿ ಕಮ್ಮಿಯಾಗುತ್ತದೆ. ಕಮ್ಮಿ ಅಂದರೆ ಏನು? ನಾನೆಂಬ ವೃತ್ತಿ ತಾನೇ ಬರಲ್ಲ, ಕೇವಲ ಅರಿವೇ ಇರುತ್ತದೆ. ಇವನೇನು ಹೇಳ್ತಾನೆ? ನಾನು ಸಾಕ್ಷಿ ಎಂದು ಊಹಿಸ್ಕೊಂಡ್ರೆ ವೃತ್ತಿ ಆಗ್ತಾಯಿದೆ. ವೃತ್ತಿ ಆಗಲ್ಲ, ವೃತ್ತಿ ಕಮ್ಮಿ ಆಗುತ್ತದೆ, ವೃತ್ತಿ ಮೇಲೆ ಇರುತ್ತದೆ, ವೃತ್ತಿ ಸಾತ್ವಿಕವಾಗುತ್ತದೆ. ಇನ್ನೂ ಹೇಳಬೇಕು, ಸಾತ್ವಿಕ ಅಂದರೆ ಮೇಲೆ ಇರ್ತದೆ. ಇನ್ನೂ ನೋಡಿದರೆ ಅದು ಕರಗಿ ಹೋಗ್ತದೆ. ಆ ವೃತ್ತಿ ಎಷ್ಟೆಷ್ಟು ಕರಗುತ್ತದೋ ಇಷ್ಟೊತ್ತು ನಾನು ಎಂದು ಯಾವುದನ್ನು ಹೇಳಿದ್ದೀನೋ ಅದು ವೃತ್ತಿಯನ್ನು ಹಿಡ್ಕೊಳ್ಳದೆ ವೃತ್ತಿ ಬಿಟ್ಟರೆ ಅದೇ ಸಾಕ್ಷಿ. ನಾನೆಂಬುದು ಒಂದು ಅರಿವೇ, ವೃತ್ತಿ ಸಮೇತ ಅರಿವು, ಸಂಬಂಧ ಸಮೇತ ಅರಿವು. ಈಗ ಸಾಕ್ಷಿ ಅಂದರೆ ಸಂಬಂಧ ಬಿಟ್ಟಿರುವ ಅರಿವು, ವೃತ್ತಿ ಬಿಟ್ಟಿರುವ ಅರಿವು. ವೃತ್ತಿ ಅಂದರೆ ಎರಡನೆಯದು ತನಗಿಂತ ಇದು ಎಂಬ ವೃತ್ತಿಯನ್ನು ತಿಳ್ಕೊಂಡರೆ ನಾನೆಂಬುದಿರುತ್ತದೆ. ಇದು ಎಂಬುದನ್ನು ತಿಳಿಯುತ್ತಾ ನಾನಿದೆ. ಈಗ ಏನು ಮಾಡ್ತೀವಿ? ಇದು ಬಿಡ್ತೀವಿ. ಇದು ಬಿಟ್ಟರೆ ಏನಾಗುತ್ತದೆ? ನಾನೆಂಬುದು ಅಂತಹ ಒಳಗೆ ತಿರುಗುತ್ತದೆ, ಸಾಕ್ಷಿ ಕಡೆಗೆ ಅಟೆನ್ಷನ್ ಇರುತ್ತದೆ. ಎಷ್ಟೆಷ್ಟು ಈ ಕಡೆಗೆ ತಿರುಗುತ್ತದೋ ಅಷ್ಟಷ್ಟು ಹೊರಗೆ ನೋಟ ಪ್ರಪಂಚ ಕಮ್ಮಿ ಆಗ್ತಾ ಇರ್ತದೆ. ಕೊನೆಗೆ ಇಷ್ಟು ತಿರುಗಿರುವ ಈ ನಾನು ಅರ್ಧ ಆಗಿಬಿಡ್ತದೆ. ಕೊನೆಗೆ ಆ ತಿರುಗಿರುವ ನಾನು ಕರಗಿ ಹೋಗ್ತದೆ. ಅಂದರೆ ನಾನೆಂಬುದೇ ಒಂದು ವಸ್ತುವಿದೆ, ವಸ್ತುವಿಗೆ ಹೊರಗಿನ ಬಾರ್ಡರ್ ಇರುತ್ತದೆ ನೋಡಿ. ಬಾರ್ಡರ್ ಅಂದರೆ ಅಂಚು ಅಂದರೆ ಅದರ ಆಕಾರ ತೆಗೆದು ಬಿಡಿ. ನೀರಿಗೆ ಆಕಾರ ತೆಗೆದು ಬಿಡಿ, ಏನಾಗುತ್ತದೆ? ನೀರೇ. ಅಲೆಯ ಆಕಾರ ತೆಗೆದು ಬಿಟ್ಟರೆ ನೀರೇ.
ಹಾಗೆ ಆ ವೃತ್ತಿ ಬಿಡಿಸಿಬಿಟ್ಟರೆ ವೃತ್ತಿ ಕಂಟೆಂಟೇ ಸಾಕ್ಷಿ. ವೃತ್ತಿಯ ಒಳಗೆ ಇದ್ದಾನೆ ನೋಡಿ, ವೃತ್ತಿ ಒಳಗೆ ಇರುವವನು ಸಾಕ್ಷಿ. ಆಕಾರ ಇಟ್ಕೊಂಡರೆ ವೃತ್ತಿ ನಾನು ಬುದ್ಧಿ ಆಯಿತು. ಆಕಾರ ಬಿಟ್ಟರೆ ಆಕಾರವಿಲ್ಲದ ಆಯಿರವು ಅದೇ ಸಾಕ್ಷಿ. ಆಕಾರವಿಲ್ಲದ, ಆಕಾರ ಅಂದರೆ ರಿಲೇಷನ್ಶಿಪ್. ಇದನ್ನು ನೋಡುತ್ತಾ ಇರುವ ನಾನು ಎಲ್ಲಿರುತ್ತದೆ? ಇದು ಇದ್ದರೆ ನಾನು, ಇದು ಎಂಬ ಸಂಬಂಧ ಇಟ್ಕೊಂಡರೆ ನಾನು, ಇದು ಬಿಟ್ಟರೆ ನಾನು ಬಿಡುತ್ತದೆ. ಅಂದರೆ ಆಕಾರ ಬಿಡುತ್ತದೆ. ಆ ಆಕಾರ ಬಿಟ್ಟರೆ ಆಕಾರ ಬಿಟ್ಟು ಯಾವುದು ಉಳಿಯುತ್ತದೋ ಅದು ಸಾಕ್ಷಿ. ಸಾಕ್ಷಿ ಆಕಾರ ತಾಳಿದ್ದರೆ ನಾನು ಬುದ್ಧಿ, ಆಕಾರ ಬಿಟ್ಟರೆ ಸಾಕ್ಷಿ. ಅಂದರೆ ವೃತ್ತಿ ಆಕಾರ ಇಟ್ಕೊಂಡರೆ ವೃತ್ತಿ, ಆಕಾರ ಬಿಟ್ಟರೆ ಅರಿವು, ಅದೇ ಸಾಕ್ಷಿ. ಆಕಾರವಿಲ್ಲದ ಸಾಕ್ಷಿ ಆಕಾರ ತಾಳಿದ್ದರೆ ವೃತ್ತಿ ಆಗುತ್ತದೆ, ಮನಸ್ಸಾಗುತ್ತದೆ. ಮನಸ್ಸು ಆಕಾರ ಬಿಟ್ಟರೆ ಅದೇ ಸಾಕ್ಷಿ, ಅರಿವೇ. ಅರಿವು ಆಕಾರ ತಾಳಿದ್ದರೆ ನಾನು ಬುದ್ಧಿ, ಅದೇ ಅಂತಃಕರಣ. ಆಕಾರ ಬಿಟ್ಟರೆ ಅದೇ ಸಾಕ್ಷಿ ಅಷ್ಟೇ. ಆಕಾರ ಬಿಡುವುದಂದ್ರೇನು? ಹೊರಗಿನ ಸಂಬಂಧ ಬಿಡುವುದು, ಸಂಬಂಧ ಬುದ್ಧಿ ಬಿಡುವುದು, ಹೊರಗಿಂದು ಬಿಡುವುದು. ಎಷ್ಟೆಷ್ಟು ಅಂತರ್ಮುಖವಾಗುತ್ತೋ ಅಷ್ಟಷ್ಟು ವೃತ್ತಿ ಸಡಿಲವಾಗುತ್ತದೆ. ಪೂರ್ತಿ ಅಂತರ್ಮುಖವಾದರೆ ವೃತ್ತಿ ಬಿಡುತ್ತದೆ, ಸಾಕ್ಷಿಯಾಗಿ ಉಳಿದು ಬಿಡ್ತದೆ. ಹಾಗೆ ವೆನ್ ಯು ಟರ್ನ್ ಇನ್ ವರ್ಡ್, ಅಲೆ ಹೊರಗಿನ ನೋಟಕ್ಕೆ ಅಲೆ ಅನಿಸುತ್ತದೆ. ನೀರಿನ ಸೈಡ್ ತಿರುಗಲಿ, ಎಷ್ಟೆಷ್ಟು ನೀರಿನ ಸೈಡ್ ತಿರುಗುತ್ತದೋ ಅಲೆ ಹೋಗುತ್ತದೆ, ನೀರೇ ಉಳಿಯುತ್ತದೆ. ಅಷ್ಟು ಅದು ವಿಚಾರ ಮಾಡಪ್ಪ ಅಂದರೆ ಊಹಿಸ್ಕೊಂಡು ಇದೆಲ್ಲ ಕನಸು. ನಾನು ಸ್ವಾಮೀಜಿ ತುಂಬ ಹೀಗೆ ಮಾಡಿದ್ದೆ, ನಾನು ವೇದಾಂತ ವಿಚಾರ ಮಾಡಿದೆ ಅಂತ ಹೇಳಿ. ಅವ್ರಿಗೆ ವಿಚಾರವೇನು, ಅವರು ಮಾಡಿರುವ ಉಪಾಸನೆ ಏನೋ ವ್ಯತ್ಯಾಸ ಗೊತ್ತಾಗಲ್ಲ. ಅವ್ರೇನು ಹೇಳ್ತಾರೆ, ನಾನು ವಿಚಾರ ಮಾಡಿದೆ, ಇದೆಲ್ಲ ಕನಸಾಗಿ ಕಂಡು ಬರ್ತಾ ಇದೆ ಅಂದರೆ ಕನಸಿಂದ ಅನಿಸುತ್ತಾ ಇದೆ. ಇದೆಲ್ಲ ಕನಸು ಅಂದ್ಕೊಂಡ್ರೆ ಏನಾದರೂ ತೊಂದರೆ ಆದರೆ ಹಗುರವಾಗ್ತಾ ಇದೆ. ಆದರೆ ಇನ್ನು ನಾನು ಬುದ್ಧಿ ಬಿಡ್ತಾ ಇಲ್ಲ. ನಾನು ಬುದ್ಧಿ ಬಿಡದಿದ್ದರೆ ಕನಸು ಹೇಗೆ ಆಯಿತು? ಕನಸು ಹೇಗೆ ಆಯಿತು? ಸುಮ್ಮನೆ ಊಹಿಸ್ಕೊಂಡಿದ್ದಿ. ಅಂದರೆ ಎಚ್ಚರದ ನಾನು ಬುದ್ಧಿ ಈಸ್ ಇಮ್ಯಾಜಿನಿಂಗ್ ದಟ್ ವೇಕಿಂಗ್ ಈಸ್ ಎ ಡ್ರೀಮ್. ದಟ್ ಈಸ್ ಡೇಂಜರಸ್. ಬೌದ್ಧರು ಮಾಡಿದ್ದು ಅದೇ ಮಿಸ್ಟೇಕ್. ಆಯಿತಾ? ಇದು ಹಿಂದೆ ಹೇಳಿದ ಪಾಯಿಂಟೇ, ಇದು ಹೊಸ ಪಾಯಿಂಟು. ಕೆಲವು ಪಾಯಿಂಟ್ಸ್ ಹೇಗಿರುತ್ತವೆ ಅಂದರೆ, ಮೊದಲನೇ ಕೇಳಿದಾಗ ಸ್ವಲ್ಪ ಇರುತ್ತದೆ, ಮತ್ತೆ ಸ್ವಲ್ಪ ಬಂದರೆ ಒನ್ ಡೇ ಬಿಡಬೇಕು. ಒನ್ ಡೇ ಬಿಟ್ಟಾಗ ಮನಸ್ಸು ಮನನ ಮಾಡಿಕೊಂಡು ಸೆಕೆಂಡೇ ಮತ್ತೆ ಅದನ್ನು ಹೇಳಿಬಿಟ್ರೆ ಈಗ ಸ್ಪಷ್ಟ ಆಗ್ತದೆ. ಯಾಕಂದರೆ ಮೊದಲನೇ ಸಲ ಕೇಳಿದಾಗ ಏನೋ ಹೊಸ ಆಗ್ತದೆ. ಯಾಕಂದರೆ ವಿ ಆರ್ ನ್ಯೂಲಿ ಇಂಟ್ರೊಡ್ಯೂಸಿಂಗ್ ಇಟ್. ಅದು ಸ್ಟೆಬಿಲೈಸ್ ಆಗಲ್ಲ, ಒಂದು ದಿವಸ ಬಿಡಬೇಕು. ಅದಕ್ಕೆ ಮನಸ್ಸು ಕೇಳಿದ್ದೆಲ್ಲ ಏನೋ ಯೋಚನೆ ಮಾಡ್ತಾ ಇರ್ತದೆ, ಮನನ ಮಾಡ್ತಾ ಇರ್ತದೆ. ನಂತರ ಸೆಕೆಂಡ್ ಟೈಮ್ ಮತ್ತೆ ಅದನ್ನೇ ಹೇಳಿದಾಗ ಈಗ ಕ್ಲಿಯರ್ ಆಯಿತು. ಆ ಸೂಕ್ಷ್ಮ ವ್ಯತ್ಯಾಸವೇನೋ ಗೊತ್ತಾಗ್ತದೆ. ಇಲ್ಲದಿದ್ದರೆ ಸುಮ್ಮನೆ ಮೇಲೆ ಇಟ್ಟು ಮತ್ತೆ ಮೇಲೆ ಇದ್ದು ಬಿಡ್ತದೆ. ಅದಕ್ಕೋಸ್ಕರ ಜನರು ಹೇಳ್ತಾರೆ, ಎಲ್ಲ ಪಾಠ ಬೆಳಗಿನಿಂದ ಸಂಜೆವರೆಗೆ ಹೇಳಿಬಿಡಿ, ಒಂದೇ ದಿವಸ ಪುಸ್ತಕ ಮುಗಿಯುತ್ತದೆ. ಇದೆಲ್ಲ ಶಬ್ದಗಳಾಗ್ತವೆ, ಶಬ್ದಾರ್ಥ ಆಗುತ್ತದೆ, ಅಕ್ಷರಾರ್ಥ ಆಗುತ್ತದೆ ಹೊರತು ಅನುಭವಾರ್ಥ ಆಗಲ್ಲ. ಅವರು ಹೇಳ್ತಾರೆ, ಇಷ್ಟೆಲ್ಲ ಪುಸ್ತಕ ಹೇಳಿಬಿಡು, ಬೇಗ ಹೇಳಿಬಿಡು ಅಷ್ಟೇ. ಕೆಲವರು ಹೇಳ್ತಾರೆ, ಉಪನಿಷತ್ತು ಹೇಳಬೇಕಾದರೆ ಪ್ರಸ್ಥಾನತ್ರಯ ಭಾಷ್ಯ, ದಶೋಪನಿಷತ್ತುಗಳು ಬೆಳಗಿನಿಂದ ಸಂಜೆಗೂ 4 ಅವರ್ಸ್ 5 ಅವರ್ಸ್ 8 ಅವರ್ಸ್ ಹೇಳಿಬಿಡ್ತಾರೆ. ಒಂದೇ ದಿವಸ ಈಶಾಕೇನ ಮುಗಿದು ಬಿಡ್ತದೆ. ಈಶಾಕೇನ ಈವನ್ ಪ್ರಾಬಬ್ಲಿ ಕಠನೂ ಆಗಿಬಿಡ್ತದೆ. ಈಶಾಕೇನ 2 ಉಪನಿಷತ್ತು ಒಂದೇ ದಿವಸ, ಕಠೋಪನಿಷತ್ತು ಒಂದೇ ದಿವಸ, ಪ್ರಶ್ನ ಎಲ್ಲ ಒಂದೇ ದಿವಸ. ಈಶಾಕೇನ ಕಠ ಪ್ರಶ್ನ, ಮುಂಡಕ ಮಾಂಡುಕ್ಯ 2 ಸೇರಿಕೊಂಡು ಒಂದೇ ದಿವಸ ಅಷ್ಟೇ. 5 ದಿವಸಕ್ಕೆ ಉಪನಿಷತ್ತುಗಳಾಯಿತು. ಬೃಹದಾರಣ್ಯಕ ಏನು ಛಾಂದೋಗ್ಯ 10 ದಿವಸ, ಬೃಹದಾರಣ್ಯಕ 15-20 ದಿವಸ ಅಷ್ಟೇ. ಎಲ್ಲ 2 ತಿಂಗಳು 3 ತಿಂಗಳಿಗೆ ಆ ದಶೋಪನಿಷತ್ತು ಆಯಿತು, ಮುಗಿಯಿತು. ಹೀಗೆ ಹೇಳಿಬಿಡ್ತಾರೆ. ಆಯಿತು, ಉಪನಿಷತ್ತುಗಳಾಯಿತು ಎಲ್ಲ. ಅದು ಯಾರು ಹೇಳಿದ್ದಾರೆ ಅಂದರೆ ಅವ್ರ ಗುರುಗಳು ಅಂತ ಹೇಳ್ತಾರೆ. ಎಷ್ಟು ದಿನ ಅಂದರೆ ನಾವು ಪೂರ್ತಿ ಹೇಳಿದ್ದರು ಹೇಳ್ತಾರೆ, ಒಂದೊಂದು ಮಂತ್ರ ಹೇಳಿದ್ದರು. ಬೆಳಗಿನಿಂದ ಸಂಜೆವರೆಗೆ ಅದೇ ಹೇಳಿಬಿಡೋದು ಅಷ್ಟೇ. ಅಷ್ಟು 2 ತಿಂಗಳಿಗೂ 3 ತಿಂಗಳಿಗೂ ಆಯಿತು. ಮತ್ತು ಬ್ರಹ್ಮಸೂತ್ರ ಅದೆಲ್ಲ 1 ತಿಂಗಳು, ಭಗವದ್ಗೀತೆ ಅದೊಂದು 20 ದಿವಸ ಮುಗೀತು ಅಷ್ಟೇ. 3 ತಿಂಗಳು ಮ್ಯಾಕ್ಸಿಮಮ್, 4 ತಿಂಗಳು 6 ತಿಂಗಳು ಮ್ಯಾಕ್ಸಿಮಲ್ಲಿ ಪ್ರಸ್ಥಾನತ್ರಿ ಭಾಷೆನೇ ಮುಗೀತು. ಮುಗೀತು, ಈಗ ಆಯಿತು. ಈಗೇನು ಮಾಡಬೇಕಂದ್ರೆ ಈಗ ಸಾಧನೆ ಮಾಡ್ಕೊಳ್ತೀವಿ. ಇದು ಕನಸು ಎಂದು ಸಾಧನೆ ಮಾಡ್ಕೊಳ್ತಾನೆ ಅಲ್ಲ. ಮೇಲೇ ಕೇಳ್ತಾನೆ ವರ್ಡ್ ಮೀನಿಂಗು. ಈಗ ಮಿಕ್ಕದೆಲ್ಲ ಉಪಾಸನೆ ಮಾಡ್ಕೊಳ್ತಾನೆ. ಇದು ವೇದಾಂತ ಅಂದ್ಕೊಳ್ತಾನೆ. ಶ್ರವಣ ಆಯಿತು, ಈಗ ಮನನ ಮಾಡ್ತೀವಿ, ನಿಧ್ಯಾಸನ ಮಾಡ್ತೀವಿ. ನೀವು ಶ್ರವಣನೇ ಆಗಲಿಲ್ಲ, ನಿಮಗೇನು ಅರ್ಥವೇ ಆಗಲಿಲ್ಲ.
ಸುಮ್ಮನೆ ಪುಸ್ತಕ ಮುಗೀತು, ನಿಮಗೇನು ಶ್ರವಣ ಆಗಲಿಲ್ಲ, ಪುಸ್ತಕ ಮುಗೀತು ಅಷ್ಟೇ. ನಿನಗೆ ಮನನ ಹೇಗೆ ಮಾಡೋದು, ನಿಧಿಧ್ಯಾಸನ ಏನು ಮಾಡೋದು ಆಗ್ತಾಯಿಲ್ಲ. ಆಯಿತಾ? ಸೊ 14th ಆಯಿತು, ಈಗ 15th. ಟೈಮ್ ಸ್ವಲ್ಪನೇ ಇದೆ. ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲ ಉತ್ತರ? ಹಾಂ, ಪ್ರಶ್ನೆಗಳಿಗೆ ಉತ್ತರ ನೀವೇ ಹೇಳಿದೆಯಲ್ಲ, ನೀನೇ ಹೇಳಿದೆಯಲ್ಲ ಉತ್ತರ. ಹದಿನೈದು ಇದೆ, ಬಟ್ ಇವತ್ತಾಗಲಿಲ್ಲ ಅಲ್ಲವೇ, ಸ್ವಲ್ಪ ಆದರೂ ಹೇಳಬೇಕು ಅಂದ್ಕೊಂಡು. ಓಕೆ, ನಾಳೆ ಹೇಳೋಣ. ವಾಟ್ ಆರ್ ದ ಮೋಸ್ಟ್ ಕಾಮನ್ ಮಿಸ್ಕನ್ಸೆಪ್ಷನ್ಸ್ ಯಂಗ್ಸ್ಟರ್ಸ್ ಟುಡೇ ಹ್ಯಾವ್ ರಿಗಾರ್ಡಿಂಗ್ ಸ್ಪಿರಿಚುವಾಲಿಟಿ? ನೋಡು, ಮಿಸ್ಕನ್ಸೆಪ್ಷನ್ ಕುರಿತು ತಪ್ಪು ತಿಳುವಳಿಕೆಗಳು, ನಮ್ಮ ಆಧ್ಯಾತ್ಮಿಕತೆ ಕುರಿತು ಆಧುನಿಕ ಯುವಕರಿಗೆ ಇರುವ ತಪ್ಪು ತಿಳುವಳಿಕೆಗಳು ಏನು ಎಂದು. ತಪ್ಪು ತಿಳುವಳಿಕೆನೇ ಇದೆ, ಏನು ಬಿಕ್ಕದಿಲ್ಲ. ಏಕೆಂದರೆ ಯಾವಾಗಲೂ ಒಂದು ದಿವಸ ಕಲಿತಿದ್ದರೆ ಗೊತ್ತಾಗುವುದೇ. ಟಿ ವಿಯಲ್ಲಿ ಗೊತ್ತಿದ್ದರೆ, ಸಿನಿಮಾದಲ್ಲಿ ಗೊತ್ತಿದ್ದರೆ ಅದು ತಿಳುವಳಿಕೆನಾ? ಏನಪ್ಪ, ಸಿನಿಮಾದಲ್ಲಿ ಏನೇನೋ ಹಾಡು ಹಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಅದರಿಂದ ನಿಮಗೇನಾದರೂ ಸಾಸಿವೆ ಕಾಳಷ್ಟು ಆಧ್ಯಾತ್ಮಿಕ ಗೊತ್ತಾಗ್ತದೆ? ಹಿಂದೂಗಳು ಎಷ್ಟು ಮೂರ್ಖರಂದರೆ, ತಾಯಿ ತಂದೆಯರು ಮೂರ್ಖರೇ, ಮಕ್ಕಳು ಮೂರ್ಖರೇ. ತಮಗೆ ಹಿಂದೂ ಅಂದರೆ ಏನಂದರೆ ಗುಡಿಗೆ ಹೋಗು, ಸಿನಿಮಾ ನೋಡು, ಅಥವಾ ಏನಾದರೂ ನ್ಯೂಸ್ ಪೇಪರ್ನೆಲ್ಲೋ ಪತ್ರಿಕೆಯಲ್ಲೋ ಬಂದರೆ ಕತೆ ಕೇಳು, ಆಯಿತು ಹಿಂದೂ ಮತ ಗೊತ್ತಾಯಿತು ಹೇಳ್ತಾರೆ. ಹಿಂದೂಗಳಿಗೆ ಗೊತ್ತಾಗುವ ಹಿಂದೂ ಮತವೆಲ್ಲ ಪಾಪ್ ಕಲ್ಚರೇ, ಅದು ಪಾಪ್ ಹಿಂದೂ ಮತ ಅಷ್ಟೇ. ಅವ್ರು ಗೊತ್ತಿದ್ದೆಲ್ಲ ಏನೂ ಇಲ್ಲ. ಗುರುಮುಖದಿಂದ ಯಾರು ಕಲಿತಿದ್ದರು? ಒಂದಾದರೂ ಕಲಿತಿದ್ದಾರ? ಬರೀ ಈ ನಿಗೂಢ ವಿಷಯ ಗುರುಮುಖದಿಂದ ಕಲಿಯದಿದ್ದರೆ ಹೇಗೆ ಬರ್ತದೆ? ಯಾರು ನಾನೇ ಓದ್ಕೊಳ್ತೀನಿ, ನಾನೇ ಓದ್ಕೊಂಡ್ರೆ ಜ್ಞಾನಿ ಆಗಿಬಿಡ್ತಾನೆ. ಅದು ನೋಡಿ, ಬುದ್ಧಿ ನೋಡಿ, ಇದು ಯಾರು ಹೇಳಿಕೊಟ್ಟ ಬುದ್ಧಿ ಅರ್ಥವಾಗಲ್ಲ ಈ ಮೂರ್ಖರಿಗೆ. ಪುಸ್ತಕ ಪ್ರಿಂಟ್ ಮಾಡಿಕೊಡು, ಎಲ್ಲರಿಗೂ ನೀನೇ ಓದ್ಕೋ. ಈಗ ಇನ್ನು ಏನು ಸ್ವಲ್ಪ ಗೊತ್ತಿದೆಯೋ, ನಮ್ಮ ಟಿ ವಿಯಲ್ಲಿ ಅವರೆಲ್ಲರೂ ಈ ಆಧುನಿಕ ವಿದ್ಯೆ ಪಡ್ಕೊಂಡವರು, ಸೆಕ್ಯುಲರಿಸ್ಟ್ಗಳು, ಈಗ ಈ ನೆಹರು ಗಾಂಧಿ ಅಂಥವರು ಏನೋ ಎಲ್ಲ ಮತಗಳು ಸಮಾನ ಹೇಳುವುದು, ಅಲ್ಲಿ ಏನೇನೋ ಇದೆ ಎಂದು ಹೇಳುವುದು, ಸಾಮಾಜಿಕ ದೃಷ್ಟ್ಯ, ರಾಜಕೀಯ ದೃಷ್ಟ್ಯ ಹೇಳಿ ಹಿಂದೂ ಮತದಲ್ಲಿ ಅದಿಲ್ಲ, ಇದಿಲ್ಲ, ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ಅಸ್ಪೃಶ್ಯತೆ ಇದೆ, ಇನ್ನೇನಿದೆ ಎಂದು ಇವೇ ಹೇಳ್ತಾರೆ. ಹಿಂದೂ ಮತಕ್ಕೆ ಗೊತ್ತಿದ್ದವೇ. ಐಡಲ್ ವರ್ಷಿಪ್ ಇದೆ, ಏನದು ಏನು ಹೇಳ್ತಾರೆ, ಮೂರ್ತಿ ಪೂಜಾ ಇದೆ, ಏನದು ಜಾತಿ ವ್ಯವಸ್ಥೆ ಇದೆ, ಅಸ್ಪೃಶ್ಯತೆ ಇದೆ, ಇನ್ನೇನಾದರಿದ್ದರೆ ಅಂದರೆ ಪತಿ ಸತ್ತು ಹೋದ ನಂತರ ಪತ್ನಿಯನ್ನು ಸುಟ್ಟು ಹಾಕುವುದಿದೆ. ಈ ನಾಲ್ಕೇ ಹಿಂದೂ ಮತದಲ್ಲಿ ಏನಿದೆ ಹೇಳು? ನಿಮ್ಮ ಶಾಲೆಯಲ್ಲಿ ಹೇಳು, ಇದೇ ಹೇಳ್ತಾರೆ. ಹಿಂದೂ ಮತ ಎಲ್ಲ ಈ ನಾಲ್ಕೇ, ಬೇರೆ ಏನಿದೆ? ಏನಾದರೂ ಇದೆಯಾ ಹೇಳು? ಈ ನಾಲ್ಕೇ. ಹೀಗೆ ಇವರಿಗೆ ಗೊತ್ತಿದ್ದೆಲ್ಲ ಜನರಲ್ ನಾಲೇಜು ಶತ್ರುಗಳ ಮುಖದಿಂದಲೇ ಬರುತ್ತಾ ಇದೆ. ಶತ್ರುಗಳು ದ್ವೇಷದಿಂದ ಹಿಂದೂ ಮತ ಕುರಿತು ಏನು ವಿಮರ್ಶೆ ಮಾಡಿದ್ದರೋ ಅದೇ. ರಾಮಾಯಣ ಕುರಿತು ಏನು ಗೊತ್ತು ಅಂದರೆ, ರಾಮಾಯಣ ಕುರಿತು ಏನು ಗೊತ್ತಂದರೆ, ಸೀತೆಯನ್ನು ರಾಮಚಂದ್ರ ಅಗ್ನಿ ಪರೀಕ್ಷಾ ಕೇಳಿದ. ಈಗ ಇದೇ ಅವ್ರಿಗೆ ಗೊತ್ತು, ರಾಮಾಯಣ ಕುರಿತು ಗೊತ್ತಿದ್ದೆಲ್ಲ. ಈಗ ಈ ತರಹ ಜನರಲ್ ನಾಲೇಜು ಒಬ್ಬನು ನಮ್ಮ ರಾಮಾಯಣ ಕುರಿತು ಏನೂ ಅಲ್ಲ, ನೆಗೆಟಿವ್ ಬರೆದಿದ್ದು, ವಿದೇಶಿಯರು ಬರೆದಿದ್ದು ತಗೊಂಡು ಬಂದ. ನಾನು ಹೇಳಿದ್ದೀನಿ ಇದೇಕೆ ಓದ್ತಾ ಇದ್ದಿ ಅಂತ ಹೇಳಿದೆ. ಇದು ರಾಮಾಯಣ ಸ್ವಾಮೀಜಿ. ಹೌದು, ನಮ್ಮ ರಾಮಾಯಣ ಓದು, ಇದು ರಾಮಾಯಣ ಮೇಲೆ ವಿದೇಶಿಯರು, ಕ್ರಿಸ್ತು ಮಿಷನರಿಗಳು ಬೇಕೆಂದು ನೆಗೆಟಿವ್ ಬರೆದಿದ್ದರು, ಅದನ್ನೇಕೆ ಕೇಳ್ತಾ ಇದ್ದೀರಿ ಅಂದರೆ, ಗೊತ್ತು ಸ್ವಾಮೀಜಿ ಅವರು ಕ್ರಿಶ್ಚಿಯನ್ ಮಿಷನರಿಗಳು ನಮ್ಮ ವಿರೋಧಿಗಳೆಂದು ಗೊತ್ತು, ಅವರು ಏನು ಹೇಳಿದ್ದಾರೆ ಎಂದು ಸುಮ್ಮನೆ ತಿಳ್ಕೊಳ್ಳೋಣ, ಕ್ಯೂರಿಯಾಸಿಟಿಗೆ ಓದ್ತಾ ಇದ್ದೆ. ರಾಮಾಯಣ ಮೊದಲು ಓದಲ್ಲ, ತಪ್ಪು ಹೇಳಿದ್ದನ್ನೇ ನಮ್ಮದೇ ಅಲ್ಲವೇ ರಾಮಾಯಣ ಯಾಕನಾಗ್ತದೆ, ಅವರು ಏನು ಹೇಳಿದ್ದಾರೆ ತಿಳ್ಕೊಳ್ಳೋಣ ಎಂದು ಕ್ಯೂರಿಯಾಸಿಟಿಗೆ, ಕುತೂಹಲದಿಂದ ಓದ್ತಾ ಇದ್ದೀನಿ. ಅಂದರೆ ಮೊದಲು ಏನಿದೆ ಎಂದು ನೋಡಲ್ಲ, ಕುತೂಹಲದಿಂದ ಅವರು ಹೇಳಿದ ಕೆಟ್ಟದು ಮೊದಲು ಕೇಳ್ತಾನಂತೆ. ನಮ್ಮದೇ ಅಲ್ಲವೇ ಏನಿದೆ ಎಂದು. ನಮ್ಮದೇ ಅಂದರೆ ನೋಡಬೇಕಾಗಿಲ್ಲ ಎಂದರ್ಥವ, ಓದಬೇಕಾಗಿಲ್ಲ, ತಿಳಿಯಬೇಕಾಗಿಲ್ಲ ಎಂದರ್ಥವ. ಇದರ ವಿಮರ್ಶೆ ಮಾತ್ರ ಪುಸ್ತಕ ಇಟ್ಟುಕೊಂಡು ಜೋಪಾನವಾಗಿ ಓದ್ತಾನೆ. ನಿಜವಾದ ತತ್ವವನ್ನು ಪುಸ್ತಕದಿಂದಲೂ ಓದಲ್ಲ. ನಿಜವಾದ ರಾಮಾಯಣವೇನೋ ಇಲ್ಲಿ ರೂಮರ್ಸ್ನಿಂದ, ರೂಮರ್ಸ್ ಅಂದರೆ ಏನು ಹೇಳ್ತಾರೆ, ರೂಮರ್ಸ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ, ವದಂತಿ ಹೇಳ್ತಾರೆ, ಕಿಂವದಂತಿ. ವದಂತಿ ಹೇಳಬಹುದಾ? ಏನು ಹೇಳ್ತಾರೆ? ಗಾಳಿ ಮಾತುಗಳು.
ಅಲ್ಲಿ ಆಮೇಲೆ ಈಮೇಲೆ ಅವರು ಹೇಳಿದ್ದು ಹಾಸ್ಯಕ್ಕೋಸ್ಕರ ಜೋಕ್ಕೋಸ್ಕರ ಏನೇನೋ ಹೇಳ್ತಾನೆ. ಗಣಪತಿ ಏನು ಮಾಡಿದ, ಅವರು ಅದೇನು ಇಲಿ ಮೇಲೆ ಹೇಳ್ತಾರೆ ರ್ಯಾಟ್ಕು, ಆ ಇಲಿ ಮೇಲೆ ಕೂತ್ಕೊಂಡು ಹೋಗ್ತಾ ಇರುವಾಗ ಕೆಳಗೆ ಬಿದ್ದನಂತೆ. ಬಿದ್ದರೆ ಯಾರೋ ನಕ್ಕಿದ್ದನಂತೆ. ಓ ಹಿಂದೂ ಮತ ಅಂದರೆ ಇದು ನನಗೆ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿದ್ದೆಲ್ಲ ಇದು ಏನಪ್ಪ ಇದು ಹಿಂದೂ ಮತ, ನನಗೆ ಗೊತ್ತಿದೆ ಏನು ಹೇಳ್ತಾರೆ. ಅಂದರೆ ಹಾಸ್ಯಕ್ಕೋಸ್ಕರ ಹೇಳಿದ್ದು, ವದಂತಿ ಹೇಳಿದ್ದು, ಅಥವಾ ನಗುವುದಕ್ಕೆ ಹೇಳಿದ್ದು, ವಿಮರ್ಶೆ ಮಾಡಿದ್ದು, ಇದೇ ಹಿಂದೂಗಳಿಗೆ ಗೊತ್ತಿದ್ದಲ್ಲ. ಈಗ ನಮ್ಮ ಹಿಂದೂ ಮತ ನಮಗೆ ಗೊತ್ತಲ್ಲವೇ? ಏನು ಅವರು ಏನು ವಿಮರ್ಶೆ ಮಾಡಿದ್ದಾರೋ ನೋಡೋಣ, ಅವರು ಏನು ವಿಮರ್ಶೆ ಮಾಡಿ ಕೆಟ್ಟದ್ದು ಹೇಳಿದ್ದಾರೋ ನೋಡೋಣ. ಓದಿ ಏನು ಹೇಳ್ತಾರೆ, ಏನೋ ಹೇಳಿದ್ದಾರೆ ಸ್ವಾಮೀಜಿ ಅಂತ ಹೇಳ್ತಾರೆ. ಬಟ್ ನಿಮಗೇನು ಗೊತ್ತು ಅಂದರೆ ಏನು ಗೊತ್ತಿಲ್ಲ. ಇದು ಹಿಂದೂಗಳ ಜ್ಞಾನ. ನಾವು ವಾಟ್ ಆರ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ, ಟೆಲ್ ಮಿ ವಾಟ್ ಈಸ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್. ಇಸ್ ದೇರ್ ಎ ಒನ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಹಿಂದೂಯಿಸಮ್ ಟು ಹಿಂದೂ ಯಂಗ್ಸ್ಟರ್ಸ್ಗೆ? ಹಿಂದೂ ಮತ ಅಂದರೆ ಏನು ಅನ್ನೋದು ಒಂದು ಪಾಯಿಂಟ್ ಆದರೆ ಹೇಳಲಿ, ಒಳ್ಳೆಯದು ಏನು ಗೊತ್ತೋ. ಅದರಿಂದ ಏನು ತಪ್ಪು ತಿಳುವಳಿಕೆಗಳು ಹೇಳಬೇಡ. ಮೊದಲು ಹಿಂದೂ ಸ್ಪಿರಿಚುವ್ಯಾಲಿಟಿ ಕಲಿಯಬೇಕು, ಅದು ಪ್ರಶ್ನೆ. ಧರ್ಮ ಅಂದರೇನು, ಹಿಂದೂ ಮನಃಶಾಸ್ತ್ರಗಳೇನು, ಸಾಧನಗಳೇನು, ಜೀವನ ಅಂದರೇನು, ಈಶ್ವರ ಏನು, ಜಗತ್ತೇನು ಎನ್ನುವುದೇ ಕಲಿಯಲಿಲ್ಲ. మరి ಏನು ಗೊತ್ತಾಗ್ತದೆ? ತಪ್ಪು ತಿಳುವಳಿಕೆ ಅಂದರೆ ಅದು ಬಿಟ್ಟು ಬೇರೆದೇ ಇಲ್ಲ. ಒಂದು ಬಟ್ಟೆ ಇಲ್ಲಿ ಹರಿದು ಹೋಯ್ತಂತೆ ಅಲ್ಲ, ಇದಕ್ಕೊಂದು ಪ್ಯಾಚ್ ಹಾಕ್ತಾನೆ. ಪ್ಯಾಚ್ ಅಂದರೆ ಬೇರೆ ಬಟ್ಟೆಯನ್ನು ಇಲ್ಲಿ ಅಂಟಿಸಿ ಇಲ್ಲಿ ಸುತ್ತೆಲ್ಲ, ಅದಕ್ಕೇನು ಪೂರ್ವಕಾಲದಲ್ಲಿ ನಾವು ಮಾಡುತ್ತಿದ್ವಿ ಹಾಗೆ ಶುಚಿಯಿಂದ. ಹಳ್ಳಿಯಲ್ಲಿ ನಾವು ಹಾಗೆ ಮಾಡ್ತಿದ್ವಿ, ಹರಿದು ಹೋದರೆ ಹಾಗೆ ಮಾಡ್ತಿದ್ವಿ. ಮತ್ತು ಇಲ್ಲಿ ಪಕ್ಕಕ್ಕೆ ಹೋದರೆ ಮತ್ತೆ ಇನ್ನೊಂದು ಮಾಡಿದ, ಮತ್ತೆ ಇನ್ನೊಂದು ಮಾಡಿದ, ಇನ್ನೊಂದು ಎಷ್ಟು ಮಾಡಿದ ಅಂದರೆ ಕೊನೆಗೆ ಮೂಲ ಬಟ್ಟೆನೇ ಇಲ್ಲ ಅಂತ ಇದರಲ್ಲಿ. ಮೂಲ ಬಟ್ಟೆನೇ ಇಲ್ಲ. ಅದು ಇದಕ್ಕೆ ಏನು ಮಾಡ್ತಾರೆ, ಅದಕ್ಕೆ ಜೋಡಿಸಿರುವ, ಹೊರಗಿನಿಂದ ಜೋಡಿಸಿರುವುದೇ ಆಯಿತು. ಮತ್ತು ಇದು ಹೋದ ನಂತರ ಇಲ್ಲೊಂದು ಜೋಡಿಸಿದ್ರೆ ನೀವು ಜೋಡಿಸಿದ್ದೇ ಕಂಡು ಬರ್ತಾ ಇದೆ, ಮೂಲ ಬಟ್ಟೆನೇ ಇಲ್ಲ. ಹಾಗೆ ಆಗಿಬಿಟ್ಟಿತು ಹಿಂದೂ ಜ್ಞಾನ ಎಷ್ಟಿದೆ ಅಂದರೆ, ಶತ್ರುಗಳು ಹೇಳಿದ್ದೇ ಗೊತ್ತು ಇವರಿಗೆ, ಅದು ಬಿಟ್ಟು ಏನೂ ಗೊತ್ತಿಲ್ಲ. ಲೆಟ್ ದೆಮ್ ಲರ್ನ್ ಫಸ್ಟ್. ಲರ್ನ್ ಅಂದರೆ ಜನರು ಹೇಳ್ತಾರೆ ಪುಸ್ತಕ ಕೊಡಿ, ಯಾವ ಪುಸ್ತಕ? ಏನಪ್ಪ ಪುಸ್ತಕ ಓದಕೋ, ನಿನ್ನೇನು ಬರುತ್ತದೆ ಎಂದು ಎಲ್ಲಿಯಾದರೂ ಹೇಳಿದೆಯಾ ಶಾಸ್ತ್ರದಲ್ಲಿ? ನೀವು ಸೈನ್ಸು ಮ್ಯಾಥಮೆಟಿಕ್ಸು ಮುಂತಾದವರಾದರೂ, ಈವನ್ ಇಂಗ್ಲೀಷ್ ಆದರೂ ನೀವು ಸ್ಕೂಲ್ಗೆ ಹೋಗಿ ಟ್ಯೂಷನ್ ಇಟ್ಕೊಂಡು ಅವರಿಗೆ ಫೀಸ್ ಕೊಟ್ಟು ಅಲ್ಲಿ ಕಲಿತುಕೊಳ್ತೀವಿ. ವೇದಾಂತ ಮಾತ್ರ ಸುಮ್ಮನೆ ಹೀಗೆ ಮೇಲೆ ಸ್ಲೈಡ್ಸ್ ನೋಡಿಯೋ ಅಥವಾ ಏನೋ ಪೋಸ್ಟರ್ಗಳಲ್ಲಿ ನೋಡಿ ತಿಳ್ಕೊಳ್ಳಬೇಕು. ಸಿನಿಮಾ ಪೋಸ್ಟರ್ ಹೆಡ್ಡಿಂಗ್ಸ್ ನೋಡಿಬಿಟ್ಟು ತಿಳ್ಕೊಳ್ಳಬೇಕು ಆಧ್ಯಾತ್ಮಿಕತೆ. ಈಗ ಸೈನ್ಸ್ ಮಾತ್ರ ಸ್ಪೆಷಲ್ ಹಣ ಕೊಟ್ಟು ಕೋಚಿಂಗ್ ಪಡ್ಕೊಂಡು, ಈವನ್ ಸಿಂಪಲ್ ಕ್ರಿಕೆಟ್ ಆಡುವುದಕ್ಕೆ ಬ್ಯಾಟ್ ಹೀಗೆ ಹಿಡಿಯಬೇಕಾ ಎನ್ನುವುದಕ್ಕೆ, ಅದು ಹೇಗೆ ನಿಂತ್ಕೊಳ್ಳಬೇಕು, ಹೀಗೆ ಏನದು ಏನು ತೊಟ್ಟಿಲು ಹಾಗೆ ಊಗಬೇಕಾ ಎನ್ನುವುದು ಕಲಿಯಬೇಕಲ್ಲವೇ? ಬ್ಯಾಡ್ಮಿಂಟನ್ ಆಗುವಾಗ ಇಟ್ಕೊಂಡು ಹೀಗೆ ಅಲ್ಗಾಡಬೇಕು. ಇದೆಲ್ಲ ಟ್ಯೂಷನ್ ಪಡ್ಕೊಂಡು, ಕೋಚಿಂಗ್ ಪಡ್ಕೊಂಡು ಕಲಿಯುತ್ತಾನೆ. ಜಪ ಹೇಗೆ ಮಾಡಬೇಕು ಒಂದು ಸಲ ಕೇಳಿದ್ದಾನೆ, ಮಾಡಿ ನೋಡಿದ್ದಾನೆ. ಅದು ಮಾತ್ರ ಏನು ಬೇಕಾಗಿಲ್ಲ, ಯಾವುದು ಕಲಿಯಬೇಕಾಗಿಲ್ಲ. ಮಿಕ್ಕದೆಲ್ಲ ಮಾತ್ರ ಸ್ಪೆಷಲ್ ಕೋಚಿಂಗು, ಹಣ ಕೊಟ್ಟು ಜಿಮ್ಗೆ ಹೋಗಿ ಏನೋ ಎಲ್ಲ ಮಾಡ್ತಾನೆ ಅಲ್ಲವೇ? ಎಲ್ಲವೂ ಕಲಿಯತಕ್ಕದ್ದು. ಬಿಕಾಸ್ ಎಲ್ಲವೂ ಗ್ರೇಟೇ ಎಕ್ಸೆಪ್ಟ್ ಹಿಂದೂ ಮತ. ಎವ್ರಿಥಿಂಗ್ ಈಸ್ ಗ್ರೇಟ್. ಆಲ್ ಈಡಿಯಟ್ಸ್ ಆರ್ ಗ್ರೇಟ್ ಎಕ್ಸೆಪ್ಟ್ ಹಿಂದೂಯಿಸಮ್ ಅಲ್ಲವೇ? ಇದು ಮೊದಲು ಕಲಿಯಲಿ. ಈಗ ನಾನು ಇದರಲ್ಲೇ ರೆಕಾರ್ಡ್ ಆಗ್ತಾಯಿದೆ, ಬೇಡಪ್ಪ ಇದರಲ್ಲಿ ರೆಕಾರ್ಡ್ ಆಗಬಾರದಿತ್ತು. ನಾನಿದು ಬೇರೆ ಪ್ರವಚನ ಅಂದ್ಕೊಂಡೆ. ಅದು ಆಫ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ, ನಾನು ಮರ್ತು ಹೋದೆ. ಫಸ್ಟ್ ದೇ ಹ್ಯಾವ್ ಟು ಲರ್ನ್ ಅಷ್ಟೇ. ಅಟ್ಲೀಸ್ಟ್ ವಿ ಡೋಂಟ್ ಹ್ಯಾವ್ ಎ ಸಿಂಪಲ್ ಕೋರ್ಸ್ ಇಲ್ಲ ನಮಗೆ. ಆಲ್ ಶಾಸ್ತ್ರಗಳು ಏನು ಹೇಳುವಂಥ ಒಂದು ಸಿಂಪಲ್ ಕೋರ್ಸ್ ಇಲ್ಲ. ಫಸ್ಟ್ ಥಿಂಗ್ ಇಸ್ ಹಿಂದೂ ಮತ ಈಸ್ ಎ ವಾಸ್ಟ್ ಥಿಂಗ್, ಮಲ್ಟಿಫ್ಯಾಸೆಟೆಡ್, ಬಹುಮುಖೇನತ ಇದೆ, ಅನೇಕ ವಿಷಯಗಳಿವೆ. ಇದೆಲ್ಲವೂ ಒಂದು ಕಡೆ ಹೇಳುವುದು ತುಂಬ ಕಷ್ಟ. ಅಟ್ಲೀಸ್ಟ್ ಕೆಲವು ಬೇಸಿಕ್ ಪ್ರಿನ್ಸಿಪಲ್ಸ್, ಲೈಫ್ ಅಂದರೆ ಏನು, ತಾನು ಯಾರು, ಏಕೆ ಹುಟ್ಟಿದ ಮನುಷ್ಯ ಏನು, ಏಕೆ ಹುಟ್ಟಿದ ಈ ಜಗತ್ತೇನು, ಕೊನೆದು ಜೀವನದ ಗುರಿ ಏನು, ಹೀಗೆ ಬದುಕುತ್ತಾ ಏನು ಸಾಧಿಸಬೇಕು ನಾವು, ಹೀಗೆ ಬದುಕುತ್ತಾ ಏನಾಗಬೇಕು ನಾವು, ಏನಾಗಿದ್ದರೆ ನಮ್ಮ ಜೀವನವು ನಿಜವಾಗಿ ಜೀವಿಸಿದಂತೆ ಆಗುತ್ತದೆ, ಏನು ಮಾಡಿದ್ದರೆ ಜೀವಿಸಿದಂತೆ ಆಗುತ್ತದೆ, ಆ ಜೀವನವು ನಿಜವಾಗಿ ಜೀವಿಸಿದಂತೆ ನಿಜವಾಗಿ ಏನೋ ಒಳ್ಳೆಯದು ಸಾಧಿಸಿದಂತೆ ಆಗುತ್ತದೆ. ಇದು ಗೊತ್ತಾಗಬೇಕಲ್ಲ. ಇದು ಬೇಸಿಕ್ ಕಲಿಯಬೇಕು. ಇದು ಯಾರು ಪೇರೆಂಟ್ಸ್ ಹೇಳಲ್ಲ, ಅವ್ರಿಗೂ ಗೊತ್ತಿಲ್ಲ, ಇವರೇನೋ ಕೇಳಲ್ಲ. ಏನಂದರೆ ಅಲ್ಲಿ ಹನುಮಂತ ಅದು ಇದು ನೋಡ್ತಾನೆ. ನಮ್ಮ ದೇವರೆಲ್ಲ ಒಂದು ಪಶು ದೇವರೇ. ಒಬ್ಬನು ಗಣಪತಿ ಇರುತ್ತಾನೆ, ಅವನಿಗೇನು ಸೊಂಟೆಲ್ಲ ಏನು ಹೇಳ್ತಾರೆ,
ಇರುತ್ತದೆ. ಇನ್ನೇನು ಹನುಮಂತನಿಗೇನೋ ಕೋತಿ ಆಗಿರುತ್ತಾನೆ, ಇಂಕ ಅಷ್ಟೇ ಇದೇ ಹೇಳ್ತಾರೆ. ಈಗ ಇನ್ನು ಶಾಲೆ ಮಕ್ಕಳಿಗೇನು ಹೇಳ್ತಾರೆ, ಇದನ್ನು ಗಣಪತಿಯನ್ನು ಪರಿಹಾಸ ಮಾಡುವಂಥ ಒಂದು ಹಾಡು ಹಾಡ್ತಾರೆ. ಹಾಡು ಕಲಿತುಕೊಂಡು ನೀವು ವೇದಿಕೆ ಮೇಲೆ ಹಾಡುತ್ತಾರೆ ಅಂದರೆ ಚಪ್ಪಾಳೆ ಹಾಕಿ ನಗುತ್ತಾರೆ. ಓ ಗ್ರೇಟ್ ಗ್ರೇಟ್ ಆರ್ಟ್. ನಮ್ಮ ಆರ್ಟಿಸ್ಟೇ ಹಿಂದೂ ಮತ ಅಂದರೆ ಹಿಂದೂ ಗಾಡ್ಸ್ಗಳೆಲ್ಲ ಆರ್ಟ್ಗಳು, ಬಫೂನ್ಗಳು, ಕ್ಯಾರಿಕೇಚರ್ಗಳು ಆಗಿಬಿಟ್ಟರು ಅಲ್ಲವೇ. ವ್ಯಂಗ್ಯಚಿತ್ರ, ಹಾಸ್ಯಚಿತ್ರ ಮಾಡ್ತಾರೆ ನೋಡಿ, ಹಾಸ್ಯಚಿತ್ರಗಳು ಆಗಿಬಿಟ್ಟರು ನಮ್ಮ ದೇವರು, ಇಂಕಷ್ಟೇ. ಈಗ ಹಸುವನ್ನು ಏಕೆ ಪೂಜೆ ಮಾಡಬೇಕು ಅಂದರೆ ಅದು ನಮಗೆ ಹಾಲು ಕೊಡ್ತದೆ. ಇದು 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 ಜ್ಞಾನ, ಇವರಿಗೆ ಬಂದಿರುವ ಜ್ಞಾನ. ಅಯ್ಯೋ ರಾಮ. ಅದರಿಂದ ಏನು ತಪ್ಪು ತಿಳುವಳಿಕೆ ಕೇಳಬೇಡ, ಮೊದಲು ಕಲಿಯುವುದೇ ಬೇಕು. ಈಗ ಗುರುಗಳು ಹಾಗೆ ಆಗಿಬಿಟ್ಟರು. ಟಿ ವಿ ನೋಡಿರುವ ಗುರುಗಳೇ, ಹಸು ಏಕೆ ಪೂಜೆ ಮಾಡ್ತೀವಿ ಅಂದರೆ ಅದು ಹಾಲು ಕೊಡ್ತದೆ, ಅದರಿಂದ ಪೂಜೆ ಮಾಡ್ತೀವಿ. ನಮ್ಮ ಮನೆಗೂ ಡೈಲಿ ಏನದು ಮಿಲ್ಕ್ ಬಾಟಲ್ ತಂದು ಕೊಡ್ತಾನಲ್ಲ, ಅವ್ರನ್ನ ಪೂಜೆ ಮಾಡಿದರೆ ಸಾಕಲ್ಲವೇ? ಅವನ ಮಿಲ್ಕ್ ಬಾಟಲ್ ತಂದು ಕೊಡ್ತಾನಲ್ಲ. ಈ ಕಾಲದಲ್ಲಿದೆಯಾ ಮನೆಗೂ ಸಪ್ಲೈ ಮಾಡುವುದಿಲ್ಲ, ಹಿಂದೆ ಇರುತ್ತಿತ್ತು. ಮಿಲ್ಕ್ ಬಾಟಲ್ ತಂದು ಕೊಡುತ್ತಿದ್ದರು ಮನೆಗೆ ಬೆಳಗ್ಗೆ ಎದ್ದು. ಇವರನ್ನು ಎಬ್ಬಿಸಿ ಅವರ ಮಲಗೆ ಇರುತ್ತಿದ್ದರು. ಅವರು ಆವಾಗ ಬೆಲ್ ಹೊಡೆದು ಎಬ್ಬಿಸಿ ಇದಿಗೋ ಮಿಲ್ಕ್ ಬಾಟಲಿಂದ ಕೊಡುತ್ತಿದ್ದರು. ಈ ಕಾಲದಲ್ಲಿ ಎಲ್ಲ ಕಡೆ ಸಿಗ್ತದೆ ಅನಿಸುತ್ತೆ, ಅದು ಬೇಕಾಗಿಲ್ಲ ಮನೆಗೆ ಬಂದು. ಹಾಗೆ ಅವರನ್ನೇ ಪೂಜಿಸು, ಯಾಕಂದರೆ ಮಿಲ್ಕ್ ಬಾಟಲ್ ಕೊಟ್ಟಿದ್ದವನು. ಇದು ಏನು ಲಾಜಿಕಪ್ಪ, ಮೂರ್ಖತನ. ಹಿಂದೂಗಳೆಲ್ಲ ದೇ ಥಿಂಕ್ ದಟ್ ಕಾಮನ್ ಸೆನ್ಸ್ನಿಂದ ಏನು ಮಾತಾಡ್ತೀವೋ ಅದೇ ಹಿಂದೂಯಿಸಮ್ ಅಂದ್ಕೊಳ್ತಾರೆ. ಯು ಟಾಕ್ ಟು ಆಲ್ ದೀಸ್ ಹಿಂದೂ ಎಜುಕೇಟೆಡ್ ಹಿಂದೂಸ್, ದೇ ಕಾಮನ್ ಸೆನ್ಸ್ನಿಂದ ಅದಕ್ಕೆ ರಿಪ್ಲೈ ಕೊಡ್ತಾರೆ. ಯಾರಾದರೂ ಮುಸಲ್ಮಾನರು, ಕ್ರಿಸ್ತ ಜನರು ಹಿಂದೂ ಮತಕ್ಕೆ ಆಕ್ಷೇಪ ಮಾಡಿದ್ದರೆ ಅದೇಕೆ ಇದೇಕೆ ಅಂದರೆ ಕಾಮನ್ ಸೆನ್ಸ್ನಿಂದ ಉತ್ತರ ಕೊಡ್ತಾರೆ. ಹಿಂದೂ ಮತ ಅಂದರೆ ಕಾಮನ್ ಸೆನ್ಸೇ ಹಿಂದೂಯಿಸಮ್ ಅಂದ್ಕೊಂಡ್ರು. ದೇ ಹ್ಯಾವ್ ನೋ ಐಡಿಯಾ ಆಫ್ ವಾಟ್ ಈಸ್ ಹಿಂದೂಯಿಸಮ್. ಶಾಸ್ತ್ರ ಏನು ಹೇಳ್ತದೆ ಐಡಿಯಾನೇ ಇಲ್ಲ. ಕಾಮನ್ ಸೆನ್ಸ್ನಿಂದ ಹೇಳಿಬಿಟ್ರೆ ಹಿಂದೂಯಿಸಮ್ ಅಂದ್ಕೊಂಡ್ರು. ಯು ಹ್ಯಾವ್ ಟು ಲರ್ನ್. ಒಬ್ಬನು ಹೇಳಿದ, RSS ಬೌದ್ಧಿಕ್ ಅಂದರೆ ಅವ್ರ ಬುದ್ಧಿ ಇಲ್ಲಿಂದ ಇಷ್ಟಿರುತ್ತದೆ, ಒಂದು 5 ಕ್ವಿಂಟಾಲಲ್ಲ ಇರುತ್ತದೆ ಬುದ್ಧಿ ಅವ್ರದ್ದು. ಅವ್ರೇನು ಹೇಳ್ತಾನೆ, ನಮ್ಮದು ಎಲ್ಲ ಸೈಂಟಿಫಿಕ್, ನಮ್ಮ ಮತ ಹೇಳ್ತಾನೆ. ಹಿಂದೂ ಮತ ಎಲ್ಲ ಸೈಂಟಿಫಿಕ್. ಏಕೆ ಸೈಂಟಿಫಿಕ್ ಅಂದರೆ ಊಟ ಮಾಡುವಾಗ ಕೆಳಗೆ ಕೂತಿದ್ದರೆ ಏನು ಮಾಡ್ತಾರೆ, ಸ್ವಲ್ಪ ನೀರು ಕೈಯಲ್ಲಿಟ್ಕೊಂಡು ಹೀಗೆ ಅದರ ಅನ್ನ ಸುತ್ತು ತಿರುಗಿಸ್ತಾರಂತೆ. ಏಕೆ ಅಂದರೆ ಇರುವೆಗಳು ಬರದಂತೆ ಆ ನೀರು ಹಾಕ್ತಾರಂತೆ. ತಟ್ಟದ ಸುತ್ತು ನೀರು ಹಾಕಿದ್ದರೆ ಇರುವೆಗಳು ಬರಲ್ಲ ಅಂತೆ. ಇರುವೆಗಳು ಬರದೇ ಇರುವುದಕ್ಕೆ ಹಾಕ್ತಿದ್ದು, ಭೂಮಿ ಮೇಲೆ ಕೂತಿರ್ತಿದ್ದಾರಲ್ಲ ಅದರಿಂದ ಹಾಗೆ ಹಾಕ್ತಿದ್ದರು. ಮತ್ತು ಕೈಯಲ್ಲಿ ಹಾಕ್ಕೊಂಡು ಕುಡಿಯುವುದು ಏಕೆ ಅಂದರೆ ಕಂಠ ಸ್ವಲ್ಪ ಕ್ಲಿಯರ್ ಆಗಬೇಕಲ್ಲವೇ. ಇದಕ್ಕೆ ಏನು ಹೇಳ್ತಾರೆ, ಕಂಠ ಹೇಳ್ತಾರೆ, ನೀವೇನು ಹೇಳ್ತೀರಿ ಕನ್ನಡದಲ್ಲಿ? ಕುತ್ತಿಗೆ ಹೇಳ್ತಾರೆ. ಈ ಕುತ್ತಿಗೆ ಕ್ಲಿಯರ್ ಆಗಬೇಕು, ಅದರಿಂದ ಸ್ವಲ್ಪ ನೀರು ಕುಡಿದರೆ ಕ್ಲಿಯರ್ ಆಗ್ತದೆ, ಆವಾಗ ಚೆನ್ನಾಗಿ ತಿನ್ಬೋದು. ಇದು ಸೈಂಟಿಫಿಕ್ ಅಂತೆ. ನಾನು ಹೇಳಿದೆ, ಕೆಳಗೆ ಕೂತಿದ್ದರೆ ತಟ್ಟ ಸುತ್ತು ನೀರು ತಿರುಗಿಸಿದ್ದರೆ ಇರುವೆಗಳು ಬರಲ್ಲ ಎಂದು ಹೇಳಿದೆಯಲ್ಲ. ಒಂದು ಸಲ ಆದರೂ ಕೆಳಗೆ ಕೂತಿದ್ದೀಯಾ ನಿನ್ನ ಲೈಫ್ನಲ್ಲಿ? ಒಂದು ಸಲ ಆದರೂ ಕೆಳಗೆ ಕೂತಿದ್ದೀಯಾ? ಕೂತಿದ್ದರೆ ನೀರು ಹಾಕಿ ನೋಡಿದ್ದೀಯಾ ಹೇಳು? ನಾವು ಮಣ್ಣು ಮೇಲೆ ಕೂತಿರ್ತಿದ್ದೀವಿ. ಈ ಕಾಲದಲ್ಲಿ ಏನೋ ಸಿಮೆಂಟು ಫ್ಲೋರ್ಗಳು ಬಂದಿವೆ. ನಾವು ಮಣ್ಣಿನ ಭೂಮಿ ಇರುತ್ತಿತ್ತು, ಅದರ ಮೇಲೆ ಏನೋ ಗೊಬ್ಬರದಿಂದ ಅದೇನೋ ಗೊಬ್ಬರನ ಅದೇನು ಹೇಳ್ತಾರೆ ಗೋಮಯ ಹಚ್ಚಿದ್ದಿರುತ್ತಿತ್ತು. ಅದರ ಮೇಲೆ ಕೂತಿದ್ದರೆ ನೀರು ಹೀಗೆ ಹಾಕಿದ್ದರೆ ನೀರು ಎಷ್ಟೊತ್ತಿರುತ್ತದೆ ಭೂಮಿ ಮೇಲೆ? ಇರುತ್ತದ ನೀರು? ತಕ್ಷಣವೇ ಆರಿ ಹೋಗುತ್ತದೆ. ಇರುವೆಗೂ ಅಡ್ಡಿ ಆಗ್ತದೆ. ಬರೀ ಇರುವೆ ಬರದೇ ಇರುವುದಕ್ಕೆ ನೀರು ಸುತ್ತುತ್ತೇವೆ ಅಂದರೆ ಏನರ್ಥ ಅದು? ಈಗ ಟೇಬಲ್ ಮೇಲೆ ಕೂತಿದ್ದರೆ ಸುತ್ತಿರಬೇಕಾಗಿಲ್ಲ ಅಲ್ಲವೇ? ಟೇಬಲ್ ಮೇಲೆ ಕೂತಿದ್ದರೆ ಸುತ್ತಿರಬೇಕಾಗಿಲ್ಲ. ಈಗ ನಿಂತ್ಕೊಂಡು ತಿಂದರೆ ಅದು ಬೇಕಾಗಿಲ್ಲ ಅಲ್ಲವೇ? ನಿಂತುಕೊಂಡು ತಿಂದರೆ ತಟ್ಟನೇ ಬೇಕಾಗಿಲ್ಲ. ನೇರಾಗಿ ಬಾಯಿನಿಂದಲೇ ತಿರಬಹುದು, ಕೈಗಳೇ ಬೇಕಾಗಿಲ್ಲ, ನೇರಾಗಿ ತಿನ್ಬೋದು. ಇದಾ ಬುದ್ಧಿ? ಇದು ಎಲ್ಲರೂ ಯಾವಾಗ ಸ್ಟಾಪ್ ಯುವರ್ EDSC ಆಫ್ ಗಿವಿಂಗ್ ಎಕ್ಸ್ಪ್ಲನೇಷನ್ ಟು ಹಿಂದೂಯಿಸಮ್ ಫ್ರಮ್ ಯುವರ್ ಓನ್ ಬುದ್ಧಿ. ಫಸ್ಟ್ ಯು ಲರ್ನ್, ಆವಾಗ ಹಿಂದನ್ನು ಗೊತ್ತಾಗ್ತದೆ. ಅವ್ರಿಗೆ ಏನು ದೆರ್ ಇಸ್ ಓನ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ದೆರ್ ಇಸ್ ನಥಿಂಗ್. ಏನಾದರೂ ಇದ್ದರೆ ಕ್ರಿಸ್ತು ಮಿಷನರಿಗಳು ಮುಸಲ್ಮಾನರು ನಮ್ಮನ್ನು ಬೈದು ಪರಿಹಾಸ ಮಾಡಿ ನೆಗೆಟಿವ್ ಆಗಿ ಹೇಳಿದ್ದಾರೆ, ಅದೇ ಹಿಂದೂಗಳಿಗೆ ಗೊತ್ತು. ಯು ಆಸ್ಕ್ ಯುವರ್ ಫ್ರೆಂಡ್ಸ್ ವಾಟ್ ಈಸ್ ಹಿಂದೂಯಿಸಮ್, ವಾಟ್ ಡು ಯು ನೋ ಅಬೌಟ್ ಗಾಡ್, ಲೆಟ್ ದೆಮ್ ಟೆಲ್. ವಾಟ್ ದೇ ನೋ ಈಸ್ ಐದರ್ ಇವರೆಲ್ಲ ವಿಮರ್ಶೆಗಳೇ ಇರುತ್ತವೆ ಅಥವಾ ಏನಾದರೂ ನ್ಯೂಸ್ ಪೇಪರು, TV ಎಲ್ಲೋ, ಫಿಲ್ಮ್ನಲ್ಲೂ ನೋಡಿದ್ದಿರುತ್ತದೆ. ಯಾರು?
ನಮ್ಮ ಎನ್ ಟಿ ರಾಮಾರಾವ್ ಇವರು ರಾಜ್ಕುಮಾರ್ ಹೇಳಿದ್ದೇನಾದರೂ ಡೈಲಾಗ್ಸ್ ಇದ್ದರೆ ಅದೇ ಅವ್ರಿಗೆ ಗೊತ್ತು. ಅಥವಾ ಈ ಕಮ್ಯುನಿಸ್ಟ್ಗಳು ಹಾಡಿರುವ ಹಾಡುಗಳಿರುತ್ತವೆ ನೋಡಿ, ಅದೇ ಆ ಸಿನಿಮಾ ಹಾಡೇ ನಿಮಗೆ ಭಗವದ್ಭಕ್ತಿ. ಆ ಸಿನಿಮಾ ಹಾಡುಗಳೇ ನಿಮಗೆ ಭಗವದ್ಭಕ್ತಿ. ಹಿಂಗಷ್ಟೇ, ಬೇರೆ ಏನಾದರಿದೆ? ಮೊದಲು ಶಾಸ್ತ್ರ ಓದಲಿ. ಅಸಲು ಶಾಸ್ತ್ರ ಅಂದರೆ ಏನಿದೆ ಗೊತ್ತಾ? ಪುಸ್ತಕ ಹೆಸರಾದರೂ ಗೊತ್ತಾ? ಯಾವಾಗಲೂ ನೋಡಿದ್ದಾನ? ಮೊದಲು ಕೇಳಲಿ, ಆವಾಗ ಗೊತ್ತಾಗ್ತದೆ. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ.